ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ. ಸಂಜಯ ಪಾಂಡವರ ಕಡೆಯ ಸುದ್ದಿಯನ್ನು ತಂದು ಸಭೆಯಲ್ಲಿ ಎಲ್ಲರ ಮುಂದುಗಡೆ ನಿರೂಪಣೆ ಮಾಡುವಾಗ ಅರ್ಜುನ ಕೃಷ್ಣ ಏನೇನು ಹೇಳಿದ್ರೋ ಅದನ್ನು ಯಥಾವತ್ತಾಗಿ ನಿರೂಪಣೆ ಮಾಡಿದ. ಇದರಿಂದ ಧೃತರಾಷ್ಟ್ರ ಸ್ವಲ್ಪ ಕಂಗಾಲಾದ. ಸ್ವತಃ ಅವನಿಗೂ ಪಾಂಡವರ ಪರಿಚಯ ಚೆನ್ನಾಗಿ ಇತ್ತು. ಆದ್ರಿಂದ ಆ ಪಾಂಡವರ ನಡೆನುಡಿಗಳಲ್ಲಿ ಇರಬಹುದಾದ ಸಭ್ಯತೆ ಸ್ವಚ್ಛತೆ ಏನಿದೆ ಅದು ಅವರಿಗೆ ಆಂತರಿಕ ಬಲವಾಗಿ ಇರುತ್ತೆ. ಅದರಿಂದಾಗಿ ಯುದ್ಧದಲ್ಲಿ ಅವರು ಗೆಲ್ಲುವ ಸಾಧ್ಯತೆಗಳನ್ನೇ ಹೆಚ್ಚು ಇದೆ ಅನ್ನುವುದಕ್ಕೋಸ್ಕರ ಅನೇಕ ಕಾರಣಗಳನ್ನ ಸ್ವತಃ ಧೃತರಾಷ್ಟ್ರನು ಕೊಟ್ಟ ಮೇಲೆ ಧೃತರಾಷ್ಟ್ರನ ಮಾತುಗಳಲ್ಲಿ ಬಂದ ಅನೇಕ ಸಂಗತಿಗಳಲ್ಲಿ ಭೀಮನ ಬಗ್ಗೆ ಅಪೂರ್ವವಾದ ಸಂಗತಿಗಳು ಇಲ್ಲಿ ರಿವೀಲ್ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಭೀಮನ ಬಗ್ಗೆ ಹೆಚ್ಚು ವಿಸ್ತಾರವಾದ ವಿವರ ಸಿಗುವುದಿಲ್ಲ. ನಮಗೆ ಶ್ಲೋಕದಲ್ಲಿ ಲೆಕ್ಕ ಅರ್ಜುನನಿಗೆ ತುಂಬಾ ಹೊಗಳಿಕೆ ಮಾತು ಸಿಗುತ್ತೆ. ಭೀಮನ ಬಗ್ಗೆ ಕೆಲವು ಸಿಗುತ್ತೆ. ಆದ್ರೆ ಆ ಕೆಲವು ಅವನ ಅಪೂರ್ವವಾದ ಇನ್ನೊಂದು ದೃಷ್ಟಿಯಿಂದ ನೋಡ್ಲಿಕ್ಕಿದೆ. ಅರ್ಜುನನಲ್ಲಿ ಯಾವಾಗ ನರನ ಆವೇಶ ಭಗವಂತನ ವಿಶೇಷ ಆವೇಶ ಇರುತ್ತೆ ಆವಾಗ ಅವನು ಹೆಚ್ಚು ಕೆಲಸ ಮಾಡ್ತಾನೆ, ಅದು ಭಗವಂತನ ಸಾನ್ನಿಧ್ಯದಿಂದ. ಆದ್ರೆ ಭೀಮನಲ್ಲಿ ಅದು ಸ್ವತಃ ಸಾಮರ್ಥ್ಯ. ಅದು ಇನ್ನೊಂದು ವರದಿಂದಲೋ ಯಾರೋ ಕೊಟ್ಟ ಇಂಜೆಕ್ಷನ್ ನಿಂದನೋ ಅಥವಾ ಇನ್ನೇನೋ ಅವರಿಗೆ ಅಮೃತ ಕುಡಿಸೋದ್ರಿಂದನೋ ಅಲ್ಲ, ಅದು ಅವನ ಸಹಜ ಸ್ವಭಾವ, ಸಹಜ ಬಲ ಅವನದ್ದು. ಅದರಿಂದಾಗಿ ಆ ಕಥೆ ಸುಳ್ಳು ಅಂತ ನಮಗೆ ಗೊತ್ತಾಗುತ್ತೆ. ಎಲ್ಲಿ ಆ ಸಮುದ್ರದ ಗಂಗೆಯ ತಡಿಗೆ ಹೋಗಿ ಬಿದ್ದಾಗ ನಾಗಗಳು ಹೋಗಿ ಅವನಿಗೆ ಅಮೃತವನ್ನ ಕೊಟ್ಟರು ಇತ್ಯಾದಿ ಮಾತುಗಳೇನು ಬರುತ್ತೆ ಅದು ಮಹಾಭಾರತದ ಮೂಲದಲ್ಲಿ ಇಲ್ಲ. ಆಮೇಲೆ ಸೇರಿಕೊಂಡ ಕಥೆ ಅದು. ಯಾಕೆಂದ್ರೆ ಅಗತ್ಯ ಇಲ್ಲ. ಭೀಮಸೇನನಿಗೆ ಬಲವನ್ನ ಪಡೀಲಿಕ್ಕೋಸ್ಕರ ಬೇರೆ ಶಕ್ತಿಗಳ ಅಗತ್ಯ ಇಲ್ಲ. ಆದರೆ ಇಲ್ಲಿ ಭೀಮಸೇನನ ಬಗ್ಗೆ ಏನು ಧೃತರಾಷ್ಟ್ರ ಮಾತು ಹೇಳುತ್ತಾನೆ ಅದು ಅವನ ಯುದ್ಧದ ಕಲೆಯಲ್ಲಿ, ಯುದ್ಧದಲ್ಲಿ ಅವನು ಬಳಸುವ ವಿಧಿವಿಧಾನಗಳಲ್ಲಿ ಅದು ಬೇರೆ ಯಾರಿಗೂ ಸಾಟಿ ಆಗುವಂಥದ್ದಲ್ಲವೇ ಅಲ್ಲ. ಯಾರೂ ಅವನನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಇಷ್ಟು ವಿವರ ಕೊಟ್ಟ ಮೇಲೆ ಸಂಜೆ ಬೈತಾನೆ. ಇಷ್ಟು ಗೊತ್ತಿದ್ದು ಕೂಡ ನೀನು ನಿನ್ನ ಮಕ್ಕಳನ್ನೇ ಹೀಗೆ ಕೈ ಚೆಲ್ಲಿ ಬೇಕಾದ ಹಾಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀಯಲ್ವಾ, ನೀನು ರೆಟ್ಟೆ ಹಿಡಿದು ತಪ್ಪು ಮಾಡಬೇಡ, ಅವ್ರಿಗೆ ಕೊಡುವುದನ್ನು ಕೊಟ್ಬಿಡು. ಯಾಕಂದ್ರೆ ನಿನಗೆ ಬಂದದ್ದೇ ಪಾಂಡುವಿನಿಂದ. ಪಾಂಡು ಬಿಟ್ಟು ಕೊಟ್ಟದ್ರಿಂದ ನೀನು ರಾಜನಾದದ್ದು. ಕುರುಡನಿಗೆ ರಾಜನಾಗುವ ಅರ್ಹತೆಯೇ ಇಲ್ಲ. ಆದ್ರೂ ಭೀಷ್ಮಾಚಾರ್ಯ ಇದ್ರು ಅನ್ನೋ ಒಂದೇ ಕಾರಣಕ್ಕೆ ನೀನು ರಾಜ್ಯಾಧಿಕಾರದಲ್ಲಿ ಕೂತಾಗ ಮಕ್ಕಳೆಲ್ಲ ನಿನ್ನ ಪರವಾಗಿ ಹೋರಾಡಿ ಸಂಪತ್ತನ್ನ ನಿನ್ನ ತಿಜೋರಿಗೆ ಖಜಾನೆಗೆ ತುಂಬಿ ನಿನ್ನನ್ನು ಇಷ್ಟು ಬೆಳೆಸಿ ಹಸ್ತಿನಾವತಿ ಅಂತ ಅನ್ನೋದು ವ್ಯಾಪ್ತವಾದ ಒಂದು ರಾಜ್ಯಭಾರ ಅಂತ ಅನ್ನುವ ರೀತಿಯಲ್ಲಿ ಜರಾಸಂಧಾದಿಗಳು ಕೂಡ ಒಂದು ಸರ್ತಿ ಪ್ರಶ್ನೆ ಮಾಡಿಕೊಂಡು ನಾವಿಲ್ಲಿ ಇನ್ನು ಕೈ ಹಾಕಿ ಇವರ ಮಧ್ಯದಲ್ಲಿ ತಲೆ ಹಾಕಬಾರ್ದು ಅಥವಾ ಅಧಿಕ ಪ್ರಸಂಗ ತೋರಿಸಬಾರ್ದು ಅಂತ ಸುಮ್ಮನಿರುವ ಹಾಗೆ ಮಾಡಿದ್ದು ಇದೇ ಪಾಂಡವರು. ಹಾಗಾಗಿ ಅವರಿಗೆ ಕೊಡಬೇಕಾದನ್ನು ನೀನು ಕೊಡಬೇಕು ಅಂತ ಹೀಗೆ ಎಚ್ಚರಿಸಿದ ಮೇಲೂ ಅವನಿಗೆ ಹೇಳ್ತಾನೆ, ನಾನು ಎಷ್ಟು ಮಾಡಿದ್ರು ಇವರು ಯಾವ ರೀತಿಯಿಂದಲೂ ಕೂಡ ನನ್ನ ಮಾತಿಗೆ ತಲೆ ತಗ್ಗಿಸುವುದಿಲ್ಲ. ಅದರಿಂದಾಗಿ ಇವರನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಏವಮೇತತ್ ಮಹಾರಾಜ ಯಥಾವದಸಿ ಭಾರತ ಯುದ್ಧೇ ವಿನಾಶ ಕ್ಷತ್ರಸ್ಯ ಗಾಂಡೀವೇನ ಪ್ರದೃಶ್ಯತೆ. ನಿನಗೆ ನಾನಿಷ್ಟು ಬಿಡಿಸಿ ಹೇಳಿದ್ಮೇಲೂ ಮಕ್ಕಳಲ್ಲಿ ವ್ಯಾಮೋಹದಿಂದಾಗಿ ಯುಧಿಷ್ಠಿರನ ತಾಳ್ಮೆಯೇ ನಿನ್ನನ್ನು ಕೊಲ್ಲುತ್ತೆ. ನಿನಗೆ ಬೇರೆ ಅವ್ರು ಯುದ್ಧ ಮಾಡಬೇಕಾಗಿಲ್ಲ. ಯಾಕಂದ್ರೆ ಅವನಲ್ಲಿರುವ ಸಹಜವಾದ ಸಮಾಧಾನವೇ ಆಯುಧ. ಅದು ದೊಡ್ಡ ಆಯುಧ. ಸಮಾಧಾನ ಅನ್ನೋದು ನಮ್ಗೆ ಗೊತ್ತಿಲ್ಲ ಅದು ಎಷ್ಟು ದೊಡ್ಡ ಆಯುಧ ಅಂತ. ಅದನ್ನ ಸ್ವತಃ ಧೃತರಾಷ್ಟ್ರನೇ ಹೇಳ್ತಾನೆ. ಯುಧಿಷ್ಠಿರನ ಸಮಾಧಾನವೇ ನಮಗೆ ನಾಶಕ್ಕೆ ಮಹಾಕಾರಣ ಅಂತ ಅನ್ಸುತ್ತೆ ಅಂತ. ಆದ್ರಿಂದಾಗಿ ಸಂಜಯ ಮತ್ತೆ ಅದನ್ನ ಬಲಪಡಿಸುವ ಮಾತುಗಳನ್ನಾಡಿ ಆಗಿ ಹೇಳ್ತಾನೆ. ಗಾಂಡೀವ ಹಿಡಿದಿರುವಂತಹ ಅರ್ಜುನ ಕೋಪದಿಂದ ಯುದ್ಧದ ರಣಭೂಮಿಯ ಮಧ್ಯಕ್ಕೆ ಬಂದ ಅಂತಂದ್ರೆ ನಿನ್ನ ಮಕ್ಕಳಲ್ಲಿ ಯಾರೂ ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇದಂತು ನಾಭಿಜಾನಾಮಿ ತವ ಧೀರಸ್ಯ ನಿಶ್ಚಯ ನಿತ್ಯಶಃ ಯತ್ಪುತ್ರ ವಶಮಾಗಚ್ಚೇತ್ ತತ್ವಜ್ಞ ಸವ್ಯಸಾಚಿನ. ನಿನ್ನ ತತ್ವಜ್ಞನಾಗಿಯೂ ಕೂಡ ನಿನ್ನ ಮಕ್ಕಳ ವಶಕ್ಕೆ ಬಂದಿದ್ದಿ ಅಂತ ಅನ್ನೋದನ್ನ ಅರ್ಥ ಆಗ್ತಿಲ್ಲ. ನೈಷಕಾಲೋ ಮಹಾರಾಜ ಇದು ಸರಿಯಾದ ಕಾಲ ಅಲ್ಲ. ತವ ಶಶ್ವತ್ ಕೃತಾಗಸಃ ತ್ವಯಾ ಹ್ಯವೇದಿತಃ ಪಾರ್ಥಾಃ ನಿಕೃತಾ ಭರತರ್ಷಭ.
ಈ ಪಾರ್ಥರೆಲ್ಲರೂ ಕೂಡ ತುಂಬ ಕಾದು ಕಾದು ಇನ್ನೂ ಹೆಚ್ಚು ಕಾಯುವ ಸ್ಥಿತಿಯಲ್ಲಿ ಇಲ್ಲ ಅವರು. ಅವರಿಗೆ ಇಲ್ಲಿ 13 ವರ್ಷ ಒಬ್ಬ ವ್ಯಕ್ತಿ ತಪ್ಪೇ ಮಾಡದೇ ಇದ್ರೂ ಒಂದು ಮಾತು ಕೊಟ್ಟಿದ್ದಾರೆ ಅನ್ನುವ ಕಾರಣಕ್ಕಾಗಿ ಇಷ್ಟು ದೂರ ಉಳಿತಾರೆ ಅಂತಂದ್ರೆ ಅವರ ತಾಳ್ಮೆಯ ಮಟ್ಟ ಎಷ್ಟು ದೊಡ್ಡದಿದೆ ಅಂತ ಅನ್ನೋದನ್ನು ಯೋಚನೆ ಮಾಡಬೇಕು. ಅದು ನೀನು ತಂದೆಯಾಗಿ, ಅವ್ರ ತಂದೆ ಅಂತಾನೆ ಗಮನಿಸಿದ್ದು, ನಿನ್ನನ್ನು ಯಾವತ್ತೂ ಕೂಡ ದೊಡ್ಡಪ್ಪ ಅನ್ನೋ ಶಬ್ದದಲ್ಲಿ ಪ್ರಯೋಗನೂ ಮಾಡಲಿಲ್ಲ. ಪಿತಃ ಅಂತಾನೆ ಅವರು, ತಾತ ಅಂತಾನೆ ಕರೆದಿದ್ದು ನಿನ್ನನ್ನ. ಆ ಸ್ಥಾನದಲ್ಲಿ, ಯಾಕಂದ್ರೆ ಪಾಂಡು ಹೋದ್ಮೇಲೆ ಅವರಿಗೆ ನಿನ್ನಲ್ಲಿಯೇ ಪಾಂಡುವನ್ನ ಕಂಡ ಗುಣಗಳು ನಿನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲದ ಸಂಗತಿ ಏನಲ್ಲ. ಅಂತ ಆತ್ಮೀಯನಾಗಿ, ತಂದೆಯಾಗಿ, ಶ್ರೇಷ್ಠನಾಗಿ ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಕಾಳಜಿಯನ್ನ, ಪೋಷಣೆಯನ್ನ ತೋರಬೇಕಾದ ನೀನು ಒಂದು ವೇಳೆ ಅವರಿಗೆ ಹಿತ ಮಾಡದೇ ಇದ್ರೆ ನೀನು ಮೋಸ ಮಾಡಿದ ಹಾಗಾಗುತ್ತೆ, ಮಕ್ಕಳ ವಿಷಯದಲ್ಲಿ ಅನ್ಯಾಯ ಮಾಡಿದ ಹಾಗಾಗುತ್ತೆ. ಇದಂ ಜಗದಿದಂ ಲಬ್ಧಂ ಶುತ್ವಾ ಇತಿ ಶುತ್ವಾ ಪರಾಜಿತಾನ್ ದ್ಯೂತಕಾಲೇ ಮಹಾರಾಜ ಸ್ಮಯಸೆ ಸ್ವಕುಮಾರವತ್. ಎಲ್ಲ ಸಿಕ್ತು ಅಂತ ದ್ಯೂತದಲ್ಲಿ ಸೋತಾಗಲೆಲ್ಲ ಇನ್ನೇನು ನೆಕ್ಸ್ಟ್ ಏನು ಅಂತ ಕೇಳ್ತಾ ಮಕ್ಕಳಂತೆ ನೀನು ಅವರು ಕಣ್ ಕಾಣುದಿಲ್ಲ. ಅದರಿಂದಾಗಿ ಏನಾಯ್ತು ಈ ಕೆಲವರಿಗೆ ಮನೆಯಲ್ಲಿ ಅಕಸ್ಮಾತ್ ಟಿವಿ ಇಲ್ಲದೆ ರೇಡಿಯೋದಲ್ಲೇ ಕೇಳಬೇಕು ಅಂತ ಆದಾಗ ಕ್ರಿಕೆಟ್ ಕಾಮೆಂಟ್ರಿ ಅದ್ ಮಧ್ಯದಲ್ಲಿ ಏನೋ ಕೇಳಿಸಿದ್ರು, ಏನಾಯ್ತು ದೂರದಲ್ಲಿ ಕೂತಿದ್ರೆ ಆವಾಗ ಆ ಕಡೆಯಿಂದ ಕೇಳ್ತಿರ್ತಾರೆ, ಅಯ್ಯೋ ಅದು ಸರಿ ಕೇಳಿಸ್ತಿಲ್ಲ, ಎಷ್ಟು ಜೋರು ಮಾಡಿದ್ರು ಗೊರ್ರ ಅನ್ನತ್ತೆ ಅಂತ. ಏನಾಯ್ತು ಅಂತ ಕಿವಿ ಸರಿ ಇದ್ದವ್ರ ಹತ್ರ ಕೇಳೋ ಹಾಗೆ ನೀನು ಕುಮಾರವತ್, ಮಕ್ಕಳಂತೆ ನೀನು ಕೂಡ ಕಿಮಭವತ್ ಏನಾಯ್ತು ಅಂತ ಕೇಳ್ತಾ ಕೂತಿದ್ದಿ. ಸ್ಮಯಸೆ, ನಗ್ತಾ ಇದ್ದೆ. ಅಲ್ಲಿ ಅವರೆಲ್ಲ ಬಿದ್ದು ನಗುವಾಗ, ದ್ರೌಪದಿಯನ್ನು ಅವಮಾನ ಮಾಡುವಾಗ, ಆ ಹುಡುಗರಿಗೆಲ್ಲ ಮೈ ಮೇಲಿರುವ ಪ್ರತಿಯೊಂದು ವಸ್ತುವನ್ನ, ಬಟ್ಟೆಯನ್ನ ಕಳಚಿ ಕೇವಲ ಲಂಗೋಟಿಯಲ್ಲಿ ನಿಲ್ಲಿಸಿದಾಗ ನೀನು ಕೇಳಿಸಿಕೊಂಡು ಅದನ್ನ ಸ್ಮಯಸೆ, ಒಂಥರ ಇದು ಅಂದ್ರೆ ಇದು ಗೆದ್ದದ್ದು ಅನ್ನೋ ಖುಷಿ. ಅಂತೂ ಅವರ ಎಲ್ಲ ಸಂಪತ್ತನ್ನು ಗೆದ್ದ, ಪ್ರತಿಯೊಬ್ಬರ ಮೈಯಿಂದ ಪ್ರತಿಯೊಂದು ಆಭರಣವನ್ನು ಪಣಕ್ಕಿಟ್ಟು ಗೆದ್ದು ಹೋದ. ಹೀಗೆ ನೀನು ಅದನ್ನ ನಗ್ತಾ ಕೂತಿದ್ದಿ. ಪರುಷಾಣಿ, ಕಠಿಣವಾದ ಮಾತುಗಳು ಆಡ್ತಾ ಇರಬೇಕಾದ್ರೆ ಅವರನ್ನ ನೀನು ವಿರೋಧಿಸ್ಲಿಲ್ಲ. ಅವರು ಎಷ್ಟು ಎದೆಗೆ ಚುಚ್ಚುವ ಹಾಗೆ ಮಾತಾಡ್ತಾ ಇದ್ರು ಮಕ್ಕಳು. ಭೀಮನ ಸಾಮರ್ಥ್ಯವನ್ನ ತಮಾಷೆ ಮಾಡ್ತಿದ್ರು. ಅಂದ್ರೆ ಭೀಮ ಇಲ್ಲಿ ಏನು ಮಾಡುವ ಹಾಗಿಲ್ಲಲ್ಲ, ದಾಸ ಅಲ್ವಾ. ಅದಕ್ಕೆ ಆಗ ಈ ಕೈ ಕಟ್ಟಿ ಹಾಕಿದ್ದಾಗ ಕೆಲವರ ಪೌರುಷ ಇರುತ್ತೆ, ಬೊಬ್ಬೆ ಹಾಕಿದಾಗ ಅವ್ರಿಗೆ ಪಾಪ ಏನು ಮಾಡ್ಲಿಕ್ಕಾಗದು ಒದ್ದಾಡ್ತಾರಲ್ವಾ. ಹಾಗೆ ಅವರನ್ನ ಪರುಷಾಣಿ, ಅತ್ಯಂತ ಉಚ್ಚಮಾನಾಂಶ ಪುರಾಪಾರ್ಥಾನ್ ಉಪೇಕ್ಷಸೆ, ಅಷ್ಟು ಅವ್ರು ಬಯಸ್ಕೊಂಡು ಸುಮ್ಮನೆ ಹೋದಾಗ್ಲೂ ಈಗ್ಲೂ ಅವರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ವಿ, ಉಪೇಕ್ಷೆ ಮಾಡ್ತಾ ಇದ್ವಿ. ಪಿತ್ರ್ಯಂ ರಾಜ್ಯಂ ಮಹಾರಾಜ ಪುರವಸ್ತೆ ಸಜಾಂಗಲಾಹ. ಇಡೀ ಕಾಡಿನಿಂದ ಕೂಡಿದ ನಾಡಿನ ಅಷ್ಟೂ ಒಡೆತನ ಅದು ಪಾಂಡವರಿಗೆ ಸಂಬಂಧಿಸಿದ್ದು. ಜಾಂಗಲ ಅಂದ್ರೆ ಜಂಗಲ್, ಅಲ್ಲಿಂದಲೇ ಬಂದ ಶಬ್ದ. ಅದು ಹಿಂದಿಗೂ ಬಂತು, ಇಂಗ್ಲಿಷ್ಗೂ ಬಂತು. ಅದು ಶಬ್ದ ಸಂಸ್ಕೃತದ ಮೂಲ. ಕಾಡಿನಿಂದ ಕೂಡಿದ ಇಡೀ ಕುರು ಪ್ರದೇಶವನ್ನ, ಅದು ಪಿತ್ರ್ಯಂ, ಅವರಿಗೆ ತಂದೆಯಿಂದ ಬಂದದ್ದು. ಅದು ಕುರುಕುಲದ ಹಿರಿಮೆಯಿಂದ ಬಂದದ್ದು. ಸುಮ್ಮನೆ ಅವರು ಮಧ್ಯದಲ್ಲಿ ನಮಗೊಂಚೂರು ಕೊಡು ಅಂತ ಯಾರ ಹತ್ರ ಕೇಳಿ ತಗೊಂಡ ಭಾಗ ಅಲ್ಲ ಅದು. ಅಥ ವೀರ್ಯೈಹಿ ಜಿತಾಂ ವೀರ್ಯಮಖಿಲಾಂ ಉರ್ವೀಮಖಿಲಾಂ ಪ್ರತ್ಯಪದ್ಯಥಾಃ ಬಾಹುವೀರ್ಯ ಜಿತಾ ಭೂಮಿ ತವ ಪಾರ್ಥೈಹಿ ನಿವೇದಿತ. ತಾವು ಸಹಜ ತೋಡಿನ ಬಲದಿಂದ ಸಮಸ್ತ ಭೂಮಂಡಲವನ್ನ ಕರಸಹಿತವಾಗಿ ತಂದು ನಿನ್ನ ಪಾದದ ಬುಡದಲ್ಲಿ ತಂದು ಒಪ್ಪಿಸಿದ್ದು ಅವರು ತೋಳ ಬಲದಿಂದ, ತಮ್ಮ ಸಹಜ ಬಲದಿಂದ ಗೆದ್ದು ಬಂದದ್ದು. ಮಯೇದಂ ಕೃತಮಿತ್ಯೇವ ಮನ್ಯಸೆ ರಾಜಸತ್ತಮ. ಆದ್ರೆ ನಿನ್ ತಲೆಯಲ್ಲಿ ನಾವೇ ಗೆದ್ದು ಕಷ್ಟಪಟ್ಟು ಸಂಗ್ರಹ ಮಾಡಿ ಇಟ್ಕೊಂಡದ್ದು ಅನ್ನುವ ಹಾಗೆ ನಿನ್ನ ಮಕ್ಕಳು ಮಾತಾಡ್ತಾರೆ. ನೀನ್ ಅದನ್ನು ನೋಡಿ ಇದು ನಮ್ಮ ರಾಜ್ಯ, ನಮ್ಮ ಕಷ್ಟಪಟ್ಟು ಬೆವರು ಹರಿಸಿ ಬಂದದ್ದು ಅಂತ ಮಾತಾಡ್ತಿ. ಗ್ರಸ್ತಾನ್ ಗಂಧರ್ವರಾಜೇನ ಮಜ್ಜತೋಪ್ಲವತೋಂಭಸಿ ಹ್ಯಪ್ಲವೇಂಭಸಿ ಆನಿನಾಯ ಪುನಃ ಪಾರ್ಥಃ ಪುತ್ರಾಂಸ್ತೆ ರಾಜಸತ್ತಮ. ಗಂಧರ್ವ ರಾಜ ನಿನ್ನ ಮಕ್ಕಳನ್ನ ಸೆರೆ ಹಿಡಿದು ಆಗಸದೆಡೆಗೆ ಎಳೆದೊಯ್ಯುವ ಹೊತ್ತಿಗೆ ಪಾಂಡವರಲ್ಲದೆ ಹೋದರೆ, ಇದೇ ಪಾರ್ಥ ಭೀಮರಲ್ಲದೆ ಹೋದರೆ ಇವತ್ತು ನಿನ್ನ ಮಗ ನಿನ್ನ ಕೈಗಿರ್ತಿರ್ಲಿಲ್ಲ. ಅವ್ರು ಎಳ್ಕೊಂಡು ಹೋಗಿ ಇನ್ನೇನೋ ಮಾಡ್ತಿದ್ರು. ಆವಾಗ ನಿನ್ನ ಕುರುಕುಲದ ಹಿರಿಮೆ ಅಂತ ಹೇಳ್ಕೊಳ್ಳಿಕ್ಕೆ ಯಾರು ಇರ್ತಿದ್ರು? ಬಿಡಿಸಿದ್ದು ಆನಿನಾಯ ಪುನಃ ಪಾರ್ಥ, ಮರಳಿ ಕರೆತಂದದ್ದು ಇದೇ ಪಾರ್ಥ ಮಕ್ಕಳು. ಪುತ್ರಾಂಸ್ತೆ ರಾಜಸತ್ತಮ, ನಿನ್ನ ಎಲ್ಲ ಮಕ್ಕಳನ್ನ ಮರಳಿ ಬಂಧನದಿಂದ ಬಿಡಿಸಿ ಕರೆತಂದದ್ದು ಇದೇ ದುರ್ಯೋಧನ, ಇದೇ ಯುಧಿಷ್ಠಿರನ ತಮ್ಮಂದಿರು ಕುಮಾರ. ಅದು ಮತ್ತೆ ಅಣ್ಣ ಹೇಳಿದ್ದಕ್ಕೆ, ಅಣ್ಣ ಹೇಳದೇ ಇದ್ರೆ ಅವರಿಬ್ರು ತರ್ತಿರ್ಲಿಲ್ಲ. ಆ ಯುಧಿಷ್ಠಿರನ ಆದೇಶವನ್ನ ಅವರು ಪಾಲಿಸಿದ್ರು ಬಿಟ್ರೆ, ಇಲ್ಲ ಅಂದ್ರೆ ಭೀಮ ಹೇಳ್ತಾನೆ, ಅನುಭವಿಸ್ಬೇಕಾದವ್ರು ಇಂಥ ತಪ್ಪು ಮಾಡಿದಾಗ ಸರಿಯಾಗಿ ಪೆಟ್ಟುಬಿಡ್ಬೇಕು, ಅನುಭವಿಸ್ಬೇಕು ಅಂತ. ಆದ್ರೆ ಅದು ತತ್ಕಾಲದಲ್ಲಿ ಸರಿ ಹೋಗುತ್ತೆ. ಆದ್ರೆ ನಾವು ಮೂರನೆಯವರನ್ನ ಯೋಚನೆ ಮಾಡುವಾಗ ನಾಳೆ ಇದೇ ತರದ ಇನ್ನೊಂದು ದಾಳಿ ನಮ್ಮ ಮೇಲಾದಾಗ
ಇನ್ನೊಬ್ರು ನಮ್ಮವರು ಅಂತ ಅನ್ನೋರು ನಮ್ಮ ಕೈಗೆ ಸಿಗದೇ ಇರುವಂತ ಒಂದು ಕೆಟ್ಟ ಆದರ್ಶವನ್ನ ನಾವು ಸಮಾಜದಲ್ಲಿ ಬಿತ್ತಿದ ಹಾಗಾಗುತ್ತೆ. ನಾವು ಈಗ ಮಾಡುವ ಕೆಲಸ ತಪ್ಪೇ ಇರಬಹುದು, ಆದ್ರೆ ಅದು ಆದರ್ಶದ ದೃಷ್ಟಿಯಿಂದ ನಾಳೆಗೆ ಒಂದು ದೊಡ್ಡ ಪರಂಪರೆಯನ್ನು ಹುಟ್ಟು ಹಾಕುತ್ತೆ ಅಂತ ಅಂದಾಗ ನಮ್ಗೆ ಮಾತ್ರ ತೊಂದರೆ ಆಗುತ್ತೆ ಅಂದಾಗ ಅದನ್ನು ನಾವು ಪಾಲಿಸಲೇಬೇಕಾಗುತ್ತೆ. ಸಮಾಜದ ದೃಷ್ಟಿಯಿಂದ ಒಬ್ಬ ರಾಜನಾಗಿ ಸಾಮಾನ್ಯ ವ್ಯಕ್ತಿ ಆದಾಗ ಇಂತಹ ನಿಯಮಗಳೆಲ್ಲ ಕೆಲವೊಂದ್ಸರ್ತಿ ಕೆಲವು ನಿಯಮಗಳು ಒಂದಕ್ಕೆ ಹೊಡೆದು ಹೋಗುವಾಗ ಯಾವುದು ದೊಡ್ಡ ಧರ್ಮವು ಸಾರ್ವಕಾಲಿಕ ಶಾಶ್ವತವಾದ ಧರ್ಮವು ಅದನ್ನು ಉಳಿಸಬೇಕಾಗತ್ತೆ ಹೊರತು ನಮ್ಮ ವ್ಯಕ್ತಿಗತವಾದ ಸಣ್ಣ ತಪ್ಪನ್ನು ಕೂಡ ನಾವಾಗ ಅನಿವಾರ್ಯವಾಗಿ ಅದರ ಮಧ್ಯದಲ್ಲಿ ಕೊಚ್ಕೊಂಡು ಹೋಗ್ಬೇಕಾಗತ್ತೆ. ಅದರಿಂದಾಗಿ ಈಗ ನೋಡಿ, ಈಗ ಇವನ ಹತ್ರ ಹೇಳಲಿಕ್ಕೆ ಪಾಯಿಂಟ್ಸ್ ಇದೆ. ಅವ್ರು ಬಿಡಿಸಿದಾಗ ಈಗ ಅವರು ಹಾಗೆ ಮಾಡಿದ್ರು, ನಾವು ಹಾಗೆ ಮಾಡಿದ್ವಿ, ನಮ್ಮಲ್ಲಿ ಸಾಮಾನ್ಯ ಇದೇ ವಾದ ನಡೆದಿದೆ ಎಲ್ಲಾ ಕಡೆ. ಅವ್ರು ನಮ್ಗೆ ಹೊಡೆದ್ರು, ಅದಕ್ಕೆ ನಾವು ವಾಪಸ್ ಹೊಡೆದ್ರಿ ಅಂತ. ಅದೇ ಕೊನೆಗೆ ನ್ಯಾಯ ತೀರ್ಮಾನ ಆಗುವಾಗ ಏನ್ ಬರುತ್ತೆ, ಅವ್ರು 10 ಸಲ ಹೊಡೆದಾಗ್ಲೂ ವಾಪಸ್ ಕೊಡ್ಲಿಲ್ಲ, ಈಗ ಕೊಡ್ತಾ ಇದ್ದಾರೆ ಅಂದ್ರೆ ಈಗ ಅವ್ರು ಕೊಟ್ಟದ್ದಕ್ಕೆ ನೀವು ವಾಪಸ್ ಕೊಡ್ಲಿಕ್ಕೆ ಆಗಲ್ಲ. ಹಾಗೆ ಅವ್ರ ಹತ್ರ ಈಗ ಒಂದು ಧರ್ಮ ಉಳಿದಿದೆ. ಧರ್ಮ ಉಳಿದ್ರಿಂದ ಧರ್ಮರಾಜ ಈಗ ಸುಮ್ಮನೆ ಅವತ್ತು ಕೂತಿದ್ದಾನೆ. ಆದ್ರಿಂದಾಗಿ ಇವತ್ತು ಅವನು ಸುಮ್ಮನೆ ಕೊಡುವ ಪರಿಸ್ಥಿತಿಯನ್ನ ಹೊಂದಿಲ್ಲ. ಅವನು ಒಂದು ದಾಟಿ ಬಂದಾಗಿದೆ. ಎಲ್ಲಿ ತಪ್ಪಾಗುತ್ತೆ ಗೊತ್ತಾ, ಈಗಲೂ ಸಹಿಸ್ಕೊಳ್ಳಿ ಅಂದ್ರೆ ತಪ್ಪಾಗುತ್ತೆ. ಇದನ್ನೇ ಹೇಳಿ ಕಳಿಸಿದ್ದು ಸಂಜಯನ ಹತ್ರ ಧೃತರಾಷ್ಟ್ರ, ಹೇಗೂ ಕಾಡಲ್ಲೇ ಇದ್ದ ಅಭ್ಯಾಸ ಆಗಿದೆ ಅಲ್ವಾ, ಇದು ಬಿಡಿ, ಈಗ ಇದು ಮುಗಿಯಿತು. ಇದಕ್ಕೆ ತಾಳ್ಮೆಗೊಂದು ಮಿತಿ ಇದೆ. ಕ್ಷಮೆ ಅತಿಯಾದ್ರೂ ಹಾನಿ, ಅದನ್ನು ದ್ರೌಪದಿ ಹೇಳ್ತಾಳೆ. ಆದ್ರೆ ಕ್ಷಮೆ ಇಲ್ಲದೆ ತಕ್ಷಣದಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಕೇಳಿಕ್ ಚೆನ್ನಾಗಿರುತ್ತೆ. ಆವಾಗ್ಲೇ ತಪ್ಪಿಗೆ ಆವಾಗ ಶಿಕ್ಷೆ ಅಂತ. ಆದ್ರೆ ಅದು ಎಲ್ಲಾ ಕಾಲದಲ್ಲಿ ಸರಿ ಆಗಲ್ಲ. ಕೆಲವು ಕಾಲದಲ್ಲಿ ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ. ಕಾದಾಗ್ಲೇ ಅದರ ಸರಿಯಾದ ಪಕ್ವವಾದ ಉತ್ತರ ಸಿಗುತ್ತೆ. ಇಲ್ಲ ಅಂದ್ರೆ ನಮ್ಗೇನ್ ಅನ್ಸುತ್ತೆ, ತತ್ಕಾಲದಲ್ಲಿ ಉತ್ತರ ಕೊಟ್ರಿ ಅಂತ ಅನ್ಸುತ್ತೆ, ಕೊಟ್ಟೆವು ಅಂತ ಅನ್ಸುತ್ತೆ. ಆದ್ರೆ ನಾಳೆ ಅವರಿಂದ ಮತ್ತೆ ಕ್ಷಿಪಣಿ ದಾಳಿ ಆದಾಗ ನಮ್ಮ ಹತ್ರ ವಾದ ಇಲ್ಲ, ಪ್ರತಿಯಾಗಿ ಅವ್ರ ಹತ್ರ ಮಾತಾಡ್ಲಿಕ್ಕೆ. ಯಾಕಂದ್ರೆ ನೀವು ಮಾಡಿದಿರಿ, ಅವ್ರ ಅದಕ್ಕೆ ಪ್ರತಿಯಾಗಿ ಮಾಡಿದ್ರು. ನಾವು 10 ಬಾರಿ ಕಾದು ಇನ್ನೂ ಅವ್ರ ಹತ್ರ ಅವಕಾಶ ಕೊಟ್ಟ ಮೇಲೂ ಅವರು ತಿದ್ಕೊಳ್ಳಿಲ್ಲ ಅಂದಾಗ ನಾವು, ಯಾರು ನಿಜವಾಗಿ ಸಮರ್ಥ ಇರ್ತಾನೆ ಅವನು ಕೂಡ್ಲೆ ಕೋಪ ಮಾಡ್ಕೊಳ್ಳಲ್ಲ. ಯಾರು ಅಸಮರ್ಥ ಇರ್ತಾನೆ ಅವನು ಮಾತ್ರ ಕೂಡ್ಲೆ ಅದಕ್ಕೆ ಪ್ರತ್ಯುತ್ತರ ಕೊಡಬೇಕು ಅಂತ ಬಯಸ್ತಾನೆ. ಪಾಂಡವರಲ್ಲಿ ನಮಗೆ ನಾಳೆ ಆದ್ರೂ ಗೆಲ್ಲಬಹುದು ಅನ್ನುವ ಸಹಜವಾದ ತಾಳ್ಮೆ ಇತ್ತು. ಆದ್ರಿಂದ ಅವ್ರು ಇಷ್ಟು ದಿವಸ ಕಾದ್ರು. ಸಂಜೆ ಅದನ್ನೇ ಬೈತಾನೆ, ಅವರೇ ನಿನ್ನನ್ನು ಬಿಡಿಸಿಕೊಂಡು ಬಂದದ್ರಿಂದ ಮಕ್ಕಳ ಧ್ವನಿ ಇವತ್ತು ನಿನ್ನ ಮಗನಿಗೆ ಅಪ್ಪ ಅಂತ ಕರೆಯುವ ಶಕ್ತಿ ಬಂದಿದೆ. ಆ ಅಪ್ಪ ಅನ್ನುವ ಶಕ್ತಿ ನಿನ್ನ ಕಿವಿಗೆ ಬೀಳ್ತಾ ಇದೆ. ಪಾಂಡವೇಶು ವನೇ ರಾಜನ್ ಪ್ರವ್ರಜತ್ಸು ಪುನಃ ಪುನಃ. ಅಷ್ಟೇ ಅಲ್ಲ, ಹಲವು ಬಾರಿ ಕಾಡಿನಲ್ಲಿ ಇದ್ದಾಗಲೂ ನಿನ್ನ ಮಕ್ಕಳೇನೋ ಅವರನ್ನ ಸಮಾಧಾನದಿಂದ ಇರ್ಲಿಕ್ಕೆ ಬಿಡ್ಲಿಲ್ಲ. ಪ್ರವರ್ಷತ ಶರವ್ರಾತಾನ್ ಅರ್ಜುನ ಶಿಶಿತಾನ್ ಬಹೂನ್ ಅಪ್ಯರ್ಣವಾ ವಿಶಿಷ್ಯೇಯು ಕಿಂ ಪುನರ್ಮಾಂಸಯೋನಯ. ಪಾಂಡವರ ಬಾಣದ ಮಳೆಗೆ ಸಮುದ್ರವೇ ಬತ್ತಿ ಹೋದೀತು ಸಿಟ್ಟು ಬಂದ್ರೆ. ಇನ್ನು ಸಾಮಾನ್ಯ ಅಲ್ಲಿರುವ ಕ್ರೂರ ಜಂತುಗಳು, ರಾಕ್ಷಸರು, ದೇವತೆಗಳೇ ಹಿಂದೆ ಸರೀತಾರೆ. ಕಿಂ ಮಾಂಸಯೋನಯ, ಮಾಂಸದಿಂದ ಹುಟ್ಟಿದ ಪ್ರಾಣಿಗಳು ಇನ್ನು ಆ ಸಮುದ್ರವೇ ಒಣಗಿ ಹೋಗುತ್ತೆ ಅಂದಮೇಲೆ ಸಾಮಾನ್ಯ ನೆತ್ತರು, ನಿಮ್ಮ ಮಕ್ಕಳ ಮೈಯನ್ನಿರುವ ನೆತ್ತರು ಒಣಗಿ ಹೋಗದೇ ಇರುತ್ತಾ, ಸುಟ್ಟು ಹೋಗುತ್ತೆ. ಅಸ್ಯತಾಂ ಫಲ್ಗುನ ಶ್ರೇಷ್ಠೋ ಗಾಂಡೀವಂ ಧನುಷಾಂಬರಂ ಕೇಶವ ಸರ್ವಭೂತಾನಾಂ ಆಯುಧಾನಾಂ ಸುದರ್ಶನಂ. ಫಲ್ಗುನನ ಹತ್ರ ಗಾಂಡೀವ ಇದೆ, ಕೃಷ್ಣನ ಹತ್ರ ಸುದರ್ಶನ ಇದೆ. ಅಂದ್ರೆ ಇನ್ನು ಅವನು ನಿರ್ಧಾರ ಮಾಡಿಲ್ಲಲ್ಲ ನಿಶಸ್ತ್ರವಾಗಿ ಯುದ್ಧ ಮಾಡ್ತೇನೆ ಅಂತ. ಈಗ ಅವನು ಹೇಳುದು ಆಯುಧಾನಾಂ ಸುದರ್ಶನಂ, ಸುದರ್ಶನದಂತಹ ಆಯುಧವನ್ನ ಹೊತ್ತ ಕೃಷ್ಣ ಅವರ ಪಕ್ಷದಲ್ಲಿದ್ದಾನೆ. ವಾನರೋ ರೋಚಮಾನಸ್ಯ ಕೇತು ಮತಾಂಬರಃ. ಆಗಲೇ ನೋಡಿ ಅವರಿಗೆ ಎಷ್ಟು ಸುದ್ದಿ ಇದೆ ಅಂತ. ಇದು ನಡೆದದ್ದು ಕಾಡಲ್ಲಿ, ಎಲ್ಲಿ ಹಿಮತಪ್ಪಲಿನ ಮನುಷ್ಯರು ಹೋಗಲಿಕ್ಕಾಗದ ಸೌಗಂಧಿಕಾ ಪುಷ್ಪವನ್ನ ಅಪಹರಿಸುವ ಪ್ರಸಂಗದಲ್ಲಿ ಭೀಮ ಮತ್ತು ಹನುಮಂತನ ಸಂವಾದ ಆಗಿ ಕೊನೆಗೆ ನಿನ್ಗೇನ್ ಬೇಕು ಕೇಳಿದಾಗ ನನ್ನ ತಮ್ಮನ ಧ್ವಜದಲ್ಲಿ ನೀನಿರು ಅಂತ ಭೀಮಸೇನ ಅರ್ಜುನನಿಗೋಸ್ಕರ ಕೇಳ್ಕೊಂಡು ಬಂದ ಸಂಗತಿ. ಅದರಲ್ಲಿ ಇಲ್ಲಿ ಗೊತ್ತಿದೆ, ಅರ್ಜುನನಿಗೆ ಸಹಾಯಕ್ಕಾಗಿ ಅಲ್ಲಿ ವಾನರ ಕೇತುವಾಗಿ ಸಹಾಯಕ್ಕಿದ್ದಾನೆ. ಅವನು ಇದ್ರೆ ಸಾಕು, ಅವನು ಕಿರ್ಚಿದ್ರೆ ಸಾಕು, ಕಿವಿಯಲ್ಲಿ ನೆತ್ತರ ಬಂದು ಅಲ್ಲೇ ಮೂರ್ಛೆ ಬಿದ್ದು ಹೋಗ್ತಾರೆ. ಅಂತಹ ವೀರ ಧ್ವನಿ ಅವನದ್ದು. ಅದು ಹೊರಗಿನಿಂದ ಶಬ್ದ ಕೇಳಿಸ್ಬೇಕಾಗಿಲ್ಲ. ಕೆಲವು ಶಬ್ದಗಳು ನಮ್ಮ ಕಿವಿ ಕೇಳುವುದಿಲ್ಲ, ಜೋರಾಗಿರುತ್ತದು. ಈ ಬಾವಲಿಗಳಲ್ಲಿ ರಾತ್ರಿಗಳು ಹೋಗ್ತಾವಲ್ಲ, ಅವುಗಳಿಗೆ ಕಾಣಲ್ಲ. ಆದ್ರೆ ಅದು ಹೀಗೆ ಹೋಗುವಾಗ ಹೇಗೆ ಮತ್ತೆ ಈ ಕರೆಕ್ಟಾಗಿ ಕಂಬಗಳನ್ನೆಲ್ಲ ದಾಟಿ ಹೋಗುತ್ತೆ ಅಂದ್ರೆ, ಅದು ತನ್ನ ಬಾಯಿಯನ್ನು ತೆರೆದು ಅದರಿಂದ ಶಬ್ದವನ್ನು ಹೊರಗೆ ಹಾಕುತ್ತೆ. ಅದು ಏನಂತಾರೆ, ನಮಗೆ ಕಣ್ಣಿಗೆ ಕಾಣದ್ದು ಹೇಗೋ ಕಿವಿಗೆ ಕೇಳದ್ದು. ಅದು ವಾಪಸ್ ಹೊಡೆಯುತ್ತೆ, ಅದಕ್ಕೆ ಶಬ್ದ ವಾಪಸ್ ಹೊಡೆದು ಕಿವಿಗೆ ಬೀಳುತ್ತಾ.
ಅಷ್ಟು ವೇಗವಾಗಿ ಹೋಗುವ ಮಧ್ಯದಲ್ಲಿ ಆ ಶಬ್ದ ವಾಪಸ್ ಹೊಡೆದ್ಮೇಲೆ ಇಲ್ಲಿ ಎದುರುಗಡೆ ನನಗೊಂದು ಅಡ್ಡದ ಜಾಗ ಇದೆ, ನಾನು ಇಲ್ಲಿ ಹೋಗಬಾರ್ದು ಅಂತ ಹೀಗೆ ಹೋಗುತ್ತೆ. ಅಂದ್ರೆ ಅದಕ್ಕೆ ಕಣ್ಣು ಕಾಣದೇ ಇದ್ರು ಅದರ ಶಬ್ದದಿಂದಲೇ ಆ ವಸ್ತುವನ್ನ ಇದೇ ಹೇಳಿದ್ದು. ನಮ್ಗೆ ಗೊತ್ತಿಲ್ಲದ ಸಂಗತಿಗಳು ಅನಂತ ಇವೆ ಪ್ರಾಣಿ ಪಕ್ಷಿಗಳ ಪ್ರಪಂಚದಲ್ಲಿ. ಹೌದು, ಅದು ಅಷ್ಟು ವಿಚಿತ್ರವಾದ ಅದರ ವ್ಯವಸ್ಥೆಯನ್ನ ರಚನೆ ಮಾಡಿದವನ ಬುದ್ಧಿವಂತಿಕೆ. ಅದು ಗಟ್ಟಿ ಅಡ್ಡ ಇದೆಯಾ ಅಥವಾ ಒಟ್ಟಿಗೆ ಏನೇ ಅಡ್ಡ ಇದ್ರು ಅಲ್ಲಿಗೆ ಹೋಗಲ್ಲ, ಅದು ಎಲ್ಲಾನು ರಿಫ್ಲೆಕ್ಟ್ ಆಗಲ್ಲ. ಶಬ್ದ ಅದಕ್ಕೆ ಒಂದು ಬೇರೆ ಶಬ್ದ ಕೊಟ್ಟಿದ್ದಾರೆ ದೇವರು, ನಮ್ಮ ತರದ ಶಬ್ದ ಅಲ್ಲ. ಏನೇ ಎದುರುಗಡೆ ವಸ್ತು ಇದ್ರು ಅದು ವಾಪಸ್ ಹೊಡೆಯುತ್ತದೆ. ಅಲ್ಲ, ಅದ್ರದ್ದು ರೆಕ್ಕೆ ಬೀಸಿದ ತಕ್ಷಣವೇ ಆ ಶಬ್ದ ಹೊರಗೆ ಬರುತ್ತೆ. ಹಾರುವಾಗ ಅದರ ಶಬ್ದ ಹಾಗೆ ಹೊರಗೆ ಬರ್ತಾ ಇರುತ್ತೆ. ಅದೇ ಆಗ ಎಲ್ಲ ಮುಗಿದ ಮೇಲೆ ಹೋಗಿ ಮರದಲ್ಲಿ ನೇತಾಕೊಳ್ಳೋದು. ಅದಕ್ಕೆ ಸುಸ್ತಾಗ್ಬಿಟ್ರೆ ಅಲ್ಲಿ ಹೋಗಿ ನೇತಾಕೊಂಡ್ಬಿಡುದು, ಹಿಂಗೆ ಭೂತ ತರ ಬಿಟ್ಟಿರುತ್ತೆ, ಉಲ್ಟಾ ಮಲ್ಕೊಳ್ಳುತ್ತೆ. ನಾವು ಉಲ್ಟಾ ಮಲಗಿಸಿದ್ರೆ ತಲೆ ಎಲ್ಲ ದಿಮ್ ಬಂದ್ಬಿಡುತ್ತೆ. ಅದು ಬದುಕೇ ಹಾಗೆ. ನಾವು ನಮ್ಮ ಲೆಕ್ಕಾಚಾರದ ಪ್ರಕಾರ ಅದು ಉಲ್ಟಾ ಮಲಗುದಿಲ್ಲ, ಯಾಕೆಂದ್ರೆ ನಾವು ಉಲ್ಟಾ ಮಲಗಿದ್ರೆ ತಲೆ ನೋವು ಬರುತ್ತೆ, ಅದನ್ನಾಗಿ ಅದು ಉಲ್ಟಾ ಮಲಗಲ್ಲ ಅಂತ ನಾವು ವಾದ ಮಾಡಿದ್ರೆ ನಿನ್ನ ವಾದ ಸರಿ. ನೋಡಿ, ಇಲ್ಲಿ ತರ್ಕ ಸರಿ ಅಂತ ನಿಮ್ಗೆ ವಾದ ಮಾಡ್ಬೋದು, ಆದ್ರೆ ನೋಡಿ ನೀವು ಅದನ್ನ ಅದು ಉಲ್ಟನೇ ಬಿದ್ದಿರುತ್ತೆ ಅಂತ ನಿಮ್ ಕಣ್ಣಿಗೆ ಕಂಡ ಮೇಲೆ ನೀವು ಆ ವಾದ ಮಾಡಿದ್ರೆ ಹೋಗ್ತೀರಾ? ಅದರಿಂದಾಗಿ ತರ್ಕ ಅನ್ನೋದು ಯಾವಾಗ ಎಷ್ಟು ಬೇಕು ಅಂದ್ರೆ ಅದು ಕಣ್ಣಿಗೆ ಕಾಣುವ ವಿಷಯ ತನಕ ಮಾತ್ರ, ಅಥವಾ ತಿಳಿದವರು ಹೇಳುವ ಮಾತಿನ ತನಕ ಮಾತ್ರ. ಅದಕ್ಕಿಂತ ಆಚೆಗೆ ಆ ತರ್ಕ ಕೆಲಸ ಮಾಡಲ್ಲ. ತರ್ಕ ಬೇಕು, ಇದಕ್ಕೆ ಪೂರಕವಾಗಿದ್ರೆ ಬೇಕು, ಇದಕ್ಕೆ ವಿರುದ್ಧವಾಗಿದ್ರೆ ಅದನ್ನು ಉಪಯೋಗಿಸ್ಲಿಕ್ಕೆ ಬರಲ್ಲ. ಇಲ್ಲ, ಅದು ಮಡ್ಚ್ಕೊಂಡು ಮಲಗುತ್ತೆ ಹಾಗೆ. ಅದಕ್ಕೆ ಹೊದಿಕೆ, ಅದು ಚಳಿಗೆ ಹೊದಿಕೆ ಅದಕ್ಕೆ. ಹಾಗಾಗಿ ಅತ್ಯಂತ ತೀವ್ರವಾದ ಧ್ವನಿಯನ್ನ ಹೊರಹಾಕುವಂತಹ ವಾನರ ಅವರ ಕೇತುವಾಗಿ ಅಂದ್ರೆ ಧ್ವಜದಲ್ಲಿ ನಿಂತು ಸಹಾಯ ಮಾಡ್ಲಿಕ್ಕಿದ್ದಾನೆ. ಏವಮೇತಾನಿ ಸರಥೋ ವಹತೆ ಸಹಯೋರಣೆ ಚಪಯಿಷ್ಯತಿ ನೋ ರಾಜನ್ ಕಾಲಚಕ್ರಮಿವೋದ್ಯತಂ. ಕಾಲದ ಚಕ್ರ ಹೀಗೆ ಅವರೆಲ್ಲರಲ್ಲೂ ಸೇರಿಕೊಂಡು ನಮ್ಮನ್ನ ಕ್ಷಪಯಿಷ್ಯತಿ. ಅರ್ಜುನನ ಧನುಸ್ಸು, ಭೀಮನ ತೋಳ್ಬಲ, ಕೃಷ್ಣನ ಸುದರ್ಶನ ಮತ್ತು ವಾನರನ ಧ್ವನಿ, ಇದು ಒಂದೊಂದೇ ಸಾಕು. ಇದೆಲ್ಲವೂ ಸೇರಿದ್ರಂತೂ ನಮ್ಮನ್ನ ಕಾಲಚಕ್ರ ನಾಶ ಮಾಡಿಬಿಡುತ್ತೆ. ತಸ್ಯಾದ್ಯ ವಸುಧಾ ರಾಜನ್ ನಿಖಿಲಾಭರತರ್ಷಭ ಯಸ್ಯ ಭೀಮಾರ್ಜುನೌ ಯೋಧೌ ಸರಾಜ ರಾಜ ಸಪ್ತಮ. ತಸ್ಯ ಅದ್ಯ ವಸುಧಾ, ಅಂತಹ ಭೀಮಸೇನನ ಅಥವಾ ಮುಂದೆ ಬನ್ನಿ, ಅಂತಹ ಯುಧಿಷ್ಠಿರನ ರಾಜ್ಯ ಈ ಇಡೀ ಭೂಮಿ. ಅದನ್ನಾಗಿ ಭೀಮಾರ್ಜುನರು ಎಲ್ಲಿದ್ದಾರೋ ಯೋಧರಾಗಿ ಅವರಿಗೆ ಸಂಬಂಧಪಟ್ಟ ರಾಜ್ಯ ಇದು. ಯಥಾ ಭೀಮ ಹತಃ ಪ್ರಾಯಾಂ ಮಜ್ಜಂತೀಂ ತವ ವಾಹಿನೀಂ ದುರ್ಯೋಧನ ಮುಖ ದೃಷ್ಟ ಕ್ಷಯಂ ಯಾಸ್ಯಂತಿ ಕೌರವಾಹ. ದುರ್ಯೋಧನನೇ ಮುಂತಾದ ಕೌರವರ ಇಡೀ ಪಡೆ ಭೀಮಸೇನನ ಬರುವ ವೇಗಕ್ಕೇನೆ ಸೈನ್ಯವೇ ಕಂಗಾಲಾಗುತ್ತೆ. ಇವರಂತೂ ಕೋಪದಿಂದ ಭೀಮಸೇನ ಅವರ ಕಡೆಗೆ ನುಗ್ಗಿ ಬಂದ ಅಂದ್ರೆ ಹತಪ್ರಾಯಾಂ, ಪೆಟ್ಟು ತಿಂದ ಮೇಲೆ ಅವರಿಗೆ ಯಾರಿಗೂ ನಾವು ವಾಪಸ್ಸು ಬರುವಾಗ ಏನಂತಾರೆ, ಅನ್ಲಿಮಿಟೆಡ್ ಒಂದು ಫೋನ್ ಕಾಲ್ಗೆ ಬುಕ್ ಮಾಡಿ ಬರೋಣ ಅಂತ ಹೇಳಿಕ್ಕೆ ಆಗುದಿಲ್ಲ, ಮತ್ತೆ ಕಾಲ್ ಮಾಡ್ಲಿಕ್ಕೆ ಇರಲ್ಲ ಯಾರು. ಸಾಯೋ ತನಕನೂ ಒಂದು ಎಕ್ಸ್ಟ್ರಾ ದುಡ್ಡು ಹಾಕಿ ಏನಾದ್ರೂ ಮಾಡಿಡೋಣ ಅಂತಂದ್ರೆ ಭೀಮಸೇನನ ಹತ್ರ ಹೋದ್ಮೇಲೆ ಅದೇ ಲಾಸ್ಟ್ ಕಾಲ್. ಆಮೇಲೆ ಕಾಲನೇ ಬರ್ತಾನೆ ಅಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ, ಮತ್ತೆ ಮುಂದೆ ಕಾಲ ಇಲ್ಲ. ನ ಭೀಮಾರ್ಜುನಯೋರ್ಭೀತ ಲಪ್ಸ್ಯತೆ ವಿಜಯಂ ವಿಭೋ. ಭೀಮಸೇನನನ್ನು ಅರ್ಜುನನನ್ನ ಗೆದ್ದು ಭಯಪಡದೆ ಸಹಜವಾಗಿ ನಾವು ಎದುರಿಸ್ತೇವೆ ಅಂತ ಹೇಳೋದು ಇಲ್ಲಿ ತನಕ ಹುಟ್ಟುವುದು ಇಲ್ಲ. ತವ ಪುತ್ರ ಮಹಾರಾಜ ರಾಜಾನಶ್ಚಾನುಸಾರಿಣ. ನಿನ್ನ ಮಕ್ಕಳು ಮತ್ತು ನಿನ್ನ ಮಕ್ಕಳನ್ನು ಅನುಸರಿಸುವ ರಾಜರ ಪಡೆ ಎಲ್ಲರೂ ಕೂಡ ಭೀಮಾರ್ಜುನರ ಮುಂದೆ 0. ಮತ್ಸ್ಯ ಹತ್ವಾ ಮಧ್ಯನಾರ್ಚಂತಿ. ಮಾತ್ಸ್ಯರು ನಿನಗೆ ಸಪೋರ್ಟ್ ಇಲ್ಲ, ಈಗ ಅವರು ಪಾಂಡವರ ಪರವಾಗಿದ್ದಾರೆ. ಪಾಂಚಾಲಾಷ್ಟ ಸಕೇಕಯಾಹ. ಪಾಂಚಾಲರು ಬೆನ್ನು ತೋರಿಸಿದ್ದಾರೆ ನಿಮಗೆ. ಕೇಕಯದವರು ಅವರು ಹಾಗೇನೆ. ಅಂದ್ರೆ ಒಂದು ಕಾಲದಲ್ಲಿ ಕೇಕಯ ಅಂದ್ರೆ ಗಾಂಧಾರ ದೇಶದವರೆಲ್ಲ ಪಾಂಡವರಿಗೆ ಸಪೋರ್ಟ್ ಇದ್ರು. ಸಾಲ್ವೇಯಾಹ, ಸಾಲ್ವನ ಮನೆತನದವರು. ಶೂರಸೇನಾಹ, ಯಾದವರ ಕಡೆಯವರು. ಶೂರಸೇನ ಅಂದ್ರೆ ಕೃಷ್ಣನ ಅಜ್ಜ. ಸರ್ವೇ ತ್ವಾಂ ಅವಜಾನತೆ. ಇವರೆಲ್ಲರೂ ನಿನ್ನನ್ನ ನಿರಾಕರಿಸಿದ್ದಾರೆ, ನಿನ್ನ ಆಡಳಿತವನ್ನು ಒಪ್ತಾ ಇಲ್ಲ. ಪಾರ್ಥಹ್ಯೇತೆ ಗತಾ ಸರ್ವೇ. ಇವರೆಲ್ಲ ಪಾರ್ಥನನ್ನ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಧರ್ಮರಾಜನನ್ನ ಬೆನ್ನು ಕೊಟ್ಟು ಪಾರ್ಥಂ ಹೇತೆ ಗತಾ ಸರ್ವೇ.
ವೀರ್ಯಜ್ಞಾಸ್ತಸ್ಯ ಧೀಮತಃ, ಯಾರಲ್ಲಿ ಬಲ ಇದೆ, ಯಾರಲ್ಲಿ ನ್ಯಾಯ ಇದೆ, ಅಲ್ಲಿ ನಮ್ಮ ಬೆಲೆಯನ್ನ ತುಂಬುತ್ತೇವೆ ಅಂತ ಹೇಳಿ ಅಲ್ಲಿಗೆ ಹೋಗಿ ಬಿಟ್ಟಿದ್ದಾರೆ. ಭಕ್ತ್ಯಾಖ್ಯಸ್ಯ ವಿರುದ್ಧಂತೆ ತವ ಪುತ್ರೈ ಸದೈವತೆ, ಅಲ್ಲಿ ಹೋದದ್ದು ಕೇವಲ ಗೆಲ್ಲುವ ಕುದುರೆಯ ಬಾಲವನ್ನ ಹಿಡಿಯುವ ತಂತ್ರ ಅಲ್ಲ, ಭಕ್ತ್ಯ, ಅವ್ರ ಮೇಲೆ ತುಂಬಾ ಗೌರವ ಪ್ರೀತಿ ಇದೆ. ಪಾಂಡವರ ಮೇಲೆ, ಕೃಷ್ಣನ ಮೇಲೆ ಅತ್ಯಂತ ಅಗಾಧವಾದ ಪ್ರೀತಿ ಇದೆ. ಹಾಗಾಗಿ ಹಾಗೆ ಯಾರು ಬೆಂಬಲ ಸೂಚಿಸ್ತಾನೋ ಅವನಿಗಿರುವ ಆತ್ಮಬಲವೇ ಬೇರೆ. ಅವನನ್ನ ಎದುರಿಸಲಿಕ್ಕೆ ಯಾರತ್ರವೂ ಶಕ್ತಿ ಇಲ್ಲ. ತವ ಪುತ್ರೈ ಸದೈವ, ಅವರು ಯಾವತ್ತೂ ಕೂಡ ನಿನ್ನ ಮಕ್ಕಳು ಮಾಡಿದ ತಪ್ಪಿನ ಕೆಲಸಕ್ಕೆ ಅವರು ಬೆಂಬಲ ಸೂಚಿಸಿದವರೇ ಅಲ್ಲ, ಯಾವಾಗ್ಲೂ ವಿರೋಧಿಸ್ತಾನೆ ಇದ್ದವರು. ಯೋ ಕ್ಲೇಶಯತ್ ಪಾಂಡುಪುತ್ರಾನ್ ಯೋ ವಿದ್ವೇಷತ್ಯಧುನಾಪಿ ವೈ, ಪಾಂಡುಪುತ್ರರಿಗೆ ಯಾವತ್ತೂ ಬೇಸರ ಮಾಡದ, ನಿನ್ನ ತಪ್ಪುಗಳನ್ನು ಯಾವತ್ತೂ ಕ್ಷಮಿಸದ, ಅಧ್ಯಾಪಿ ವಿದ್ವೇಷ್ಟಿ ಅಧುನಾಪಿ, ಇವತ್ತಿಗೂ ನಿನ್ನ ತಪ್ಪುಗಳನ್ನ ನೀನು ಅವತ್ತು ಸಭೆಯಲ್ಲಿ ತೋರಿದ ರೀತಿಯನ್ನು ಅವ್ರು ಯಾರೂ ಒಪ್ಕೊಳ್ತಿಲ್ಲ, ಅವ್ರಿಗೆ ಯಾರಿಗೂ ಇಷ್ಟ ಆಗಿಲ್ಲ. ಸರ್ವೋಪಾಯೈ ನಿಯಂತವ್ಯ ಸಾನುಗಃ ಪಾಪಪೂರುಷ ತವ ಪುತ್ರೋ ಮಹಾರಾಜ ನಾನು ಶೋಚಿತುಮರ್ಹಸಿ. ಎಷ್ಟೆಷ್ಟು ತರದ ಉಪಾಯಗಳು, ನಿಯಮಗಳು ನಿನಗೆ ಸಿಗುತ್ತೋ ಅಷ್ಟೂ ನಿಯಮಗಳಿಂದ ನಿನ್ನ ಮಗನನ್ನ ಅನುಸರಿಸಿಕೊಂಡ ಎಲ್ಲರನ್ನೂ ನೀನು ನಿಗ್ರಹಿಸಬೇಕು. ಸಾನುಗಃ ಪಾಪಪೂರುಷ, ಅವನನ್ನು ಅನುಸರಿಸುವ ಯಾರು, ಕರ್ಣ, ದುಶ್ಯಾಸನ, ಶಕುನಿ, ಇವರೆಲ್ಲ ಸಾನುಗರು ದುರ್ಯೋಧನನಿಗೆ. ಪಾಪಪುರುಷನಾದ ದುರ್ಯೋಧನ ನಿಗ್ರಹಕ್ಕೆ ಯೋಗ್ಯನಾಗಿದ್ದಾನೆ. ಅಪರೋಕ್ಷಂ ಮಹಾರಾಜ ಸಾಕ್ಷಾತ್ ಚೈನಂ ಬ್ರವೀಮ್ಯಹಂ, ನನಗೆ ಕಣ್ಣು ಮುಚ್ಚಿದಾಗ ಮುಂದಿನ ಭವಿಷ್ಯ ಕಾಣ್ತಾ ಇದೆ, ಮುಂದೇನಾಗುತ್ತೆ ಅಂತ ನಾನು ಹೇಳುತ್ತೇನೆ. ದ್ಯೂತಕಾಲೇ ಮಯಾ ಚೋಕ್ತಂ ವಿದುರೇಣ ಚ ಧೀಮತ, ಈ ಮಾತನ್ನು ನಾನು ಇವತ್ತು ಹೇಳ್ತಾ ಇಲ್ಲ, ವಿದುರ ಮತ್ತು ನಾನು ಆ ಸಭೆಯಲ್ಲೇ ಹೇಳಿದ್ವಿ. ಇದು ಕುರುಕುಲದ ಅವಸಾನಕ್ಕೆ ಬೀಜ, ಇದು ಕುರುಕುಲದ ಕೊನೆಗಾಲಕ್ಕೆ ಹಾಕಿದ ಮೊದಲ ಕಿಡಿ, ಇದು ತಪ್ಪಾಗ್ತಾ ಇದೆ ಅಂತ ನಾನು ಅವತ್ತು ಹೇಳಿದ್ದೆ, ಇವತ್ತು ಅದನ್ನೇ ಹೇಳ್ತಾ ಇದ್ದೇನೆ. ಯದಿದಂ ವಿಲಪಿತಂ, ನಾನು ಈಗೇನ್ ಮಾತಾಡಿದ್ದೇನೆ ಇದರಲ್ಲಿ ನನ್ನ ಒಂದೇ ಒಂದು ಅಭಿಪ್ರಾಯವನ್ನ ಶಬ್ದದ ರೂಪದಲ್ಲಿ ಸೇರಿಸಿಲ್ಲ. ಯಾವುದು ಪಾಂಡವಾನ್ ಪ್ರತಿ ಭಾರತ ಅನೀಶೇನೈವ ರಾಜೇಂದ್ರ ಸರ್ವಮೇತದ್ ನಿರರ್ಥಕಂ. ಒಂದು ವೇಳೆ ಇಷ್ಟು ಬಿಡಿಸಿ ಹೇಳಿದ ಮೇಲೂ ಕೂಡ ಪಾಂಡವರಿಗೆ ನೀನು ವಿರುದ್ಧವಾಗಿ ನಡ್ಕೊಳ್ತಿ ಅಂತಂದ್ರೆ ಒಡೆತನ ಇಲ್ಲದ ನಿನ್ನ ಸೇನೆ ಅಥವಾ ನಿನ್ನ ಪಡೆ ಸರ್ವಂ ನಿರರ್ಥಕಂ. ಇಷ್ಟು ಹೇಳಿದ್ದು, ಇಷ್ಟು ಮಾತಾಡಿದ್ದು, ಇಷ್ಟು ದ್ಯೂತದ ಪ್ರಯತ್ನಗಳನ್ನು ನಡೆಸಿದ್ದು ಎಲ್ಲವೂ ವ್ಯರ್ಥ ಆಗಿಬಿಡುತ್ತೆ. ಇತಿ ಶ್ರೀಮನ್ಮಹಾಭಾರತೆ ಉದ್ಯೋಗ ಪರ್ವಣಿ ಯಾನ ಸಂಧಿ ಪರ್ವಣಿ ಪಂಚಾಶೋಧ್ಯಾಯ 54ನೇ ಅಧ್ಯಾಯ ಮುಕ್ತಾಯ ಆಯಿತು. ದುರ್ಯೋಧನ ಉವಾಚ ನಭೇತವ್ಯಂ ಮಹಾರಾಜ ನಶೋಚ್ಯ ಭವತಾ ವಯಂ. ಹೆದರ್ಬೇಡಪ್ಪ, ತುಂಬಾ ಕಂಗಾಲಾಗ್ಬಿಟ್ಟಿದ್ದಿ. ನನ್ಗೆ ಖುಷಿ ಆಗುದೇನು ಅಂದ್ರೆ ಈ ಇಡೀ ಅಧ್ಯಾಯ ಓದಿದ್ರೆ ನಮಗೂ ಒಂದ್ಸತಿ ದುರ್ಯೋಧನನ ಕಾನ್ಫಿಡೆನ್ಸ್ ಬಗ್ಗೆ ಬಹಳ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಅನ್ನೋದರ ಜೊತೆಗೆ ಸ್ವಲ್ಪ ನಾವು ದುರ್ಯೋಧನನ ಪಕ್ಷದವರಾಗಿ ಬಿಟ್ರೆ ನಾವು ವಾಪಸ್ಸು ಧ್ರುವರಾಟಿ ತರ ನಿಶ್ಚಯವಾಗಿ ಅದೇ ಪಕ್ಷ ಸರಿ ಅಂತ ವಾದ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಅದರಿಂದ ಏನು ಕಷ್ಟ ಇಲ್ಲ. ಆದ್ರೆ ಒಳ್ಳೆ ಮಾತು ಹೇಳ್ತಾನೆ, ಯಾವುದನ್ನು ಅವನು ಸುಮ್ಮನೆ ಅಸಂಬದ್ಧ ಹೊಗಳಿಕೊಳ್ಳುವ ಮಾತು ಹೇಳಲ್ಲ. ಅವನ ಹತ್ರನೂ ಲಾಜಿಕ್ ಇರುತ್ತೆ. ಪ್ರತಿಯೊಬ್ರು ಅವ್ರು ಮಾತಾಡುವುದಕ್ಕೆ ಅವರ ಹಿಂದೆ ಅವ್ರ ಹತ್ರ ಲಾಜಿಕ್ ಇರುತ್ತೆ. ಲಾಜಿಕ್ ಇದೆ ಅಂತ ಮಾತ್ರಕ್ಕೆ ಎಲ್ಲವೂ ಸರಿ ಅಂತ ನಾವು ಸಮರ್ಥಿಸ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅದಕ್ಕೊಂದು ದೈವ ಅದರ ಜೊತೆಗಿದ್ರೆ ಮಾತ್ರ ಯಾವುದನ್ನು ಗೆಲ್ಲಬೇಕು, ಯಾವುದನ್ನು ಸೋಲಿಸಬೇಕು ಅಂತ ಅದಕ್ಕೆ ಗೊತ್ತಿದೆ. ಆದ್ರೆ ದುರ್ಯೋಧನ ಹೇಳುವ ಮಾತುಗಳನ್ನು ಕೇಳಿಸಿಕೊಂಡಾಗ, ಒಂದು ನಿರ್ಲಿಪ್ತವಾದ ಎರಡು ಮನಸ್ಥಿತಿಯಲ್ಲಿ ನೋಡಿದಾಗ ದುರ್ಯೋಧನನಿಗೂ ಇದ್ದ ನಮ್ಗೇನನ್ಸುತ್ತೆ ಅಂದ್ರೆ, ಅಯ್ಯೋ ಇಷ್ಟು ಗೊತ್ತಿದ್ರು ದುರ್ಯೋಧನ ಯಾಕಪ್ಪ ಹೋಗಿ ಹೋಗಿ ಬೆಂಕಿಗೆ ಹಾರದ ಅಂತ ನನ್ಗೆ ಅನ್ಸುತ್ತೆ. ಆದ್ರೆ ದುರ್ಯೋಧನನ ಮನಸ್ಥಿತಿ, ನಂಗೆ ವೇದವ್ಯಾಸರ ಆ ದುರ್ಯೋಧನನ ಮನಸ್ಥಿತಿನ ಹಾಗೆ ತೆಗೆದಿಡುವ ಒಂದು ಕೌಶಲ ಇದೆಯಲ್ಲ, ಅದು ಬಹಳ ಖುಷಿ ಆಗುದು. ಕತೆ ಹೇಳ್ಬೇಕು ಅಂದ್ರೆ ವೇದವ್ಯಾಸರು ಹೇಳ್ಬೇಕು. ವೇದವ್ಯಾಸರು ಯಾವಾಗ್ಲೇ ಏನಾದ್ರೂ ಹೇಳಿದ್ರೆ ಅದು ಅಲ್ಟಿಮೇಟ್. ಅದು ಅದರ ಮೇಲೆ ಮತ್ತೆ ನಾವು ಇನ್ನೊಂದು ಇದನ್ನಂಚೂ ಹೀಗೆ ಹೇಳಿದ್ರೆ ಚೆನ್ನಾಗಿತ್ತು ಅಂತ ನಾವ್ಯಾರು ಕರೆಕ್ಷನ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಮಾಡಿದ್ರೆ ಅದು ನಮ್ಮ ಮಿತಿ ಇರುತ್ತಷ್ಟೇ ಬಿಟ್ರೆ ವೇದವ್ಯಾಸರ ದೃಷ್ಟಿಯ ಹಿಂದೆ ನಾವೇನು ಅಲ್ಲ. ಅವ್ರು ಹೇಳ್ತಾರೆ, ನಭೇತವ್ಯಂ ಮಹಾರಾಜ, ನಿನ್ ಅಪ್ಪನಿಗೆ ತುಂಬಾ ಭಯ ಆಗಿದೆ, ಒಪ್ಕೊಳ್ತೇನೆ ನಾನು. ಅಪ್ಪ ತುಂಬಾ ಬೆಂದು ಬಿಟ್ಟಿದ್ದಾರೆ. ನಶೋಚ್ಯ, ನೀವ್ ಯಾರು ಭಯಪಡಬೇಡಿ, ನಮ್ಮ ಅಪ್ಪ ಭಯಪಡ್ತಾನಿದ್ದ, ನೀವ್ ಯಾರು ಭಯಪಡಬೇಡಿ, ನಾನು ಎಲ್ಲ ನೋಡ್ಕೊಳ್ತೇನೆ. ಸಮರ್ಥಾಸ್ಮ ಪರಾಂಜೇತುಂ ಬಲಿನ ಸಮರೇ ವಿಭೋ, ಯುದ್ಧದಲ್ಲಿ ಗೆಲ್ಲುವುದಕ್ಕೆ ನಮ್ಮವರೆಲ್ಲರೂ ಬಲಿಷ್ಠರಿದ್ದಾರೆ. ಬಲಿನಃ ಸಮರೇ ಸಮರ್ಥಾ, ಯುದ್ಧದಲ್ಲಿ ಚೆನ್ನಾಗಿ ಶಕ್ತಿ ಉಳ್ಳವರೇ ಆಗಿದ್ದಾರೆ. ಏನಕ್ಕೆ? ಪರಾನ್ ಜೇತುಂ, ಶತ್ರುಗಳನ್ನು ಸೋಲಿಸುವುದಕ್ಕೆ ನಮ್ಮ ಹತ್ರ ಯಾವ ಕೊರತೆಯೂ ಇಲ್ಲ.
ವನೇ ಪ್ರವ್ರಾಜಿತಾನ್ ಪಾರ್ಥಾನ್ ಯದಯಾನ್ ಮಧುಸೂದನಃ. ಕಾಡಿನಲ್ಲಿ ಓಡಾಡಿ ಕೊನೆಗೆ ಈಗ ಮುಗಿಸಿದೆವು ಅಂತ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇರುವ ಪಾಂಡವರನ್ನ ಮಧುಸೂದನ ಹೋಗಿ ಭೇಟಿಯಾಗಿದ್ದಾನೆ. ಅಷ್ಟಕ್ಕೆ ಅವ್ರಿಗೆ ಖುಷಿ, ನಾವೇ ಎಲ್ಲ ಗೆದ್ದು ಬಿಟ್ವಿ ಅಂತ. ಮಹತಾ ಬಲಚಕ್ರೇಣ ಪರರಾಷ್ಟ್ರಾವಮರ್ದಿನ. ದೊಡ್ಡ ಸೇನೆ ಅವರಿಗೆ ಸಿಕ್ಕಿದೆ. ಚಕ್ರ ಅಂದ್ರೆ ಸೈನ್ಯ, ಬಲಚಕ್ರ ಅಂದ್ರೆ ಬಲಿಷ್ಠವಾದ ಸೈನ್ಯ. ಬಲಿಷ್ಠವಾದ ಸೈನ್ಯ ಪರರಾಷ್ಟ್ರಾವಮರ್ದಿನ, ಎದುರುಗಡೆಯ ರಾಷ್ಟ್ರವನ್ನ ಬಗ್ಗಿಸಬೇಕೆಂಬ ಬಲವುಳ್ಳ ಬಯಕೆ ಉಳ್ಳಂತಹ ಸೇನೆ ಪಾಂಡವರ ಪರವಾಗಿ ನಿಂತಿದೆ. ಮಧುಸೂದನ ಹೋಗಿ ಅಲ್ಲಿ ಸೇರ್ಕೊಂಡಿದ್ದಾನೆ. ಯಾರೆಲ್ಲ? ಕೇಕಯಾಹ ದೃಷ್ಟ ಕೇತುಶ್ಚ ದೃಷ್ಟದ್ಯುಮ್ನಶ್ಚ ಪಾರ್ಶ್ವತ. ಇವನ ಹೆಸರು ಹೇಳಲಿಲ್ಲ, ಬರೀ ಪರಿಸರವನ್ನ ಹೇಳಿದ, ಯಾವ ಕಡೆಯಿಂದ ಅಂತ. ಇವನ ಹೆಸರೇ ಹೇಳ್ತಾನೆ. ಕೇಕಯಾಹ ದೃಷ್ಟ ಕೇತುಶ್ಚ ದೃಷ್ಟದ್ಯುಮ್ನಶ್ಚ ಪಾರ್ಶ್ವತ ರಾಜಾನಶ್ಚಾನ್ವಯು ಪಾರ್ಥಾನ್ ಬಹವೋನ್ಯೇ ಅನುಯಾಯಿನಃ. ಇವರೆಲ್ಲ ಪಾಂಡವರಿಗೆ ಬೆಂಬಲಕ್ಕೆ ನಿಂತಿದ್ದಾರೆ. ನಾನೇನು ಅವರು ಬರೀ ಕೈಕಾಲು ಖಾಲಿಯಾಗಿ ಕೂತಿದ್ದಾರೆ, ಅವ್ರ ಹತ್ರ ಏನು ಶಕ್ತಿ ಇಲ್ಲ, ಅದು ನಾನು ಸುಲಭದಲ್ಲಿ ಹೋಗಿ ಸೊಳ್ಳೆ ಹೊಡೆದಾಗ ಹೊಡೆದು ಬರ್ಬೋದು ಅಂತ ನಾನೇನು ಹೇಳ್ತಿಲ್ಲ. ನನಗೂ ಗೊತ್ತಿದೆ, ಎದುರುಗಡೆಯ ಸೈನ್ಯದ ಬಲಾಬಲಗಳ ಬಗ್ಗೆ ವಿವೇಚನೆ ಮಾಡುವ ಶಕ್ತಿ ನನಗೂ ಇದೆ. ಇಂದ್ರಪ್ರಸ್ಥಸ್ಯ ಚಾದೂರಾತ್, ಅವ್ರು ಎಲ್ಲಿದ್ದಾರೆ ಅದು ಗೊತ್ತು. ಇಂದ್ರಪ್ರಸ್ಥದ ಸ್ವಲ್ಪ ಹೊರಗಿನ ಭಾಗದಲ್ಲಿ ಉಪಪ್ಲಾವ್ಯ ಅಂತನ್ನುವ ಜಾಗದಲ್ಲಿ ಆ ಜಗ್ಮುಹು ಮಹಾರಥಾಹ, ಎಲ್ಲ ಮಹಾರಥರು ಸೇರ್ಕೊಂಡಿದ್ದಾರೆ. ವ್ಯಗರ್ಹಯಂಶ್ಚ ಸಂಗಮ್ಯ ಭವಂತಂ ಕುರುಭಿಸ್ ಸಹ. ನಮ್ಮವರು ನನ್ನನ್ನು ನಿಮ್ಮನ್ನು ಎಲ್ಲರನ್ನು ಸ್ವಲ್ಪ ಸಿಟ್ಟಿನಿಂದ ಬೈಕೊಳ್ತಾ ಕೂತಿದ್ದಾರೆ. ಅವರು ಅವರಿಗೆ ಇಷ್ಟು ದಿವಸ ಒಂದು ಅಧಿಕಾರ ಕೈ ತಪ್ಪಿದಾಗ ಆಗುವ ವ್ಯಥೆ ಏನು ಅಂತ ನನಗೆ ಗೊತ್ತು, ಅದೇನು ಕಷ್ಟ ಅಂತ ನನಗೆ ಗೊತ್ತು. ನೀವು ಅವನ ದೃಷ್ಟಿಯಿಂದ ಯೋಚನೆ ಮಾಡಿ, ಹಾಗೆ ಅನಿಸುತ್ತೆ. ಮಾತಾಡಿದ ಒಂದೊಂದು ಮಾತು ಕೂಡ ಅದರಲ್ಲಿ ಯಾವುದು ಯೋಚನೆ ತಪ್ಪಿಲ್ಲ. ಹೌದು, ವ್ಯಗರ್ಹಯನ್, ಬೈತಾ ಕೂತಿರ್ತಾರೆ. ಅವ್ರಿಗೆ ಇನ್ನೇನ್ ಕೆಲಸ? ಕಾಡಿನಲ್ಲಿ ಬರೀ ಇಷ್ಟು ದಿವಸ ಬರೀ ಗೆಡ್ಡೆ ಹಣ್ಣು ತಿನ್ಕೊಂಡು ನಾಲಿಗೆಲ್ಲ ದಪ್ಪ ಕಟ್ಬಿಟ್ಟಿದೆ. ಖಾರ ಹುಳಿ ಸಿಹಿ ಇತ್ಯಾದಿಗಳನ್ನೆಲ್ಲ ಷಡ್ರಸಾನ್ನ ಭೋಜನ ಮಾಡಿದ ನೆನಪೇ ಇಲ್ಲ ಅವರಿಗೆ ಹೇಗೆ ಏನು ಅಂತ. ತೇ ಯುಧಿಷ್ಠಿರಾಸೀನಂ ಅಜಿನೈಃ ಪ್ರತಿವಾಸಿತಂ ಕೃಷ್ಣ ಪ್ರಧಾನ ಸಂಹತ್ಯ ಪರ್ಯುಪಾಸಂತ ಭಾರತ. ಕೃಷ್ಣನನ್ನ ಮುಂದಿರಿಸಿಕೊಂಡು ನಾರುಮಡಿಯನ್ನ ಜಿಂಕೆಗಳ ಚರ್ಮವನ್ನ ತೊಟ್ಟುಕೊಂಡು ಯುಧಿಷ್ಠಿರಾದಿಗಳು ಈಗ ತಾನೇ ಕಾಡಿನ ವ್ಯವಹಾರದಿಂದ ಸ್ವಲ್ಪ ಹೊರಕ್ಕೆ ಬಂದು ಕೂತಿದ್ದಾರೆ. ಕೃಷ್ಣನನ್ನ ಮುಂದಿಟ್ಕೊಂಡಿದ್ದಾರೆ, ಭಜನೆ ಮಾಡ್ತಾ ಕೂತಿದ್ದಾರೆ. ಪರ್ಯುಪಾಸಂತ ಭಾರತ. ಅವ್ರಿಗೆ ಭಜನೆ ಮಾಡಿದ್ರೆ ನಾವು ಗೆದ್ದು ಬಿಡ್ತೇವೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಭಜನೆಯಿಂದ ಗೆಲ್ಲುದಿದ್ರೆ ಇಷ್ಟ ದಿವಸಗಳಲ್ಲಿ ವರ್ಷಗಳಲ್ಲಿ ಯುದ್ಧಗಳೇ ನಡಿಬಾರ್ದಿತ್ತು. ಯುದ್ಧ ಅಂತ ಬಂದಾಗ ಹೋಗಿ ಭಜನೆ ಮಾಡುದು, ಗೆದ್ದು ಬಿಟ್ರು ಅಂತ ಅನ್ಕೊಂಡು ಬಂದ್ಬಿಡುದು ಆಗ್ತಿತ್ತು. ಪರ್ಯುಪಾಸ ಅಂತ ಅವರೆಲ್ಲ ಭಜನೆ ಮಾಡ್ತಾ ಕೂತಿದ್ದಾರೆ. ಪ್ರತ್ಯಾದಾನಂಚ ರಾಜ್ಯಸ್ಯ ಕಾರ್ಯಮೂಚುರ್ನರಾಧಿಪಾಃ ಭವತಃ ಸಾನುಬಂಧಶ್ಚ ಸಮುಚ್ಛೇದಂ ಚಿಕೀರ್ಷವಃ. ನಮ್ಮ ನಿಮ್ಮವರ ಉಡಮೇಲು ಮಾಡುವ ಅನೇಕ ತರದ ಆಲೋಚನೆಗಳೊಂದಿಗೆ ಅವರೂ ಕೂಡ ಮಂತ್ರಾಲೋಚನೆ ಮಾಡುತ್ತಿದ್ದಾರೆ. ನಂಗೆ ಗೊತ್ತು. ಸಾನುಬಂಧ, ನಮ್ಮವರನ್ನೆಲ್ಲರನ್ನೂ ಸೇರಿಸಿ ನಮ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಅವರನ್ನ ಉಚ್ಛೇದ ಅಂದ್ರೆ ಪೂರ್ತಿ, ಸಮುಚ್ಛೇದ ಅಂದ್ರೆ ತೆಗೆದೇ ಬಿಡುದು, ಬುಡ ಸಹಿತ ಅವರನ್ನ ಕೆತ್ತು ಬಿಡಬೇಕು ಅಂತನ್ನುವ ಯೋಚನೆಗೋಸ್ಕರ ಪ್ರತ್ಯಾದಾನಂ, ಪ್ರತಿಯಾಗಿ ರಾಜ್ಯವನ್ನ ಸ್ವೀಕರಿಸುವ, ರಾಜ್ಯಂ ಪ್ರತ್ಯಾದಾನಂ, ರಾಜ್ಯವನ್ನ ಮರಳಿ ಸ್ವೀಕರಿಸುವ ಆಲೋಚನೆಗೆ ಕಾರ್ಯಂ ಏನು ಮಾಡಬೇಕು ಅಂತ ಆಲೋಚಿಸ್ತಾ ಇದ್ದಾರೆ. ಶ್ರುತ್ವಾ ಚೈವಂ ಮಯೋಕ್ತಾಸ್ತು ಭೀಷ್ಮದ್ರೋಣ ಕೃಪಾಸ್ತದಾ ಜ್ಞಾತಿಕ್ಷಯ ಭಯಾದ್ರಾಜನ್ ಭೀತೇನ ಭರತರ್ಷಭ. ಈ ವಿಷಯಗಳನ್ನೆಲ್ಲ ನಾನು ನಮ್ಮ ಅಜ್ಜಂದಿರಿಗೆ ಹೇಳಿದೆ. ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮಾದಿಗಳನ್ನು ಕೂಡಿಸಿಕೊಂಡು ಒಂದು ದಿವಸ ಹೇಳಿದೆ. ಈ ಎಲ್ಲ ಸ್ಥಿತಿ ಏನಿತ್ತು ನನಗೆ ಗೊತ್ತಾಯ್ತಲ್ವಾ, ಏನಾಗ್ತಿದೆ ಅಲ್ಲಿಯ ವ್ಯವಸ್ಥೆ, ಅದನ್ನ ನಾನು ಅವ್ರ ಹತ್ರ ಕೂಡಿಸ್ಕೊಂಡು ಒಂದು ದಿವಸ ಹೇಳಿದೆ. ಜ್ಞಾತಿಕ್ಷಯ ಭಯಾದ್, ನನಗೆ ಅವರನ್ನೆಲ್ಲ ಕಳ್ಕೊಳ್ಳೋ ಇಷ್ಟ ಇರಲಿಲ್ಲ. ನನ್ನ ಹೆಸರಿನ ಯುದ್ಧದಲ್ಲಿ ಭೀಷ್ಮಾದಿಗಳು ಯಾಕೆ ಸಾಯ್ಬೇಕು? ಅದಕ್ಕೋಸ್ಕರ ನಮ್ಮನ್ನ ಕೊಲ್ಲಬೇಕು, ಬುಡ ಸಮೇತ ನಮ್ಮನ್ನು ಕಿತ್ತ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ನೀವು ನಿಷ್ಪಾಪರು, ನಿಮ್ದೇನು ಇದರಲ್ಲಿ ಪಾಲುದಾರಿಕೆ ಇಲ್ಲ. ಆದ್ರಿಂದಾಗಿ ನಾನು ನನ್ನ ಬಂಧುಗಳನ್ನ ಕಳೆದುಕೊಳ್ತೇನೆ ಎನ್ನುವ ಭಯದಿಂದ ಅವರನ್ನೆಲ್ಲ ಕೂಡಿಸಿಕೊಂಡು ಒಂದು ದಿವಸ ಮಾತಾಡಿದೆ. ಅದ್ಭುತ ರಾಜಕೀಯ ಮಾತ್ರ. ತತಸ್ಥಾಸ್ಯಂತೆ ಸಮಯೇ ಪಾಂಡವ ಇತಿ ಮೇ ಮತಿ ಸಮುಚ್ಛೇದಂ ಹಿನಃ ಕೃತಂ ವಾಸುದೇವಶ್ಚಿಕೀರ್ಷತೆ. ವಾಸುದೇವ ಖಂಡಿತ ಪಾಂಡವರನ್ನು ಮುಂದಿಟ್ಟುಕೊಂಡು ನಮ್ಮೆಲ್ಲರನ್ನು ಕೊಲ್ತಾನೆ.
ನಮ್ಮನ್ನು ಯಾರನ್ನೂ ಉಳಿಸಲ್ಲ. ಸರಿಯಾದ ಸಮಯಕ್ಕೆ ಪಾಂಡವರು ಬಂದಿದ್ದಾರೆ, ಯುದ್ಧವನ್ನ ಮಾಡಬೇಕು ಅಂತ ಅವರು ನಿಶ್ಚಯ ಮಾಡಿ ಬಂದಿದ್ದಾರೆ. ಋತೆ ಚ ವಿದುರಾತ್ ಸರ್ವೇ, ಬಹುಶಃ ವಿದುರನನ್ನು ಕೊಲ್ಲಲ್ಲ. ಋತೆ ಚ ವಿದುರಾತ್ ಸರ್ವೇ ಯೂಯಂ ವಧ್ಯ ಮತಾ ಮಮ, ನಿಮ್ಮನ್ನು ಬಿಡಲ್ಲ, ನಿಮ್ಮನ್ನ ಖಂಡಿತ ಉಳಿಸಲ್ಲ. ಯೂಯಂ ವಧ್ಯ ಮತಾ ಮಮ, ವಿದುರಾದ್ ಋತೆ, ವಿದುರನನ್ನೊಬ್ಬನನ್ನ ಬಿಟ್ರೆ ನಿಮ್ಮೆಲ್ಲರನ್ನು ಕೊಲ್ತಾನೆ. ಯಾಕಂದ್ರೆ ನನ್ನ ಜೊತೆಗಿದ್ದೀರಿ ಅನ್ನೋ ಒಂದೇ ಕಾರಣಕ್ಕೆ, ಧೃತರಾಷ್ಟ್ರನ ಪಕ್ಷದಲ್ಲಿ ನಿಂತಿದ್ದೀರಿ ಅನ್ನೋ ಒಂದೇ ಕಾರಣಕ್ಕೆ. ಯಾಕೆಂದ್ರೆ ನೀವು ದ್ಯೂತದ ಪ್ರಸಂಗದಲ್ಲಿ ನಮ್ಮೊಟ್ಟಿಗಿದ್ರಿ, ನೀವು ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಇನ್ನು ಧೃತರಾಷ್ಟ್ರಸ್ತು ಧರ್ಮಜ್ಞ ನವದ್ಯ ಕುರು ಸತ್ತಮ, ಧೃತರಾಷ್ಟ್ರ ಅವಧ್ಯ. ಯಾಕಂದ್ರೆ ಅವನು ತತ್ವಜ್ಞ ಅನ್ನುವ ಕಾರಣಕ್ಕೋಸ್ಕರ ತುಂಬಾ ತಿಳಿದವನು, ಅದು ಗೊತ್ತಿದೆ ನೋಡಿ ಮಗನಿಗೆ. ಅಪ್ಪ ಯಾವ್ದು ಹೇಳ್ತಾನದು ಸುಮ್ಮನೆ ಹೇಳ್ತಿಲ್ಲ ಅಂತ ಅವನಿಗೆ ಗೊತ್ತಿದೆ. ಅಪ್ಪ ಒಳ್ಳೆಯ ತಿಳುವಳಿಕಸ್ತ, ಭಗವದ್ಭಕ್ತ, ಬಹುಶಃ ಅವನನ್ನು ಉಳಿಸ್ಬೋದು. ಅವನನ್ನು ಬಿಟ್ರೆ ಉಳಿದದ್ದು ಯಾರನ್ನು ಉಳಿಸಲ್ಲ, ಅದು ಗ್ಯಾರಂಟಿ ಅಲ್ಲ. ಅಪ್ಪನದ್ದು ಉಳಿಸಬಹುದು, ಯಾಕೆಂದ್ರೆ ಕುರುಡಾದ್ರಿಂದಾಗಿ ಯುದ್ಧದಲ್ಲಿ ಅವನನ್ನು ಕೊಲ್ಲಬಾರದು. ಆ ಕಾರಣಕ್ಕೆ ಉಳಿತಾನೆ ಹೊರತು ನಿಮ್ಮ ಹಾಗೆ ಶಸ್ತ್ರ ಹಿಡಿತಾನೆ ಅಂತಿದ್ರೆ ಅವನನ್ನು ಕೊಲ್ತಿದ್ದ. ವಿದುರ ವಿರೋಧಿಸಿದ್ದಾನೆ, ತಪ್ಪು ಅಂತ ಬಾಯಿ ಬಿಟ್ಟು ಹೇಳಿದ್ದಾನೆ, ಅವನನ್ನು ಕೊಲ್ಲಲ್ಲ. ಉಳಿದವ್ರು ಯಾರೂ ನೀವು ತಪ್ಪು ಅಂತ ಹೇಳಿಲ್ಲ, ಅದನ್ನ ನಿಮ್ಮನ್ನು ಕೊಲ್ತಾನೆ. ಧೃತರಾಷ್ಟ್ರನು ಹೇಳಿಲ್ಲಲ್ವಾ ಅಂದ್ರೆ ಅವನು ಕುರುಡ ಇದ್ದಾನೆ, ಜೊತೆಗೆ ತತ್ವಜ್ಞ ಇದ್ದಾನೆ, ಅವನನ್ನು ಬಿಡ್ತಾನೆ. ಸಮುಚ್ಛೇದಂಚ ಕೃಷ್ಣಂ ನ ಕೃಷ್ಣಂ ಕೃತ್ವಾ ತಾತ ಜನಾರ್ದನ ಏಕರಾಜ್ಯಂ ಕುರುಣಾಂ ಸ್ಮ ಚಿಕೀರ್ಷತಿ ಯುಧಿಷ್ಠಿರೆ. ಇದ್ರೆ ಒಂದೇ ರಾಜ್ಯ ಉಳಿಬೇಕು, ಎರಡು ರಾಜ್ಯ ಆಗ್ಲಿಕ್ಕಿಲ್ಲ. ಏಕರಾಜ್ಯ, ಕೃಷ್ಣನ ನಿರ್ಧಾರ ಒಂದೇ ರಾಜ್ಯ ಉಳಿಬೇಕು. ಅದು ಒಂದೋ ಅವರು, ಒಂದೋ ಇವರು. ಒಂದು ರಾಜ್ಯಕ್ಕೆ ಒಬ್ಬನೇ ರಾಜ, ಅದು ನಾನು ಅಂತ ಧರ್ಮರಾಜ ಹೇಳುವುದಕ್ಕೆ ಸಿದ್ಧವಾಗಿ ಬಂದಿದ್ದಾನೆ. ಕುರುಗಳಿಗೆಲ್ಲ ಯುಧಿಷ್ಠಿರನೇ ರಾಜ್ಯ ಆಳುವಂತಹ ನಿರ್ಧಾರ ಮಾಡಿಕೊಂಡು ಬಂದಿದ್ದಾನೆ. ತತ್ರ ಕಿಂ ಪ್ರಾಪ್ತ ಕಾಲಂನ ಪ್ರಣಿಪಾತಃ ಪಲಾಯನಂ ಪ್ರಾಣಾನ್ವಾ ಸಂಪರಿತ್ಯಜ್ಯ ಪ್ರತಿಯುದ್ಧ್ಯಾಮಹೇ ಪರಾನ್. ನಮ್ಮ ಹತ್ರ ಈಗ 3 ದಾರಿ ಇದೆ. ಈಗ ಪಾಂಡವರು ನಮ್ಮ ಮೇಲೆ ಯುದ್ಧಕ್ಕೆ ಬಂದಾಗ ನಮ್ಮ ಹತ್ರ 3 ದಾರಿ ಇದೆ. ಕಿಂ ಕುರ್ಮಃ, ಪ್ರಾಪ್ತ ಕಾಲ ಇದು, ಈಗಲೇ ನಿರ್ಧಾರ ಆಗ್ಬೇಕು. ಇದನ್ನು ಇನ್ನು 1 ವರ್ಷ ಬಿಟ್ಟು ಹೇಳ್ತೇನೆ ಅಂದ್ರೆ ಆಗಲ್ಲ. ವರ್ಷ ಬಿಟ್ಟು ಹೇಳಲಿಕ್ಕೆ ವರ್ಷವೇ ಇರೋಲ್ಲ, ನಾವು ಇರಲ್ಲ. ಪ್ರಾಪ್ತ ಕಾಲ, ಇದು ಸರಿಯಾದ ಕಾಲ. ನ ಪ್ರಣಿಪಾತಃ, ನಾವೇ ಹೋಗಿ ಶರಣಾಗತರಾಗುವುದು. ಒಪ್ಕೊಂಡ್ಬಿಡೋಣ, ಬೇಡ. ಹೇಗೂ ಇಷ್ಟು ದಿವಸ 12 ವರ್ಷ 13 ವರ್ಷ ಚೆನ್ನಾಗಿ ಭೋಗ ಮಾಡಿದ್ದೇವೆ. 5 ವರ್ಷದ ಕಾಲದಲ್ಲಿ ಮಾಡಬೇಕಾದ ಹಾಳೆಲ್ಲ ಮಾಡಿ ಆಗಿದೆ ಅನ್ನುವ ಹಾಗೆ 12 ವರ್ಷದಲ್ಲಿ ತಲೆಯೆಲ್ಲ ಕೆಡಿಸಿ ಆಗಿದೆ ಬೇಕಾದಷ್ಟು. ಪಲಾಯನಂ, ಒಂದೋ ಓಡ್ಬೇಕೀಗ. ಅವ್ರು ಹೇಗೆ ಕಾಡಿಗೆ ನಾವು ವ್ಯವಸ್ಥಿತವಾಗಿ ಓಡಿಸಿದ್ವೋ, ಇವಾಗ ನಾವು ಹೇಳದೆ ಹೆಸರಿಳದೆ ಓಡ್ಬೇಕಾಗುತ್ತೆ. ಕಾಡಿನಲ್ಲಿ ಗೆಡ್ಡೆ ಗೆಣಸು ತಿನ್ಲಿಕ್ಕೆ ನಾವೇ ರೆಡಿ ಮಾಡ್ಕೋಬೇಕಾಗಿದೆ. ಇದು 2ನೇ ದಾರಿ. ಇನ್ನೊಂದು ದಾರಿ ಇರುವುದು ಪ್ರಾಣಾನ್ವಾ ಸಂಪರಿತ್ಯಜ್ಯ ಪ್ರತಿಯುದ್ಧ್ಯಾಮಹೇ ಪರಾನ್. ಶತ್ರುಗಳಾಗಿ ಎದುರುಗಡೆ ನಮ್ಮನ್ನ ಸೋಲಿಸಬೇಕು ಅಂತ ಬರುವಂತಹ ಪಾಂಡವರನ್ನ ವಾಪಸ್ಸು ಧನುಷ ಹಿಡಿದು ಯುದ್ಧ ಮಾಡೋಣ. ಇದು 3 ದಾರಿ. ಒಂದೋ ಶರಣಾಗತಿ, ಒಂದೋ ಪಲಾಯನ, ಒಂದೋ ಯುದ್ಧದಲ್ಲಿ ಪ್ರತಿತಂತ್ರ, ಪ್ರತಿಯಾಗಿ ಯುದ್ಧ ಮಾಡುವುದು. ಯಾವುದಾಗಬಹುದು? ಪ್ರತಿಯುದ್ಧೇತು ನಿಯತಃ ಸ್ಯಾದಸ್ಮಾಕಂ ಪರಾಜಯ. ಪ್ರತಿಯುದ್ಧ ಮಾಡಿದ್ರೆ ನಮಗೆ ಸೋಲು ನಿಶ್ಚಯ. ಯಾಕೆಂದ್ರೆ ಯುಧಿಷ್ಠಿರಸ್ಯ ಸರ್ವೇಹಿ ಪಾರ್ಥಿವ ವಶವರ್ತಿನಃ. ಯಾರೇ ನಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದ್ರು ಒಳಗಿನಿಂದ ಅವರೆಲ್ಲ ಧರ್ಮರಾಜನ ಬಗ್ಗೆನೇ ಹಿತವನ್ನು ಬಯಸ್ತಾ ಇರುವವರು. ಯಾಕಂದ್ರೆ ಅವನ ಆಳ್ವಿಕೆಯ ಖುಷಿಯನ್ನ ಅವರು ಕಣ್ಣಾರೆ ಕಂಡವ್ರು ಎಲ್ರು. ನಮಗೆ ಸಪೋರ್ಟಿಗೆ ಅಂತ ಕರವನ್ನ ಕೊಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಬಂದರೂ ಕೂಡ ಅವರು ಕರ ಕೊಟ್ಟೇ ಬಿಡ್ತಾರೆ, ಕೊನೆಗೆ ಕೈ ಕೊಟ್ಟು ಬಿಡ್ತಾರೆ ಯುದ್ಧದಲ್ಲಿ. ಆದ್ರಿಂದ ಅವರನ್ನು ನಂಬಿಕೊಂಡು ನಾವು ಯುದ್ಧ ಪೂರ್ತಿ ಮಾಡ್ಲಿಕ್ಕೆ ಆಗುದಿಲ್ಲ. ವಿರಕ್ತ ರಾಷ್ಟ್ರಾಂಶ್ಚ ವಯನ್ ಮಿತ್ರಾಣಿ ಕುಪಿತಾನಿನಃ. ನಮಗಿರುವ ಮಿತ್ರ ರಾಷ್ಟ್ರರೆಲ್ಲ ನಮ್ಮ ಮೇಲೆ ಸ್ವಲ್ಪ ಕೋಪ ಮಾಡಿಕೊಂಡಿದ್ದಾರೆ. ಅಂದ್ರೆ ಅದು ಅವನಿಗೂ ಗೊತ್ತಿದೆ. ಮಿತ್ರ ರಾಷ್ಟ್ರಾಶ್ಚ ವಯಂ ಅಲ್ಲ, ವಿರಕ್ತ ರಾಷ್ಟ್ರಾಶ್ಚ ವಯಂ ಮಿತ್ರಾಣಿ ಕುಪಿತಾನಿನಃ. ಅನೇಕ ರಾಷ್ಟ್ರಗಳು ನಮ್ಮಿಂದ ಈಗಾಗಲೇ ದೂರವಾಗಿವೆ. ಮಿತ್ರರು ಕೂಡ ನಮ್ಮ ಬಗ್ಗೆ ಕೋಪ ಮಾಡಿಕೊಂಡಿದ್ದಾರೆ. ಧಿಕೃತ ಪಾರ್ಥವೈ ಸರ್ವೈ ಸ್ವಜನೇನ ಚ ಸರ್ವಶಃ. ಧಿಕೃತಾಹ, ನಮ್ಮನ್ನ ತಿರಸ್ಕರಿಸಿಬಿಟ್ಟಿದ್ದಾರೆ ಕೆಲವು ವಿಷಯದಲ್ಲಿ. ಪ್ರಣಿಪಾತೆ ಚ ದೋಷೋಸ್ತಿ ಸಂಧಿರ್ನ ಶಾಶ್ವತಿ ಸಮಾಹ. ಪ್ರಣಿಪಾತ, ನನಗೆ ಈಗ ಈ 3 ದಾರಿಯಲ್ಲಿ ಒಂದೇ ಸರಿ ಕಾಣಿಸ್ತಾ ಇದೆ. ಪ್ರಣಿಪಾತ, ನಮಸ್ಕಾರ ಮಾಡಿಬಿಡೋಣ, ಒಪ್ಕೊಂಡ್ಬಿಡೋಣ. ಒಪ್ಪಿದ್ರೆ ಸಂಧಿ ನಹ ಶಾಶ್ವತಿ ಸಮಾಹ. ನಮಗೆ ಸಂಧಿಯಿಂದ ಬಹಳ ಕಾಲ ಬದುಕುವ ಅವಕಾಶ ಇದೆ. ಸಂಧಿ ಮಾಡಿಕೊಂಡ್ರೆ ಅನೇಕ ತರದ ಲಾಭಗಳಿವೆ. ನ ದೋಷೋಸ್ತಿ, ಏನು ತಪ್ಪು? ಶರಣಾಗತಿ ಹೊಂದಿದ್ರೆ ಏನ್ ತಪ್ಪು?
ಪಿತರಂ ತ್ವೇವ ಶೋಚಾಮಿ ಪ್ರಜ್ಞಾ ನೇತ್ರಂ ಜನಾಧಿಪಂ. ನಮ್ಮ ತಂದೆ ಬಗ್ಗೆ ನನಗೆ, ಅಂದ್ರೆ ತಂದೆ ಹತ್ರ ಭೀಷ್ಮ ದ್ರೋಣಾದಿಗಳ ಹತ್ರ ಏನು ಹೇಳಿದೆ ಅಂತ ಹೇಳ್ತಾ ಇದ್ದಾನೆ ದುರ್ಯೋಧನ. ನಾನು ಭೀಷ್ಮ ದ್ರೋಣಾದಿಗಳನ್ನು ಕೂಡಿಸಿಕೊಂಡು ಹೀಗೆ ಮಾತಾಡಿದೆ ಅನ್ನೋದನ್ನು ಹೇಳ್ತಿದ್ದಾನೆ. ಪಿತರಂ ತ್ವೇವ ಶೋಚಾಮಿ, ನಮ್ಮ ಅಪ್ಪನ ಬಗ್ಗೆ ಒಂದೇ ಬೇಜಾರು. ಪಾಪ ಅಪ್ಪ ಕಾರಣ ಇಲ್ಲದೆ ಪಾಂಡವರ ಹತ್ರ ತಲೆ ತಗ್ಗಿಸಬೇಕಾದ ಸ್ಥಿತಿ ಬಂತು. ಎಲ್ಲಿಗೆ ಪಾಯಿಂಟ್ ಹೊಡೆದ್ರು ಅಂತ ಗಮನಿಸಿ. ಭೀಷ್ಮ ದ್ರೋಣಾದಿಗಳಿಗೆ ಬೇರೆ ಯಾವುದೂ ಅವರಿಗೆ ತೊಂದರೆ ಆಗಲ್ಲ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲದಿಂದ ಆಧಿಪತ್ಯ ನಡೆಸ್ತಾ ಧೃತರಾಷ್ಟ್ರನಿಂದ ಏನು ಕಾರ್ಯವನ್ನು ಮಾಡಿಸ್ತಿದ್ದಾರೆ, ಈಗ ಒಂದು ಕಡೆ ತಲೆ ತಗ್ಗಿಸುವಾಗ ಮಾಡಬೇಕಾಗತ್ತೆ ಅನ್ನೋದನ್ನ ಒತ್ತಿ ಹೇಳ್ತಾ ಇದ್ದಾನೆ. ಪಿತರಂತ್ವೇವ ಶೋಚಾಮಿ, ಅಪ್ಪನ ಬಗ್ಗೆ ಒಂಚೂರು ಬೇಜಾರಾಗ್ತಿದೆ. ಯಾಕೆಂದ್ರೆ ಅವನು ಸುಮ್ಮನೆ ನಮ್ಮ ಹೆಸರಿನಲ್ಲಿ ಶರಣಾಗತಿಯನ್ನು ಹೊಂದಬೇಕಾಗಿದೆ. ಯಾಕಂದ್ರೆ ಅವನು ರಾಜ, ಆದ್ರಿಂದಾಗಿ ನಾವು ಈಗ ಏನೇ ಹೇಳಿದ್ರು ಅಪ್ಪ ತಲೆ ತಗ್ಗಿಸಿ ಬರಬೇಕು, ಇಲ್ಲ ನಾನು ಅಧಿಕಾರವನ್ನು ಬಿಟ್ಕೊಟ್ಟಿದ್ದೇನೆ ಅಂತ ಹೇಳಬೇಕು. ಪ್ರಜ್ಞಾನೇತ್ರಂ ಜನಾಧಿಪಂ, ನಿಜವಾಗಿ ಪ್ರಜೆಗಳ ಅಧಿಪ ಅವನು. ಒಳ್ಳೆಯ ಒಳಗಣ್ಣಿನಿಂದ ಕೂಡಿದವ. ನಿಮ್ಮ ಮಗ ಇದ್ದಾನಲ್ವಾ, ಅವನು ಸಾಮಾನ್ಯ ಅಲ್ಲ, ಅವನು ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅವನು. ಮತ್ಕೃತೆ ದುಃಖಮಾಪನ್ನಂ, ನನ್ನಿಂದಾಗಿ ಪಾಪ ದುಃಖವನ್ನು ಅನುಭವಿಸುವಂತಾಗಿದೆ. ಕ್ಲೇಶಂ ಪ್ರಾಪ್ತಂ ಅನಂತಕಂ, ಅನೇಕ ತಪ್ಪುಗಳನ್ನು ಮಾಡಿದ್ದ ಪರಿಣಾಮವಾಗಿ ಕ್ಲೇಶವನ್ನು ದುಃಖವನ್ನು ಅನುಭವಿಸ್ತಾ ಇದ್ದಾನೆ. ಕೃತಂ ಹಿ ತತ್ರ ಪುತ್ರೈಶ್ಚ ಪರೇಶಾಂ ಅವರೋಧನಂ, ಶತ್ರುಗಳ ವಿರೋಧವನ್ನ ಕಟ್ಟಿಕೊಂಡಿದ್ದಾನೆ ಕೇವಲ ನನ್ನ ಕಾರಣಕ್ಕಾಗಿ. ಮತ್ಪ್ರಿಯಾರ್ಥಂ ಪುರೈವೈತದ್ವಿದಿತಂ ತೇ ನರೋತ್ತಮ, ಇದೆಲ್ಲ ನನ್ನ ಸಂತೋಷಕ್ಕಾಗಿ ತಂದೆ ಕೆಲವೆಲ್ಲ ನಿರ್ಧಾರಗಳನ್ನ ಪಾಂಡವರನ್ನ ಮತ್ತೆ ಜೂಜಿಗೆ ಕರೆದದ್ದು. ಒಂದ್ಸರ್ತಿ ಕರೆದು ಸೋತು ಹೋದ್ಮೇಲೆ ವರ ಕೊಟ್ಟ ಮೇಲೆ ಎಲ್ಲ ಮುಗಿದೋಗಿತ್ತು, ಅಲ್ಲಿಗೆ ಸಮಸ್ಯೆ ಮುಗಿತಿತ್ತು. ಆದ್ರೆ ನನ್ನ ಹಠಕ್ಕೆ ಅಪ್ಪ ನನ್ನ ಮೇಲಿನ ವ್ಯಾಮೋಹದಿಂದ ಮತ್ತೆ ಕರೆದು ಅವರನ್ನ ಕರೆಸಿ ಅವರಿಗೆ ಮತ್ತೆ ಶಾಶ್ವತವಾಗಿ 13 ವರ್ಷಗಳ ಕಾಲದ ದೀರ್ಘವಾದ ರಾಜ್ಯದ ವಿಯೋಗ ಅನ್ನೋದನ್ನ ನಾವು ಮಾಡಿಸಿಕೊಟ್ಟ ಹಾಗಾಯ್ತು. ಇದೆಲ್ಲ ನನ್ನ ಪ್ರೀತಿಗೋಸ್ಕರ ಮಾಡಿತು. ತೇ ರಾಜ್ಞೋ ಧೃತರಾಷ್ಟ್ರಸ್ಯ ಸಾಮಾತ್ಯಸ್ಯ ಮಹಾರಥಾಃ ವೈರಂ ಪ್ರತಿಕರಿಷ್ಯಂತಿ ಕುಲೋಚ್ಛೇದೇನ ಪಾಂಡವಾಃ. ಈ ಎಲ್ಲ ಕಾರಣದಿಂದ ಮಂತ್ರಿಗಳಿಂದ ಒಡಗೂಡಿದ ಧೃತರಾಷ್ಟ್ರನ ಸಮಸ್ತ ಸೇನೆಯನ್ನು ನಿರ್ನಾಮ ಮಾಡುವ ವಿಷಯದಲ್ಲಿ ಯುಧಿಷ್ಠಿರ ಹಿಂದೆ ತೆಗೆಯುವುದಿಲ್ಲ, ಅವನ ಕಾಲು ಹಿಂತೆಗೆಯುವುದಿಲ್ಲ. ತಥೋ ದ್ರೋಣೋ ಬ್ರವೀದ್ ಭೀಷ್ಮಃ ಕೃಪೋ ದ್ರೌಣಿಶ್ಚ ಭಾರತ ಮತ್ವಾ ಮಾಂ ಮಹತೀಂ ಚಿಂತಾಂ ಆಸ್ಥಿತಂ ಯಥಿತೇಂದ್ರಿಯಂ. ನಾನು ತುಂಬಾ ದುಃಖ ವಹಿಸಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದೆ. ಇಂಥ ಒಂದು ಸ್ಥಿತಿ ನಮ್ಮ ಅಪ್ಪನಿಗೆ, ನಿಮ್ಮನ್ನು ಕೂಡ ಬಿಡದಂತಹ ಸ್ಥಿತಿಗೆ ನಾನು ತಂದಿಟ್ನಲ್ವಾ ಅಂತ ನಾನು ವ್ಯಥೆ ಪಟ್ಕೊಂಡು ಕೂತಿದ್ದಾಗ ಎಲ್ಲರೂ ಒಟ್ಟಿಗೆ ಸೇರಿ ಹೇಳಿದ್ರು, ದ್ರೋಣ, ಭೀಷ್ಮ, ಕೃಪ, ಅಶ್ವತ್ಥಾಮ ಎಲ್ಲರೂ ಹೀಗೆ ಮತ್ವ ಎಲ್ಲರೂ ನನ್ನ ಚಿಂತೆಯನ್ನ ಪರಿಗಣಿಸಿ ಮಾತನಾಡಿದ್ರು. ಅಭಿದೃಗ್ಧ್ವಾ ಪರೇಜೇನ್ನೋ ನಭೇತವ್ಯಂ ಪರಂತಪ ಅಸಮರ್ಥ ಪರೇಜೇತುಂ ಅಸ್ಮಾನ್ ಯುಧಿ ಸಮಾಸ್ಥಿತಾನ್. ಏನಂದಿ? ಯುದ್ಧದಲ್ಲಿ ನಮಗೆ ಸೋಲಾಗತ್ತಾ? ನಾವ್ಯಾರು ಅವರನ್ನು ಗೆಲ್ಲಿಕ್ ಸಾಧ್ಯ ಇಲ್ವಾ? ಏನು ಧೃತರಾಷ್ಟ್ರ ತಲೆ ತಗ್ಗಿಸಿ ನಡಿಬೇಕಾಗತ್ತಾ? ಇದೆಲ್ಲ ಸಾಧ್ಯ ಇರುವ ಕೆಲಸ ಅಲ್ಲ. ಕೂಡ್ಲೆ ನಮ್ಮ ವಿಷಯದಲ್ಲಿ ಅವರು ಅಕಸ್ಮಾತ್ ದೊಡ್ಡವರು ಅಂತ ಹೇಳಿ ತಲೆ ತಗ್ಗಿಸಿ ಬರದೆ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ ಅಂದ್ರೆ ನಾವು ತಲೆ ತಗ್ಗಿಸಿ ನಿಲ್ಲುವವರಲ್ಲ. ದುರ್ಯೋಧನ ಎಲ್ಲಿಗೆ ಹೊಡಿಬೇಕಿತ್ತು ಅಲ್ಲಿ ಹೊಡೆದು ಬಿಟ್ಟ. ಎಲ್ಲರೂ ಕೆರಳಿ ಬಿಟ್ಟವರು ಯುದ್ಧ ಮಾಡ್ತೇವೆ ಅಂತ ತೀರ್ಮಾನ ತಗೊಳ್ತಾ ಇದ್ದಾರೆ. ಅಭಿದೃಗ್ಧಾ ಪರೇಚೇನ್ನಃ, ಒಂದು ವೇಳೆ ಅವರು ನಮ್ಮ ವಿಷಯದಲ್ಲಿ ದೊಡ್ಡವರು ಅಂತ ಎಚ್ಚರ ಮಾಡದೆ ಯುದ್ಧಕ್ಕೇನೆ ಸನ್ನದ್ಧರಾಗಿ ನಿಲ್ತಾರೆ ಅಂದ್ರೆ ನಭೇತವ್ಯಂ, ನೀನ್ ಹೆದರಬೇಡ, ನಾವಿದ್ದೇವೆ. ಅಸಮರ್ಥಾಹ ಪರೇಜೇತುಂ, ನಮ್ಮನ್ನ ಸೋಲಿಸ್ಲಿಕ್ಕೆ ಅವರು ಸಮರ್ಥರಲ್ಲ, ನಾವೇ ಅವರನ್ನು ಗೆಲ್ಲುವುದಕ್ಕೆ ಸಮರ್ಥರಾಗ್ತೇವೆ. ಏಕೈಕಶಃ, ನಮ್ಮಲ್ಲಿ 4 ಜನರಲ್ಲಿ ಒಬ್ಬೊಬ್ಬರೇ ಅಷ್ಟೂ ಜನ ಪಾಂಡವರನ್ನ ಸೋಲಿಸ್ಲಿಕ್ಕೆ ಸಮರ್ಥರು. ವಿಜೇತುಂ ಸರ್ವ ಪಾರ್ಥಿವಾನ್, ಎಲ್ಲ ರಾಜರನ್ನು ಸೇರಿಸಿ ಪಾಂಡವರನ್ನ ಸೋಲಿಸುವುದಕ್ಕೆ ನಾವು ಒಬ್ಬೊಬ್ಬರೇ ಸಾಕು. ಆಗಚ್ಚಂತು ವಿನೇಶ್ಯಾಮಃ ದರ್ಪಮೇಶಾಂ ಶಿತೈ ಶರೈಹಿ, ಅವರ ದರ್ಪವನ್ನ ನಮ್ಮ ತೀಕ್ಷ್ಣವಾದ ಬಾಣಗಳಿಂದ ಇಳಿಸಿ ನಾವು ನಮ್ಮ ಗೆಲುವಿನ ಧ್ವಜವನ್ನ ಸ್ಥಾಪನೆ ಮಾಡಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇದೆ. ಪುರೈಕೇನ ಹಿ ಭೀಷ್ಮೇಣ, ಅಷ್ಟೊತ್ತಿಗೆ ಒಬ್ಬೊಬ್ಬರ ಬಗ್ಗೆ ಹೇಳುತ್ತಾರೆ. ಭೀಷ್ಮ ಏನು ಸಾಮಾನ್ಯ ಅಂದ್ಕೊಂಡಿದ್ದೀರಾ? ಏಕೇನ ಭೀಷ್ಮೇಣ ವಿಜಿತಾ ಸರ್ವ ಪಾರ್ಥಿವಾಹ. ಆ ವಿಚಿತ್ರ ವೀರ್ಯನ ಮದುವೆಗೋಸ್ಕರ ಕಾಶಿ ದೇಶದ ರಾಜನ ಸ್ವಯಂವರದಲ್ಲಿ ಸುಮ್ಮನೆ ಹೋಗಿದ್ದ ಅವನು. ವಸ್ತುತಃ ಯಾವ ಇಂಟೆನ್ಷನ್ ಇರಲಿಲ್ಲ ಅವನಿಗೆ. ನೋಡ್ಬೇಕು, ರಾಜಕೀಯ ನಿರಂತರ ನೋಡ್ತಾ ಇರ್ಬೇಕು. ಅದು 2 ದಿವಸ ಮರ್ತೋದ್ರೆ ಈ ಅಪ್ಡೇಟ್ ಆಗುವ ಆಪ್ ತರ, ಅಕಸ್ಮಾತ್ 2 ದಿವಸ ಬಿಟ್ಟ ಅಂದ್ರೆ 3ನೇ ದಿವಸ ಸರಿ ವರ್ಕ್ ಆಗಲ್ಲ, ಅದು ಏನೇನೋ ಎಡವಟ್ಟಾಗ್ತಾ ಇರುತ್ತೆ. ರಾಜಕೀಯವೂ ಹಾಗೇನೆ, ಅದು ನಿರಂತರ ಅದರಲ್ಲಿ ಬಿದ್ದಿರಬೇಕು.
ಪ್ರತಿ ದಿವಸದ ಸಣ್ಣ ಸಣ್ಣ ಮೂಮೆಂಟ್ ಅನ್ನು ಗಮನಿಸ್ತಾ ಇದ್ರೆ ಮಾತ್ರ ಮೂರನೇ ದಿವಸಕ್ಕೆ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕಾಗುತ್ತೆ. ಇಲ್ಲ ಅಂದ್ರೆ ಅದು ಅವ್ರ ಪಾಡಿಗೆ ಆ ಪೇಪರ್ ಅಲ್ಲಿ, ಇದು ಈ ಪಾಡಿಗೆ ಈ ಪೇಪರ್ ಅಲ್ಲಿ, ಇವನು ನೆಕ್ಸ್ಟ್ ಪೇಪರ್ ಅಲ್ಲಿ ಇವನು ಹೆಸರಾಗಿ ಬರ್ತಾನೆ ಅಷ್ಟೇ. ದಿವಂಗತ ಶ್ರದ್ಧಾಂಜಲಿ ಅನ್ನೋ ಹೆಸರಲ್ಲಿ ಮುಗಿದೋಗ್ಬಿಡುತ್ತೆ. ಆದ್ರಿಂದಾಗಿ ಹಾಗಾಗಬಾರ್ದು ಅಂದ್ರೆ ಪ್ರತಿ ಸಣ್ಣ ಸುದ್ದಿಯನ್ನು ಗಮನಿಸ್ತಾ ಇರಬೇಕು ರಾಜಕೀಯದಲ್ಲಿ. ಹಾಗಾಗಿ ಭೀಷ್ಮ ಏನ್ ನಡೆಯುತ್ತೆ ನೋಡ್ಬೇಕು. ಇವನು ಆಗ್ಲೇ ವಯಸ್ಸಾಗಿದೆ, ಆದ್ರೆ ಹೋದಾಗ ಎಲ್ಲ ಯುವಕರು ಮೀಸೆ ಚಿಗುರು ತಮಾಷೆ ಮಾಡಿದ್ರು. ಈ ಮುದುಕನಿಗೆ ಏನ್ ಚಪಲ, ಇನ್ನು ತುಂಬಿ ಎತ್ಲಿಕ್ಕಾಗಲ್ಲ, ನಿಲ್ಲಿಕ್ಕಾಗಲ್ಲ, ಕೂಡ್ಲಿಕ್ಕಾಗಲ್ಲ. ಇಂಥವುಗಳೆಲ್ಲ ಬಂದು ಅಂದ್ರೆ ಅದನ್ನ ಒಂದು ಹೇಳುವ ರೀತಿ ಬಹಳ ಚೆನ್ನಾಗಿದೆ, ಹಿಂದೆ ಬಂದು ಹೋಗಿದೆ. ತುಂಬಾ ಹೀನಾಯವಾಗಿ ಅವನನ್ನು ಒಂದು ಕಸದ ಹಾಗೆ ಮಾತಾಡಿಸ್ತಾರೆ. ಸಿಟ್ಟು ಬರುತ್ತೆ. ನನ್ನ ಸಾಮರ್ಥ್ಯ ಏನು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಅಂತ ಸೀದಾ ರಥವನ್ನ ಅದೇ ವೇದಿಕೆಯ ಮಧ್ಯಕ್ಕೆ ತಂದು, ರಥದ ಮೇಲೆ ಆ ವೇದಿಕೆಯ ಮೇಲೆ ಇದ್ದಂತ 3 ಹೆಣ್ಣು ಮಕ್ಕಳನ್ನು ಕೂಡ ತನ್ನ ರಥಕ್ಕೆ ಕೂಡಿಸಿಕೊಂಡು, ಯಾರಾದ್ರೂ ನಿಮ್ಗೆ ಇವರಲ್ಲಿ ಒಬ್ಬಳನ್ನ ಮದುವೆ ಆಗ್ಬೇಕು ಅಂತ ಆಸೆ ಇದ್ರೆ ಸ್ವಯಂವರ ಗೆಲ್ಲುವುದು ಬಿಡಿ, ಅದು ದೂರದ ಮಾತು, ನನ್ನನ್ನು ಗೆಲ್ಲಿ, ಆಮೇಲೆ ಇವಳನ್ನು ಕರ್ಕೊಂಡು ಹೋಗಿ. ಅಷ್ಟೂ ಜನ ಅಟ್ ಎ ಟೈಮ್ ಅವನ ಮೇಲೆ ದಾಳಿ ಮಾಡ್ತಾರೆ. ಪುರೈಕೇನ ಹಿ ಭೀಷ್ಮೇನ ವಿಜಿತಾ ಸರ್ವ ಪಾರ್ಥಿವಾಹ. ಅಷ್ಟೂ ಜನರನ್ನು ಒಬ್ಬನೇ ಸೋಲಿಸ್ತಾನೆ. ಆ 3 ಜನ ಹೆಣ್ಮಕ್ಳಿಗೆ ಏನು ಆಗದ ಹಾಗೆ. ಅದು ತಾಕತ್ತು. ಕೆಲವೊಮ್ಮೆ ನಮ್ಮಲ್ಲಿ ಸಿಟ್ಟೇನು ಅಂದ್ರೆ ಅವನಿಗೇನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅವ್ನ ಗಾಡಿಗಾದ್ರೂ ಪೆಟ್ಕೊಡೋಣ, ಅವ್ನ ಟೈರ್ ಆದ್ರೂ ಪಂಚರ್ ಮಾಡೋಣ, ಅವನ ಕನ್ನಡಿ ಆದ್ರೂ ಹೊಡೆದು ಬಿಡೋಣ ಅಂತ, ಅದ್ರ ಮೇಲೆ ಒಂದು ಗೆರೆ ಆದ್ರೂ ಹಾಕ್ಬಿಡೋಣ ಅಂತ. ಅವ್ನಿಗೆ ಕೆಲವೊಮ್ಮೆ ಅವನಿಗೆ ಗಾಯ ಆದ್ರೂ ಒಂದು ಬೇಜಾರಾಗಲ್ಲ, ಕಾರ್ ಮೇಲೆ ಒಂದು ಸಣ್ಣ ಗೆರೆ ಆದ್ರೆ ಜೀವ ಹೋಗ್ಬಿಡುತ್ತೆ. ಆ ತರ ಏನ್ ಪ್ರಯತ್ನ ಮಾಡಿದ್ರು ಒಂದ್ ಸಣ್ಣ ಅಲುಗಾಟು ಅವನಿಗೆ ಏನು ತೊಂದರೆ ಕೊಡ್ಲಿಲ್ಲ. ಈ ತರ ಭೀಷ್ಮ ಅಸಾಧಾರಣವಾದಂತಹ ವ್ಯಕ್ತಿತ್ವ ಇರುವವ. ಇವ್ರು ಯಾರಾದ್ರೂ ಅಷ್ಟು ಜನ ಒಟ್ಟಿಗೆ ಬಂದಾಗ್ಲೇ ಒಬ್ಬನೇ ನಿಂತಾಗ ಯಾರು ಅವನನ್ನ ಗೆಲ್ಲಿಕ್ಕಾಗ್ಲಿಲ್ಲ. ಇದಾಗೇನು ಬಹಳ ವರ್ಷ ಏನಾಗ್ಲಿಲ್ಲ. ಈಗಲೂ ನಮ್ಮ ಭೀಷ್ಮಾಚಾರ್ಯರಿಗಿರುವ ಸಾಮರ್ಥ್ಯ ಏನು ಅಂತ ನಾವು ಪ್ರತ್ಯೇಕ ಬಿಡಿಸಿ ಹೇಳಬೇಕಾಗಿಲ್ಲ. ಮೃತೆ ಪಿತರ್ಯ ಅತಿಕ್ರುದ್ಧೋ ರಥೇನೈಕೇನ ಭಾರತ ಜಗಾನ ಸುಬಹೂಂಸ್ತೇಷಾನ್ ಸಂರಬ್ಧ ಕುರು ಸತ್ತಮ ತತಸ್ತೆ ಶರಣಂ ಜಗ್ಮುಹು ದೇವವ್ರತಮಿಮಂ ಭಯಾತ್. ದೇವವ್ರತನನ್ನ ಈ ಎಲ್ಲರೂ ಒಟ್ಟು ಸೇರಿ ಭಯದಿಂದ ಶರಣಾಗತರಾಗಿ ತಮ್ಮ ಜೀವ ಉಳಿಸ್ಕೊಂಡ್ರು. ಇಲ್ಲಾಂದ್ರೆ ಅವತ್ತೇ ಎಲ್ಲ ರಾಜರು ನಷ್ಟವಾಗಿ ಹೋಗ್ತಿದ್ರು, ಯಾರಿಗೂ ಬದುಕಲಿಕ್ಕೆ ಅವಕಾಶವೇ ಇರ್ತಿರ್ಲಿಲ್ಲ. ದೇವವ್ರತನ ಅನುಗ್ರಹದಿಂದ ಇವರೆಲ್ಲ ಬದುಕಿದ್ದಾರೆ. ಇವತ್ತು ಯಾರೆಲ್ಲ ರಾಜರು ಅಂತ ಬಂದು ಪಾಂಡವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಕೇಕಯರು ಅಥವಾ ಕಾಶಿ ದೇಶದ ರಾಜರು, ಪಾಂಚಾಲರು, ಮಾತ್ಸ್ಯರು ಅಂತ ಯಾರೆಲ್ಲ ಇದ್ದಾರೋ ಅವರೆಲ್ಲ ಭೀಷ್ಮನಿಂದ ಉಳಿದವರು. ಆದ್ರಿಂದಾಗಿ ಅವರಿಗೆ ಗೊತ್ತಿದೆ ಭೀಷ್ಮ ಏನು ಅಂತ. ಆದ್ರಿಂದಾಗ ಅವ್ರು ಯಾರು ಭೀಷ್ಮನ ಮುಂದೆ ನಿಲ್ಲುವವರಲ್ಲ. ಸಭೀಷ್ಮಸ್ಸು ಸಮರ್ಥೋಯಂ ಅಸ್ಮಾಭಿಕ್ ಸಹಿತೋ ರಣೇ. ಇನ್ನು ನಾವೆಲ್ಲ ಒಟ್ಟು ಸೇರಿದ ಮೇಲೆ ಭೀಷ್ಮನಿಗೆ ಇನ್ನು ಬಲ ಬರಲ್ವಾ? ಆದ್ರಿಂದಾಗಿ ಪರಾನ್ ವಿಜೇತುಂ ತಸ್ಮಾತೆ ವೇತು ಭೀಹಿ ಭರತರ್ಷಭ. ಅದನ್ನಾಗಿ ನೀನು ಭಯ ಪಡಬೇಡ, ಇವರನ್ನೆಲ್ಲರನ್ನ ಸೋಲಿಸ್ಲಿಕ್ಕೆ ನಾವಿದ್ದೇವೆ ಅಂತ ದ್ರೋಣಾಚಾರ್ಯರು ಭೀಷ್ಮರನ್ನ ಮುಂದಿಟ್ಟುಕೊಂಡು ಅವರು ಸಾಮರ್ಥ್ಯದಿಂದ ಎಂತಹ ದೊಡ್ಡವರು ಅಂತ ಅನ್ನೋದು ಇತಿ ಇತ್ಯೇಷಾಂ ನಿಶ್ಚಯೋ ಹ್ಯಾಸೀತ್ ಕಾಲೇ ಅಮಿತ ತೇಜಸಾಂ ಪುರಾ ಪರೇಶಾಂ ಪೃಥಿವಿ ಕೃಷ್ಣಾಸೀತ್ ವಶವರ್ತಿನಿ. ಭೀಷ್ಮಾಚಾರ್ಯ ಇರಬೇಕಾದ್ರೆ ಇಡೀ ಹಸ್ತಿನಾವತಿಯ ಸುತ್ತಲಿನ ಎಲ್ಲ ಭೂಭಾಗವು ಅವರ ವಶದಲ್ಲಿತ್ತು. ಇವತ್ತು ಅವರು ಇದ್ದಾರೆ ಅಂದ ಮೇಲೆ ಅಷ್ಟು ನಮ್ಮ ವಶದಲ್ಲಿ ಇರುತ್ತೆ ಅಂತ ಅರ್ಥ. ಅವರಿಗೆ ಅವರ ಕಣ್ಣಂಚಿನಿಂದ ದಾಟಿ ಯಾರೂ ಕೂಡ ಒಂದು ಗೆರೆಯನ್ನು ಕೂಡ ಎಕ್ಸ್ಟ್ರಾ ತಮಗೆ ವಶ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅಸ್ಮಾನ್ ಪುನರಮೀನಾದ್ಯ ಸಮರ್ಥ ಜೇತು ಮಾಹವೇ ಚಿನ್ನ ಪಕ್ಷ ಪರೇಹ್ಯದ್ಯ ವೀರ್ಯಹೀನಾಶ್ಚ ಪಾಂಡವಾ. ಪಾಂಡವರ ಹತ್ರ ಏನಿದೆ? 13 ವರ್ಷ ಗೆಡ್ಡೆಗಣಸು ತಿಂದು ಮೈಯಲ್ಲಿ ಕಸುವೇ ಇಲ್ಲ, ವೀರ್ಯಹೀನರವರು, ರೆಕ್ಕೆ ಇಲ್ಲ. ಅಂದ್ರೆ ರೆಕ್ಕೆ ಇಲ್ಲದ ಹಕ್ಕಿಯಂತೆ ಹಾರ್ಲಿಕ್ಕೆ ಗೂಡಿನಿಂದ ಹೊರಕ್ಕೆ ನೆಗೆದಿದ್ದಾರೆ, ಬೀಳುದ್ ಕೆಳಗೆ. ಇನ್ನೊಂದು ಯಾವುದೋ ಪ್ರಾಣಿಯ ಆಹಾರವಾಗಿ ಬಿದ್ರೆ ನಮ್ಮ ಮೇಲೆ ನಾವು ಅವರನ್ನು ಮುಗಿಸ್ಬಿಡ್ತೇವೆ. ಅದರಿಂದ ಏನು ನೀವು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಯಾಕೆಂದ್ರೆ ಕಾಡಿನಲ್ಲಿ ಇದ್ದದ್ರಿಂದ ಇಷ್ಟು ದಿವಸ ರಾಜಕೀಯ ತಪ್ಪಿ ಹೋಗಿದೆ. ಏನ್ ಸ್ಟೇಟಸ್ ಇದೆ ಅಂತ ಗೊತ್ತಿಲ್ಲ ಅವರಿಗೆ. ಈ ಪರಿಸ್ಥಿತಿಯಲ್ಲಿ ಯುದ್ಧವನ್ನ ಅಭ್ಯಾಸ ಮಾಡದೆ ಬಿಟ್ಟು ಹೋದ್ರಿಂದ ಯುದ್ಧದಲ್ಲಿ ಅವರಿಗೆ ಅದನ್ನ ಕತ್ತಿ ಹಿಡ್ಕೊಂಡು ತಿರುಗಿಸ್ತಾ ಇರ್ತಾರೆ. ಎಲ್ಲಿಗೆ ತಿರುಗಿಸ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ. ಒಟ್ಟು ತಿರುಗಿಸ್ಬೇಕು ಅಂತ ತಿರುಗಿಸ್ತಾ ಇರ್ತಾರೆ, ಈ ಹಿಂದಿನಿಂದ ಬಂದು ಹೊಡೆದು ಹೋಗ್ತಾರೆ. ಆದ್ರಿಂದ ಈಗ ಯುದ್ಧ ಅಂತ ಅದು ಹಾಗೇನೆ. ಯುದ್ಧದ ಪ್ರಾಕ್ಟೀಸ್ ಕೂಡ ಮಧ್ಯದಲ್ಲಿ ಈ ಸಂಗೀತದ ಪ್ರಾಕ್ಟೀಸ್ ಇದ್ದ ಹಾಗೆ. ಅದು ಸಂಗೀತದಲ್ಲಿ ಅವರು ದಿನಕ್ಕೆ 4-6 ಗಂಟೆ ನಿರಂತರ ಪ್ರಾಕ್ಟೀಸ್ ಮಾಡ್ತಿದ್ರೆ ಮಾತ್ರ ಅವರು ಜೀವಂತ. ಅವ್ರದ್ದು ಬಿಟ್ರು ಅಂದ್ರೆ ಅನಭ್ಯಾಸೆ ವಿಷಂ ಶಾಸ್ತ್ರಂ. ಸೇಮ್ ನಾವು ಓದುವ ಶಾಸ್ತ್ರವೂ ಹಾಗೇನೆ. ಓದದೆ ಬಿಟ್ಟೆವು ಅಂದ್ರೆ ಅದನ್ನು ಮತ್ತೆ ಮತ್ತೆ ಹಿಂದಿನಿಂದ ನಾ ಕೇಳಿ ಆಗಿದೆ ಅಂತ ಅವತ್ತಿಗೆ ಕೇಳಿದ್ ಬಿಟ್ಬಿಟ್ಟೆವು ಅಂದ್ರೆ ಅದು ಬಿಟ್ಟೇ ಹೋಗಿರುತ್ತೆ. ನಮ್ಗೇನು ಅಂದ್ರೆ ಅರ್ಥ ಆಗಿದೆ ಅಂತ ತಲೆ ಜೋಲ್ ಅಲ್ಲಾಡಿಸಿರ್ತೇವೆ, ಅದು ಅಲ್ಲಾಡಿಸಿದ್ರೆ ಬಿದ್ದೋಗಿರುತ್ತೆ ಅನ್ನೋ ನೆನಪಾಗಲ್ಲ.
ಆದ್ರೆ ಒಳಗಿನಿಂದ ಅದು ಉಳಿಬೇಕು ಅಂದ್ರೆ ಮತ್ತೆ 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 ಮರು ಅಭ್ಯಾಸ ಮಾಡಬೇಕು. ಹಾಗೆ ಮಾಡಿದ್ರೆ ಮಾತ್ರ ಎಲ್ಲವೂ, ಅದು ರಾಜ್ಯಶಾಸ್ತ್ರ ಇರಬಹುದು, ಅರ್ಥಶಾಸ್ತ್ರ ಇರಬಹುದು, ಅಧ್ಯಾತ್ಮ ಇರಬಹುದು, ಅಥವಾ ರಾಜಕೀಯವಿರುವುದು, ಎಲ್ಲದರಲ್ಲೂ ನಿರಂತರ ತೊಡಗಿಸಿಕೊಳ್ಳುವಿಕೆ ಬೇಕು. ಈ ಪಾಂಡವರಿಗೆ ಇಷ್ಟು ದಿವಸದಿಂದ ಜಡ್ಡು ಹಿಡಿದ ಬಡ್ಡು ಬುದ್ಧಿ ಅದು. ಏನು ಅದರಲ್ಲಿ ತಲೆಯಲ್ಲಿ ಕೆಲವು ವರ್ಕ್ ಆಗ್ತಾ ಇಲ್ಲ. ಈಗ ಅವರು ಬಂದು ಯುದ್ಧ ಮಾಡ್ತೇನೆ ಅಂದ್ರೆ ಏನು ನಂಬಲಿಕ್ಕಾಗತ್ತೆ ಯಾರಿಗಾದ್ರು? ಅವ್ರಿಗೆ ಗೊತ್ತಿಲ್ಲ ಪಾಂಡವರು ಆಗ್ಲೂ ಕೂಡ ಬೇಟೆಯ ನೆಪದಲ್ಲಿ ಶಸ್ತ್ರಾಸ್ತ್ರಗಳ ಅಭ್ಯಾಸವನ್ನ ನಿರಂತರ ಮಾಡ್ತಾ ಇದ್ರು ಅಂತ. ಆ ಪ್ರಾಕ್ಟೀಸ್ ಅನ್ನೇ ಭೀಮಸೇನ ಆ ಕೀಚಕನ ಜೊತೆಗೆ, ಮಹಾಮಲ್ಲನ ಜೊತೆಗೆ ಯುದ್ಧದಲ್ಲಿ ಕಲ್ತದ್ದು. ಅದೇ ರೀತಿ ಅರ್ಜುನನು ಕೂಡ ಅನೇಕ ಯುದ್ಧಗಳನ್ನ ಮಾಡಿದ್ದು ಕೊನೆಗೆ ಈ ಇಡೀ ಸಮಸ್ತ ಯಾರು ಕೌರವರು ಯುದ್ಧಕ್ಕೆ ಬಂದಾಗ ಅವರ ವಿರುದ್ಧ ತನ್ನ ಬಾಣದ ಮಳೆಯನ್ನ ಗೆರೆದದ್ದು. ಆದ್ರಿಂದಾಗಿ ಈಗ ಚಿನ್ನ ಪಕ್ಷಾಹ ಅಂತ ಇವನ ಕಲ್ಪನೆ. ಆದ್ರೆ ಅವನು ಹೇಳುವುದರಲ್ಲಿ ಕರೆಕ್ಟ್ ಇದೆ. 13 ವರ್ಷದ ನಿರಂತರವಾದ ಸಂಪರ್ಕ ತಪ್ಪಿ ಹೋದ ಮೇಲೆ ಶಾಸ್ತ್ರ ಅದು ನಿಂತ ನೀರಾಗಿ ಬಿಟ್ರೆ ವಾಸನೆ ಹೊಡೆಯುತ್ತೆ. ಅಂದಾಗೆ ಅವರಿಗೆ ಈಗ ಯುದ್ಧ ಅಂದ್ರೆ ಏನು, ರಾಜಕೀಯ ಅಂದ್ರೆ ಏನು, ಈಗಿನ ಜನರೇಷನ್ ಗ್ಯಾಪ್, ಯಾವ ರೀತಿ ಯುದ್ಧದ ಹೊಸ ಟೆಕ್ನಾಲಜಿ ಬಂದಿದೆ, ನಾವು ಯುದ್ಧಕ್ಕಾಗಿ ಯಾವ ಹೊಸ ಆಯುಧಗಳನ್ನು ಬಳಸ್ತಾ ಇದ್ದೇವೆ. ನಮಗೆ ಟೆಕ್ನಾಲಜಿ ಅಂದ್ರೆ ತಲೆಯಲ್ಲಿ ಯಾವುದು ಯಂತ್ರ ಮಾತ್ರ ಹೋಗುತ್ತೆ, ಯಂತ್ರ ಅಲ್ಲ, ಆಯುಧದಲ್ಲೂ ಅದರ ಹೊಸತನಗಳನ್ನ ಬದಲಾವಣೆಗಳನ್ನ ಮಾಡಿಕೊಳ್ಳುವುದಿರುತ್ತೆ. ಇದೆಲ್ಲ ಅವ್ರಿಗೆ ಗೊತ್ತಿರಲ್ಲ, ನಾವದನ್ನ ಚೆನ್ನಾಗಿ ಬಳಸಿಕೊಳ್ತೇವೆ. ಅಸ್ಮತ್ ಸಂಸ್ಥಾಚ ಪೃಥಿವೀ ವರ್ತತೆ ಭರತರ್ಷಭ ಏಕಾರ್ಥಾ ಸರ್ವ ದುಃಖೇಶು ಸುಖ ದುಃಖೇಶು ಸಮಾನೀತಾಶ್ಚ ಪಾರ್ಥಿವಾ. ನಾವೆಲ್ಲರೂ ಕೂಡ ಒಟ್ಟು ಸೇರಿ ಇಡೀ ಭೂಮಿಯನ್ನ ಒಂದು ವಿಷಯದ ಅಡಿಯಲ್ಲಿ ನೆಲೆಗೊಳಿಸುವುದಕ್ಕೆ ಪ್ರಯತ್ನಿಸೋಣ. ಅಪ್ಯಗ್ನಿಂ ಪ್ರವಿಶೇಯುಸ್ತೆ ಸಮುದ್ರಂ ವಾ ಪರಂತಪ. ಕೊನೆಗೇನು? ಸೋತವರು ಯಾವ್ದಾದ್ರೂ ಬೆಂಕಿ ನೋಡ್ಕೊಳ್ಬೇಕು, ಬಾವಿ ನೋಡ್ಕೊಳ್ಬೇಕು, ಅಥವಾ ಬಾವಿಯಲ್ಲಿ ತುಂಬಾ ಜನ ಆಗುತ್ತೆ ಅಂದ್ರೆ ಹೋಗಿ ಸಮುದ್ರಕ್ಕೆ ಬೀಳಿ, ತುಂಬಾ ಜನ ಆಗತ್ತೆ. ಸಮುದ್ರಂ ವಾ ಪ್ರವಿಶೇಯು, ಹೋಗಿ ಸಮುದ್ರಕ್ಕೆ ಬೇಕಾದ್ರೆ ಬೀಳಿ. ಒಂದಾ ಅಗ್ನಿಂ ಪ್ರವಿಶೇಯು. ನಾವು ಅವ್ರು ಯಾಕೆಂದ್ರೆ ಪ್ರತಿಜ್ಞೆ ಮಾಡಿದ್ದಾರೆ, ನಾವು ದುರ್ಯೋಧನ ನಾನು ಕೊಲ್ತೇನೆ, ಅವನನ್ನ ಇವನ್ ಕೊಲ್ತಾನೆ, ಇವನನ್ನ ಅವನ್ ಕೊಲ್ತಾನೆ ಅಂತ ಎಲ್ಲ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಕರ್ಣಂ ಹಂತ ಧನಂಜಯ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಅದು ಈಡೇರಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಹೋಗಿ ಬಾವಿಗೆ ಹಾರ್ಬೇಕು. ಹಾರ್ತಾರೆ, ನಮ್ಗೇನು ತೊಂದರೆ ಇಲ್ಲ. ಮದರ್ಥಂ ಪಾರ್ಥಿವ ಸರ್ವೇ ತದ್ವಿಧಿ ಪರುಷರ್ಷಭ. ನನಗೋಸ್ಕರ ಯುದ್ಧಕ್ಕಾಗಿ ಅನೇಕ ಜನ ರಾಜರು ನಮ್ಮ ಜೊತೆಗಿದ್ದಾರೆ. ನಾವು ಆಗದಿಂದ ಕೇಕೈರು ಪಾಂಚಲೂರು ಮಾತ್ಸರು, ಕೇಕೈರು ಪಾಂಚರು ಮಾತ್ಸರು ಅದನ್ನೇ 10 ಸಲ ಹೇಳಿ ಪುರಸ್ಕರಣೆ ಮಾಡ್ತಾ ಇದ್ದೇವೆ. ಬಿಟ್ರೆ ಅದೇನು 10 ಸಲ ಹೇಳಿದ ತಕ್ಷಣ 15 ಜನ ಆಗಲ್ಲ. ಅವ್ರು ಇರುವುದಷ್ಟೇ ಜನ. ನಮ್ಗೆ ಹಾಗಲ್ಲ. ನಮಗೆ ಇನ್ನೂ ಅನೇಕ ಕಡೆಯ ಜನರು ರಾಜರು ಬೆನ್ನಿಗೆ ನಿಂತಿದ್ದಾರೆ. ಆದ್ರಿಂದಾಗಿ ಮದರ್ಥೆ, ನನಗೋಸ್ಕರ ಬಂದವರಿದ್ದಾರೆ. ಅಂದ್ರೆ ಅದು ಅವನ ಜಾಣತನ ಏನು ಅಂದ್ರೆ, ಆ ಕೊನೆಯ ದಿನಗಳಲ್ಲಿ ಅವನು ಬೇಕಾದಷ್ಟು ಅವರಿಗೆ ಉಡುಗೊರೆಗಳನ್ನೆಲ್ಲ ಕೊಟ್ಟಿದ್ದಾನೆ. ಈ ರಾಜಕೀಯ ವಲಯದಲ್ಲಿ ಆಯಾ ಸರ್ಕಾರ ಮುಗಿಯತ್ತೆ ಅಂತಂದಾಗ ಬಡ್ತಿಗಳನ್ನೆಲ್ಲ ಬೇಗ ಮಾಡಿಬಿಡ್ತಾರೆ, ಟ್ರಾನ್ಸ್ಫರ್ಗಳಿದ್ರೆ ಬೇಗ ಕೊಟ್ಟು ಬಿಡ್ತಾರೆ, ಸಂಬಳದ ಏನಾದ್ರೂ ಸ್ಟೇ ಇದ್ರೆ ಅದನ್ನ ಕ್ಲಿಯರ್ ಮಾಡಿ ಅವರನ್ನು ಬಿಟ್ಟು ಬಿಡ್ತಾರೆ. ಆ ಜೈಲಿನಲ್ಲಿ ಯಾರಾದ್ರೂ ಅವ್ರಿಗೆ ಬೇಕಾದವರಲ್ಲಿದ್ರೆ ಬೇಗ ಬಿಡಿಸಿ ಅವರನ್ನ ಕ್ಲಿಯರ್ ಮಾಡಿಸ್ತಾರೆ. ಕೋರ್ಟ್ಗಳಲ್ಲಿ ಕೇಸ್ಗಳಿದ್ರೆ ಆ ಕೇಸ್ಗಳನ್ನೆಲ್ಲ ಬೇಗ ಮುಗಿಸ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಸರ್ತಿ ಬರಬೇಕು ಅಂದ್ರೆ ಇದೆಲ್ಲ ಹೆಲ್ಪ್ ಆಗ್ಬೇಕು. ಅವರ ವಲಯದಲ್ಲಿ ಯಾರು ಇರ್ತಾರೋ ಅದನ್ನೆಲ್ಲವನ್ನು ಕ್ಲಿಯರ್ ಮಾಡ್ಕೊಳ್ಳೋದು. ಅದು ದುರ್ಯೋಧನ ಚೆನ್ನಾಗಿ ಕಲ್ತವ. ಅದನ್ನ ಹಿಂದಿನ ಅಧ್ಯಾಯಗಳಲ್ಲೆಲ್ಲ ಹೇಳಿದ್ದಾರೆ. ಅವರಿಗೆ ಸಂಬಳ ಜಾಸ್ತಿ ಮಾಡಿದ್ರು, ಕೆಲಸಕ್ಕೆ ಬರುವವರಿಗೆಲ್ಲ ಬೇಕಾದ ಉಡುಗೊರೆಗಳನ್ನ ಕೊಟ್ಟಿದ್ದ, ತನ್ನ ಪರವಾಗಿ ಮಾತನಾಡಿಸಬೇಕು ಅಂತ ವ್ಯವಸ್ಥಿತವಾಗಿ ಪಾಂಡವರ ರಾಜ್ಯ ತುಂಬಾ ಚೆನ್ನಾಗಿದೆ ಅಂತ ಇವರೇ 4 ಸಭೆಯನ್ನ ಏರ್ಪಾಟು ಮಾಡಿ ಭಾಷಣ ಹೊಡಿಸೋದು ಜನರಿಗೆಲ್ಲ ಏನು ಅದ್ಭುತ. ದುರ್ಯೋಧನ ರಾಜ್ಯಭಾರ ಅಂದ್ರೆ ಈ ಸಾಮಾನ್ಯ ಜನರಿಗೆ 4 ಭಾಷಣ ಕೇಳಿದಾಗ ಅವರು ನಾಳೆ ಅದಕ್ಕೆ ಓಟ್ ಹಾಕೋರು. ಅವರಿಗೆ ಯಾವುದು ಸರಿ ತಪ್ಪು ಅಂತ ಗೊತ್ತಾಗುದಿಲ್ಲ. ಅವರ ಪರವಾಗಿ ಅವ್ರು ಮಾತಾಡ್ತಾರೆ, ಇವ್ರ ಪರವಾಗಿ ಇವ್ರು ಮಾತಾಡ್ತಾರೆ. ಆದ್ರೆ ಯಾರು ಯಾವ ಪ್ರಮಾಣದಲ್ಲಿ ಸತ್ಯದ ಮೇಲೆ ಹೊಡೆದ ಹಾಗೆ ಸುಳ್ಳನ್ನು ಹೇಳ್ತಾರೋ ಅವ್ರು ಗೆಲ್ತಾರೆ ರಾಜಕೀಯದಲ್ಲಾಗುವಾಗ. ಆದ್ರಿಂದಾಗಿ ಅವನಿಗೆ ಅದೆಲ್ಲ ಚೆನ್ನಾಗಿ ಗೊತ್ತಿತ್ತು. ಆದ್ರಿಂದ ಅವನಿಗಷ್ಟು ವಿಶ್ವಾಸ, ಎಲ್ಲರಿಗೆ ಏನೇನು ಯಾವ ಕಾಲದಲ್ಲಿ ಹೇಗೆ ಕೊಡಬೇಕು ಅದನ್ನು ನಾನು ಚೆನ್ನಾಗಿ ಕೊಟ್ಟಿದ್ದೇನೆ. ಅದರಿಂದಾಗಿ ಮಾಸ್ಟರ್ ಸ್ಟ್ರೋಕ್ ಅದು. ಅವನು ಕೊಟ್ರೆ ಒಳಗಿನಿಂದ ಸಾಮಾನ್ಯವಾಗಿ ಕೊಡುವಂಥವನು ಅಲ್ವೇ ಅಲ್ಲ. ವಿಲಪಂತಂ ಬಹುವಿಧಂ ಭೀತಂ ಪರವಿಕಥನೆ. ವಿಕಥನ ಅಂದ್ರೆ ಹೊಗಳುವುದು, ಪರವಿಕಥನ. ಬೇರೆಯವರನ್ನು ಹೊಗಳುದ್ರಲ್ಲಿ ಯಾಕೆ ಸಮಯ ವ್ಯರ್ಥ ಮಾಡಿ ಬಾಯಿ ನೋಯಿಸ್ಕೊಳ್ತೀರಿ? ಪಾಂಡವರು ಹಾಗೆ, ಪಾಂಡವರು ಹೀಗೆ, ಪಾಂಡವರು ಅದು ಮಾಡಿದ್ರು, ಪಾಂಡವರು ಇದು ಮಾಡಿದ್ರು. ನಾವೇನು ಸುಮ್ಮನೆ ಸೆಪ್ಪು ಗುದ್ದುತ್ತಾ ಕೂತಿದ್ದೇವ? ತೆಂಗಿನಕಾಯಿ ಜಜ್ಜುತ್ತಾ ಅದ್ರ ನಾರು ತೆಗಿಲಿಕ್ಕೆ ಏನಾದ್ರೂ ಹಗ್ಗ ಮಾಡ್ಲಿಕ್ಕೆ ಕೂತಿದ್ದೇವ? ನಮಗೂ ಕೆಲಸ ಇದೆ, ನಾವು ಮಾಡ್ತಿದ್ದೀವಿ. ಯೇಷಾಂ ಏಕೈಕಶೋ ರಾಜ್ಞಾಂ ಸಮರ್ಥಾನ್ ಪಾಂಡವಾನ್ ಪ್ರತಿ. ಪಾಂಡವರನ್ನು ಸೋಲಿಸ್ಲಿಕ್ಕೆ ನಮ್ಮಲ್ಲಿ ಒಬ್ಬೊಬ್ರೆ ಸಾಕು. ಆತ್ಮಾನಂ ಮನ್ಯತೆ ಸರ್ವೋ ಭೇತುತೆ ಭಯಮಾಗತಂ. ನಿನಗೆ ಆದ್ರಿಂದ ಭಯ ಬೇಡಪ್ಪ. ಪ್ರತಿಯೊಬ್ಬರೂ ಕೂಡ ತಮ್ಮ ಇಡೀ ಜೀವನವನ್ನ ಮುಡಿಪಾಗಿಟ್ಟು ಪಾಂಡವರನ್ನು ಸೋಲಿಸುವ ವಿಷಯದಲ್ಲಿ ನನಗೆ ಪಣ ತೊಟ್ಟು ನಿಂತಿದ್ದಾರೆ. ನೀನು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ. ಜೇತುಂ ಸಮಗ್ರಾಂ ಸೇನಾಮೇ ವಾಸವೋಪಿ ನ ಶಕ್ನುಯಾತ್. ಇಂದ್ರನು ಕೂಡ ನನ್ನ ಸಮಗ್ರ ಸೇನೆಯ ಎದುರುಗಡೆ ಬಂದು ನಿಂತರೆ ಸೋತು ಸಣ್ಣ ಆಗ್ತಾನವನು.
ಅವನನ್ನ ಯೋಚನೆನೇ ಮಾಡಬೇಡ. ಹಂತುಂ ಅಕ್ಷಯ್ಯ ರೂಪೇಯಂ ಬ್ರಹ್ಮಣೋಪಿ ಸ್ವಯಂ ಭುವಃ. ಚತುರ್ಮುಖನಿಗೆ ಏನು ಮಾಡ್ಲಿಕ್ಕಾಗಲ್ಲ. ಇದೆಲ್ಲ ಅತಿಯಾದ ವಿಶ್ವಾಸ ಅನ್ನೋದು ಅನ್ಸುತ್ತೆ ಕೆಲವೊಮ್ಮೆ. ಆದ್ರೆ ಅವನಿಗೆ ಅದು ಒಂದು ಕಾರಣ ಇದೆ. ಈ ಎಲ್ಲ ಮಾತು ಸುಮ್ಮನೆ ಬರಲಿಲ್ಲ. ಅವನು 3 ಕೋಟಿ ಮಂತ್ರಗಳನ್ನ ನಿತ್ಯ ಜಪಿಸ್ತಾ ಇದ್ದವ ಅವನು. ಅದರಿಂದಾಗಿ ಅವನಿಗೆ ಅಷ್ಟು ಮಂತ್ರದ ಬಲವನ್ನ ಎಲ್ಲೂ ಒಂದು ಸಣ್ಣ ವಿಷಯಕ್ಕೂ ಅವನಿಗೆ ಎಷ್ಟು ಸಿದ್ಧಿ ಇದ್ರೂ ಅದನ್ನು ಬಳಸ್ಕೊಳ್ಳಿಲ್ಲ. ಯಾಕೆಂದ್ರೆ ಇದನ್ನ ಪಾಂಡವರ ವಿರುದ್ಧ ಹೂಡಿ ಅವರು ಎಲ್ಲಾ ರೀತಿಯಿಂದಲೂ, ಆದ್ರಿಂದಾಗಿ ಸ್ವತಃ ಚತುರ್ಮುಖನಿಗೂ ಕೂಡ ಈ ವಿಷಯದಲ್ಲಿ ಆ ಮಂತ್ರದ ಸಿದ್ಧಿಯನ್ನು ತಡಿಲಿಕ್ಕೆ ಆಗುದಿಲ್ಲ. ಅವನಿಗೆ ಕೊಡ್ಬೇಕಾದನ್ನು ಕೊಡ್ಲೇಬೇಕು. ಅವನು ಏನ್ ಕೇಳ್ತಾನೆ, ನಂಗೆ ಗೆಲುವು ಬೇಕು ಅಂತ ಕೇಳಿದ್ರೆ ಕೊಡ್ಲೇಬೇಕಾಗುತ್ತೆ. ಅದು ಅವನಿಗೆ ವಿಶ್ವಾಸ. ನಮ್ಗೇನ್ ಅನ್ಸುತ್ತೆ ಅಂದ್ರೆ ಎಂತ ಪೆದ್ದನ ಹಾಗೆ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಕೆಲವೊಂದ್ ಸರ್ತಿ ಕೆಲವರ ಮಾತಿನಲ್ಲಿ ಒಳಗೆ ಅವರ ಏನು ಇಂಟೆನ್ಷನ್ ಮತ್ತು ಅವರ ದೃಷ್ಟಿಕೋನ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲದೆ ಇದ್ದಾಗ ಅವರ ಮಾತುಗಳು ಪೆದ್ದಿನ ಹಾಗೆ ಅನ್ಸುತ್ತೆ. ಎಲ್ಲೋ ವಿದೇಶದಲ್ಲಿ ಹೋಗಿ ಭಾರತವನ್ನ ದೂರ್ತಾರೆ ಅಂತಂದಾಗ ನಮ್ಗೆ ಅವರ ಇಂಟೆನ್ಷನ್ ಅರ್ಥ ಆಗಲ್ಲ, ಬರೀ ಪೆದ್ದನಾಗಿ ಮಾತಾಡ್ತಾರೆ ಅಂತ. ಆದ್ರೆ ಅದರ ಫಲಿತಾಂಶ ಎಲ್ಲಿ ಹೊಡೆಯುತ್ತೆ ಅಂತ ಅದು ಮುಂದೆ ಒಂದು 5 ವರ್ಷ ಆದ್ಮೇಲೆ ಬೇಕಾದ್ರೂ ಹೊಡಿಬಹುದು. ಅದರಿಂದ ನಾವು ಅದನ್ನ ಅವರ ಆಲೋಚನೆಗಳನ್ನ ತೀರಾ ಹುಲ್ಲೆಯ ಹಾಗೆ ಅದನ್ನ ತಿರಸ್ಕರಿಸುವ ಹಾಗಿಲ್ಲ. ಅದನ್ನು ಬಹಳ ಗಂಭೀರವಾಗಿ ಗಮನಿಸಬೇಕಾಗುತ್ತೆ. ಯಾಕೆಂದ್ರೆ ಯಾರನ್ನು ಎತ್ತಿ ಕಟ್ತಾ ಇದ್ದಾರೆ ಗಮನಿಸಬೇಕು. ಯಾಕೆ ಆ ತರ ಎತ್ತಿ ಕಟ್ತಾ ಇದ್ದಾರೆ ಅಂತ ಯೋಚಿಸಬೇಕು. ಒಂದು ಕಡೆಯಿಂದ ದೇಶಕ್ಕೆ ಪರವಾಗಿ ಯೋಚಿಸುವ ಕಾರ್ಯ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ನಮ್ಮ ದೇಶದ ವಿರುದ್ಧವಾಗಿ ಯೋಚಿಸುವಂತ ಮತ್ತೊಂದು ಕಾರ್ಯವನ್ನ ಪೆದ್ದು ಮಾತುಗಳಲ್ಲಿ ಆಡಿದ ಹಾಗೆ ಮಾಡ್ತಾ ನಾವು ಅವರನ್ನ ನಿರ್ಲಕ್ಷ್ಯ ಮಾಡುವ ಹಾಗೆ ಮಾಡಿ ಅವರ ಇನ್ನೊಂದು ಕಾರ್ಯ ಬೇರೆ ಕಡೆ ಕೆಲಸ ಮಾಡ್ತಾ ಇರುತ್ತೆ. ನಮ್ಗದು ಅರ್ಥ ಆಗುದಿಲ್ಲ ಅಷ್ಟೇ. ಹಾಗೆ ದುರ್ಯೋಧನ ಮೇಲ್ನೋಟಕ್ಕೆ ನಮ್ಗೆ ದೃಷ್ಟಿಕೋನ ಪಾಂಡವರ ದೃಷ್ಟಿಯಿಂದಲೇ ನಾವು ಯೋಚಿಸಿ ದುರ್ಯೋಧನ ಬರೀ ಪೆದ್ದು ಆಲೋಚನೆ ಮಾಡುತ್ತಿದ್ದಾನೆ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಅವನ ಆಲೋಚನೆಯಲ್ಲಿ ಇದ್ದ ಒಳ ಮರ್ಮಗಳು, ತೋಟಿಗಳು ಏನು ಅಂತ ಅದು ಈ ಮಾತುಗಳಲ್ಲಿ ಕೆಲವು ಗೊತ್ತಾಗುತ್ತೆ. ಇದ್ರಲ್ಲೂ ಪೂರ್ತಿ ಬಿಟ್ಕೊಡಲ್ಲ ಅವನು. ಅಪ್ಪನಿಗೂ ಎಲ್ಲ ಹೇಳ್ತಾನೆ. ಅಪ್ಪನಿಗೆ ಧೈರ್ಯಕ್ಕೋಸ್ಕರ ಕೆಲವು ಹೇಳ್ತಾನೆ ಅಷ್ಟೇ. ಅದಕ್ಕೆ ಎಲ್ಲವೂ ಅವರವರ ಒಳಗೆ ಏನೋ ಒಂದು ಗುಟ್ಟಿಟ್ಕೊಂಡಿರ್ತಾರೆ. ಲಾಸ್ಟ್ ಮೂಮೆಂಟ್ ಇದನ್ನ ಸ್ಫೋಟ ಮಾಡ್ತಾರೆ. ಆವಾಗ ಅದು ಒಂದ್ಸರ್ತಿ ಇಡೀ ಅಲ್ಲಿಯ ಸಿನಾರಿಯನ್ನು ಚೇಂಜ್ ಆಗ್ಬಿಡುತ್ತೆ. ಅಲ್ಲಿ ತನಕ ನಾವು ಅನ್ಕೊಂಡಿರೋದು ಈ ತರ ಮಾಡ್ತಾರೆ ಅಂತ ಅನ್ಕೊಂಡು ಒಂದ್ ಸಣ್ಣ ಸಿಡಿ ಬಿಟ್ರೆ ಮುಗಿದೋಯ್ತು ಕೆಲಸ. ಯುಧಿಷ್ಠಿರ ಪುರಂ ಹಿತ್ವಾ ಪಂಚಗ್ರಾಮಾನ್ಸ ಯಾಚತೆ ಭೀತೋ ಹಿ ಮಾಮಕಾತ್ ಸೈನ್ಯಾತ್ ಪ್ರಭಾವಾತ್ ಚೈವ ಮೇ ವಿಭೋ. ಇನ್ನೊಂದು ಲಾಜಿಕ್ ಹೇಳ್ತಾನೆ. ಒಂದು ವೇಳೆ ಅವರು ಅಂದ್ರೆ ಈ ಸುದ್ದಿ ಬಂದಿದೆ ಆಗಲೇ, ಕೃಷ್ಣ ಹೇಳುವ ಮುಂಚೆನೆ ಈ ಸುದ್ದಿ ಬಂದಿದೆ. 5 ಗ್ರಾಮವನ್ನಾದರೂ ಅವರು ಕೇಳ್ತಾ ಇದ್ದಾರೆ. ಯುಧಿಷ್ಠಿರ ಪುರಂ ಹಿತ್ವ, ಅವನು ಈ ರಾಜ್ಯವನ್ನೇ ಬಿಟ್ಟು, ನಮ್ಮಲ್ಲಿ ರಾಷ್ಟ್ರ ರಾಜ್ಯ ಅನ್ನುವ ಶಬ್ದಕ್ಕೆ ಶಾಸ್ತ್ರದಲ್ಲಿ ಬೇರೆ ಅರ್ಥ ಇದೆ. ಇವತ್ತು ನಾವು ರಾಜ್ಯ ಅಂತ ಏನು ಹೇಳ್ತೇವೋ ಆಗ ಅದನ್ನು ರಾಷ್ಟ್ರ ಅಂತ ಕರಿತಾ ಇದ್ರು. ಈ ಒಂದು ಜನಪದ ಅಂತ ಏನಿದೆ ಅದನ್ನು ಅವ್ರು ರಾಜ್ಯ ಅಂತ ಕರಿತಾ ಇದ್ರು. ಹಾಗಾಗಿ ಒಂದು ಕೆಳದಿಯ ರಾಜ್ಯ ಅಥವಾ ಮೈಸೂರು ರಾಜ್ಯ ಅಂದ್ರೆ ಮೈಸೂರಿನ ಒಂದು ಪ್ರಾಂತ ಅಷ್ಟೇ, ಅದು ಆ ಪ್ರಾಂತವನ್ನ ರಾಜ್ಯ ಅಂತ ಕರಿತಾ ಇದ್ರು. ಈ ಪ್ರಾಂತಗಳು 5-6 ಸೇರಿದಾಗ ಒಂದು ರಾಷ್ಟ್ರ ಆಗ್ತಿತ್ತು. ಆದ್ರಿಂದ ಅವರ ಯೋಚನೆಯಲ್ಲಿ ಅದು ಇನ್ನೂ ನಾವು ಇವತ್ತು ವಿಕೇಂದ್ರೀಕರಣ ಅಂತ ಏನ್ ಮಾತಾಡ್ತೇವೆ, ನಮ್ಗಿಂತ ಹೆಚ್ಚು ವಿಕೇಂದ್ರೀಕರಣ ಮಾಡಿದ ಆಳ್ವಿಕೆಯನ್ನು ಅವರು ಅತ್ಯಂತ ಸರಳವಾಗಿ ಆಳ್ತಾ ಇದ್ರು ಅನ್ನೋದು ನಮ್ಗೆ ಆ ಶಬ್ದದ ಹಿನ್ನೆಲೆಯಲ್ಲಿ ಗೊತ್ತಾಗುವ ಅರ್ಥ. 5 ಗ್ರಾಮವನ್ನು ಕೇಳುವ ತನಕ ಅವರ ಮನಸ್ಸು ಇಳಿದಿದೆ ಅಂದ್ರೆ ಅವ್ರಿಗೆ ತಾಕತ್ತಿಲ್ಲ ಅಂತ ತಾನೇ ಅರ್ಥ. ನಾವೇನು ಯೋಚನೆ ಮಾಡ್ತಾ ಇದ್ವಿ, ಪಾಪ 5 ಗ್ರಾಮ ಕೇಳ್ತಾ ಇದ್ರೆ ಆದ್ರೂ ಕೊಡ್ಬೋದಿತ್ತಲ್ವಾ. ದುರ್ಯೋಧನ ಹಾಗೆ ಯೋಚನೆ ಮಾಡಲಿಲ್ಲ. 5 ಗ್ರಾಮದ ತನಕ ಅವ್ರು ಇಳಿದಿದ್ದಾರೆ ಅಂದ್ರೆ, ಈಗ ನಾವು ಕೆಲವೊಂದು ಅಂಗಡಿಯಲ್ಲಿ ಸಾಮಾನು ತಗೊಳ್ಳುವಾಗ ಅವನು 50 ರೂಪಾಯಿ ಅಂತಾನೆ, ನಾವು 25 ಅಂತ, ಅವನು ತಕ್ಷಣ 35 ಅಂತಾನೆ. ಬುದ್ಧಿವಂತ ಆದ್ರೆ 35 ಅಂತ ಹೇಳಿದ ತಕ್ಷಣ ಆಯ್ತು ಅಷ್ಟಕ್ಕಾದ್ರೂ ಮಾಡ್ಕೊಂಡ್ಬಿಡೋಣ. ಅವನೇನು ಯೋಚನೆ ಮಾಡ್ತಾನೆ ಅಂದ್ರೆ, ಅವನು 25ಕ್ಕೆ ಬಂದಲ್ಲ, ಪುಣ್ಯಕ್ಕೆ 15 ಕೇಳಿದ್ರೆ ನಾನು 20 ಕೊಡ್ಬೇಕಿತ್ತು. ಅವನ ಯೋಚನೆಯಲ್ಲಿ ನಾನು ಗೆದ್ದೆ ಅಂತ, ಇವನ ಯೋಚನೆಯಲ್ಲಿ ನಾನು ಗೆದ್ದೆ ಅಂತ. ಯಾರು ಗೆದ್ರೋ ಗೊತ್ತಿಲ್ಲ ಕೊನೆಗೆ. ಆದ್ರೆ ದುಡ್ಡು ಗೆಲ್ಲತ್ತೆ, ಇಬ್ಬರನ್ನು ಆಟ ಆಡಿಸತ್ತೆ. ಅದು ವೇಸ್ಟ್ ಆಗಿ ಹೋಗುದನ್ನ ನಾವೇನ್ ಅನ್ಕೋತೇವೆ, 10 ಕೆಜಿಗೆ 50 ರೂಪಾಯಿ ಉಳಿಯುತ್ತೆ, ಅದರಿಂದಾಗಿ ತಗೊಂಡ್ಬಿಡೋಣ ಅಂತ. ಅವನ ತಲೆಯಲ್ಲಿ ಏನಂದ 50 ರೂಪಾಯಿ ಹೋಗುದು ದೊಡ್ಡದಲ್ಲ, 10 ಕೆಜಿ ಖಾಲಿ ಆಯ್ತಲ್ಲ. ವ್ಯಾಪಾರದಲ್ಲಿ ತೋರಿಸುವಾಗ 10 ಕೆಜಿ ವ್ಯಾಪಾರ ಆಗಿದೆ ಅಂತ ತೋರಿಸುವುದಲ್ಲ. ನಿಮ್ಗೊಂದು 5 ರೂಪಾಯಿಗೆ ಉಳಿಸ್ಲಿಕ್ಕೆ ಹೋಗಿ 9 ಕೆಜಿ ಉಳಿದ್ರೆ ಆ 9 ಕೆಜಿ ಮಾರಾಟ ಆಗದಿದ್ರೆ ಏನ್ ಮಾಡುದು? ಇದೆಲ್ಲ ಬುದ್ಧಿವಂತಿಕೆ, ಇದೆಲ್ಲ ವ್ಯಾಪಾರದಲ್ಲಿ ತೋರಿಸುವಂಥದ್ದು. ಇದು ರಾಜಕೀಯದಲ್ಲೂ ಇಂಥ ಪಟ್ಟುಗಳಿರ್ತವೆ, ಶಾಸ್ತ್ರದಲ್ಲೂ ಇಂಥ ಸಣ್ಣ ಸಣ್ಣ ಎಳೆಗಳು, ಒಳಗೆ ಅರ್ಥ ಆಗದಿರೋ ಮರ್ಮಗಳಿರ್ತವೆ. ಇದನ್ನ ನಾವು ಭೇದಿಸಬೇಕು ಅಂತಂದ್ರೆ ಅದರಲ್ಲೇ ಮುಳುಗಬೇಕು. ಶಾಸ್ತ್ರದಲ್ಲಿ ನಿರಂತರ ಮುಳುಗಿದ್ರೆ ಮಾತ್ರ ಅರ್ಥ ಆಗುತ್ತೆ ಹೊರತು, ರಾಜಕೀಯದಲ್ಲಿ ನಿರಂತರ ತೊಡಗಿದ್ರೆ ಮಾತ್ರ ಅದರ ಪ್ರತಿಯಾದ
ಶಸ್ತ್ರವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ. ಬಿಟ್ರೆ ವ್ಯಾಪಾರದಲ್ಲಿ ನಿರಂತರ ಅಂತ ಪದಾರ್ಥಗಳ ವ್ಯಾಪಾರ ಹೇಗೆ, ಅದು ಎಲ್ಲಿ ಬರುತ್ತೆ, ಎಲ್ಲಿ ಅದು ಬೆಳೆಯುತ್ತೆ, ಯಾರು ತರ್ತಾರೆ, ಮಧ್ಯವರ್ತಿಗಳು ಎಷ್ಟು ತಗೊಳ್ತಾರೆ, ಬೇರೆ ಮಧ್ಯವರ್ತಿಗಳಿಂದ ಬಂದ್ರೆ ಏನಾಗುತ್ತೆ, ಜನಗಳಿಗೆ ಅದೆಷ್ಟು ಉಪಯೋಗ ಆಗುತ್ತೆ, ಯಾವ ಕಾಲದ ಡಿಸಿಷನ್ ಏನಿದು, ಈಗ ಉಪಯೋಗಿಸ್ತಾರೋ ಇಲ್ವೋ, ಇದನ್ನೆಲ್ಲ ಜನನೂ ನೋಡ್ತಾರೆ ಅನ್ನೋದನ್ನ ಅವ್ನು ನೋಡ್ತಿದ್ರೆ ಅವಾಗ ಅವನಿಗೆ ವ್ಯಾಪಾರದಲ್ಲಿ ಬೆಲೆಯನ್ನ ಸರಿಯಾಗಿ ಕಟ್ಟಿ ಲಾಭವನ್ನ ಮಾಡ್ಕೊಳ್ಳಿಕ್ಕಾಗತ್ತೆ. ದುರ್ಯೋಧನ ಕೂಡ ಹಾಗೇನೆ ಶತ್ರುಗಳ ಎಲ್ಲಾ ನಡೆಯನ್ನು ಕೂಡ ತೀವ್ರವಾಗಿ ಗಮನಿಸ್ತಾ ಇದ್ದಾನೆ. ಅವರು 5 ಗ್ರಾಮಕ್ಕೆ ಬಂದು ಇಳಿದಿದ್ದಾರೆ ಅಂದ್ರೆ ಭೀತಃ, ಅವ್ರಿಗೆ ಭಯ ಆಗಿದೆ. ಯಾಕಂದ್ರೆ ಅಧಿಕಾರ ನಮ್ಮ ಕೈಯಲ್ಲಿದೆ, ಸೈನ್ಯ ನಮ್ಮ ಕೈಯಲ್ಲಿದೆ, ಹಿಂದಿನ ಎಲ್ಲಾ ಜನರ ಸಂಪರ್ಕ ನಮ್ಮ ಕೈಯಲ್ಲಿದೆ. ಯಾರ್ಯಾರಿಗೆ ಮೆಮೊ ಕಳಿಸ್ಬೇಕು ಅವರಿಗೆಲ್ಲ ನಾವು 1 ನಿಮಿಷದಲ್ಲಿ ಇಶ್ಯೂ ಮಾಡ್ಬೋದು, ಅವರಿಗೆ ಯಾರನ್ನು ಮಾತಾಡಿಸ್ಲಿಕ್ಕಾಗಲ್ಲ, ಯಾಕಂದ್ರೆ ಅಧಿಕಾರ ನಮ್ಮ ಕೈಯಲ್ಲಿದೆ. ಭೀತಃ ಹಿ ಮಾಮಕಾತ್ ಸೈನ್ಯಾತ್ ಪ್ರಭಾವಾತ್ ಚೈವ ಮೇ ವಿಭೋ, ನನ್ನ ಸೈನ್ಯ, ನನ್ನ ಪ್ರಭಾವ, ನನ್ನ ಆಳ್ವಿಕೆ, ನನ್ನ ಸ್ವಸಾಮರ್ಥ್ಯ ಇದೆಲ್ಲದಿಂದ ಭಯಪಟ್ಟೆ ಅವರು 5 ಗ್ರಾಮಕ್ಕೆ ಇಳಿದಿದ್ದಾರೆ. ಇನ್ನೂ ಅವರನ್ನ ಚೂರು ಸಲುಗೆ ಬಿಟ್ರೆ ಅವರು ಎತ್ತರಕ್ಕೆ ಬಂದು ಕೂತ್ಕೊಳ್ತಾರೆ. ಅದನ್ನಾಗಿ ಈಗ ಸರಿಯಾದ ಸಮಯ, ಬಿಸಿಯಾದಾಗ್ಲೇ ಕಾದ ಕಬ್ಬಿಣಕ್ಕೆ 2 ಹೊಡೆದು ನಮ್ಗೆ ಬೇಕಾದ ಆಕಾರ ತಂದ್ಕೋಬೇಕು, ಇಲ್ಲಿ ಬಿಡಬಾರದು. ನೋಡಿ, ಅವನು ಯೋಚನೆ ಮಾಡಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ಅವನ ಪ್ರಕಾರ ಕರೆಕ್ಟ್ ಆಗಿ ಯೋಚನೆ ಮಾಡ್ತಿದ್ದಾನೆ. ಸಮರ್ಥಂ ಮನ್ಯಸೇ ಯಚ್ಚ ಕುಂತಿ ಪುತ್ರಂ ವೃಕೋದರಂ ತನ್ಮಿಥ್ಯಾ ನಹಿ ಮೇ ಕೃತ್ಸ್ನಂ ಪ್ರಭಾವಂ ವೇತ್ಸಿ. ಭಾರತ ವೃಕೋದರನ ಬಗ್ಗೆ ಭಾರಿ ಟ್ರೈಲರ್ ತೋರಿಸಿದ್ದು. ಅವನು ಹಾಗೆ, ಅವನು ಹೀಗೆ, ಅವನ ಹತ್ರ ಅಂತದ್ದಿದೆ ಇಂಥದ್ದಿದೆ. ನೀವು ಹೇಳುವಷ್ಟೇನಿಲ್ಲ, ನಿಮಗೆ ನನ್ನ ಪ್ರಭಾವ ಗೊತ್ತಿಲ್ಲ, ಅದರಿಂದಾಗಿ ನೀವು ಅವನ ಬಗ್ಗೆ ಹೊಗಳ್ತಾ ಇದ್ದೀರಿ. ಯಾರಿಗೆ ಎದುರಾಳಿ ಯಾರಿದ್ದಾನೆ ಅಂತ ತಿಳ್ಕೊಳ್ಳದೆ ಮಾತಾಡುವಾಗ ಅವ್ರು ತೋರಿಸಿದ ಮೇಲ್ನೋಟದ ದೃಶ್ಯವೇ ದೊಡ್ಡದಾಗಿ ಕಾಣುತ್ತೆ. ಆದ್ರೆ ಹಿಂದಿನಿಂದ ಡೈರೆಕ್ಟರ್ ಏನೆಲ್ಲ ಅವನಿಗೆ ಕ್ರೈನ್ ಕೊಟ್ಟಿದ್ದಾನೆ, ಅದು ಹಗ್ಗ ಇಟ್ಟಿದ್ದಾನೆ, ಅದೆಲ್ಲ ಕಾಣುದಿಲ್ಲ. ವಿಲನ್ನ ಮೇಲೆ ಹೀಗೆ ಹಾರಿದ ಅಂದ ತಕ್ಷಣ ಭಾರಿ ಖುಷಿಯಾಗಿ ನಿಜವಾಗಿ ಸಾಮರ್ಥ್ಯ ಇದ್ದವ ಅಂತ ಅನ್ಕೊಳ್ತೀರಿ. ಬ್ಯಾಕ್ ಸ್ಟೇಜ್ ಬನ್ನಿ, ನಾನು ಹೇಳ್ತೇನೆ ಯಾರು ಏನು ಅಂತ, ಯಾರ ಸಾಮರ್ಥ್ಯ ಎಷ್ಟು ಅಂತ ನನಗೆ ಗೊತ್ತು. ಆದ್ರಿಂದಾಗಿ ನಾಸೀತ್ ಕಶ್ಚಿತ್ ಅತಿಕ್ರಾಂತ ಭವಿತಾ ನಚ ಕಶ್ಚನ ಮತ್ಸಮೋಹಿ ಗದಾಯುದ್ಧೇ ಪೃಥಿವ್ಯಾಂ ನಾಸ್ತಿ ಕಶ್ಚನ. ಇಡೀ ಭೂಮಿಯಲ್ಲಿ ಗದಾಯುದ್ಧದಲ್ಲಿ ನನಗೆ ಸಮನಾದ ಮತ್ತೊಬ್ಬ ವ್ಯಕ್ತಿ ಇಲ್ಲ. ನಿಮ್ಗೆ ಯಾರಿಗೂ ಇದರ ಬಗ್ಗೆ ಸರಿಯಾದ ಪರಿಚಯ ಇಲ್ಲ, ಯಾಕಂದ್ರೆ ನಾನು ಹೆಚ್ಚು ಯುದ್ಧ ಮಾಡಿ ತೋರಿಸಿಲ್ಲ ನಿಮಗೆ. ನನ್ನ ಆಂತರ್ಯ ಏನು ಅಂತ ನಿಮಗೆ ಗೊತ್ತಿಲ್ಲ. ಯುಕ್ತೋ ದುಃಖೋಷಿತಶ್ಚಾಹಂ, ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತಾ? ದುಃಖೋಷಿತ, ತುಂಬಾ ತಡ್ಕೊಂಡು ನಾನು ಅಭ್ಯಾಸ ಮಾಡಿದ್ದೇನೆ. ಎಲ್ಲಿ? ವಿದೇಹದ ರಾಜ್ಯಕ್ಕೆ, ಮಿಥಿಲಾ ಪಟ್ಟಣಕ್ಕೆ ಹೋಗಿ ಕೂತಿದ್ದೆ. ನಿಮಿಪಾದ ಅದರ ಇನ್ನೊಂದು ಹೆಸರು, ಅದು ನಿಮಿಪಾದವೇ ನೇಪಾಳ ಆಗಿರುವುದು. ಆ ನಿಮಿಪಾದದಲ್ಲಿ ಹೋಗಿ ಕೂತು ನಾನು ಬಲರಾಮನ ಹತ್ರ 6 ವರ್ಷ ಅವನ ಅಲ್ಲಿ ಕೂತಿದ್ದ, ಈ ಕೃಷ್ಣನ ಮೇಲೆ ಸಿಟ್ಟು ಮಾಡ್ಕೊಂಡು. ಇವನಾಗ ಹೋಗಿ ಅವನ ಹತ್ರ ಬಲಿಷ್ಠ ಅಭ್ಯಾಸ ಮಾಡಬೇಕು, ನಾನು ಬಲಿಷ್ಠನಾಗಬೇಕು ಅಂತ ಹೋಗಿ ಕೂತಿದ್ದ. ತಸ್ಮಾನ್ನ ಭೀಮಾನ್ನಾನ್ಯೇಭ್ಯೋ ಭಯಂ ಮೇ ವಿದ್ಯತೆ ಕ್ವಚಿತ್. ಭೀಮನಿಂದ ನನಗೆ ಭಯದ ಸ್ವಲ್ಪ ಲವಲೇಶದವು ಕುರಿತು ಇಲ್ಲ, ಸ್ವಲ್ಪವೂ ಭಯ ಇಲ್ಲ ನನಗೆ ಭೀಮನಿಂದ. ಯಾಕೆಂದ್ರೆ ದುರ್ಯೋಧನ ಸಮೋ ನಾಸ್ತಿ ಗದಾಯಾಮಿತಿ ನಿಶ್ಚಯ. ಗದಾಯುದ್ಧದಲ್ಲಿ ದುರ್ಯೋಧನನಿಗೆ ಸಮನಾದ ಮತ್ತೊಬ್ಬ ವ್ಯಕ್ತಿ ಇಲ್ಲ. ಯಾಕೆಂದ್ರೆ ಸಂಕರ್ಷಣಸ್ಯ ಭವನೇ, ಬಲರಾಮನ ಮನೆಯಲ್ಲಿ ಎತ್ತ ದೈನಂ ಉಪಾವಸಂ, ಎಷ್ಟು ದಿವಸಗಳ ಕಾಲ ನಾನು ವಾಸ ಮಾಡಿದ್ದೇನೋ ಅಷ್ಟೂ ದಿನ ಗುರುಗಳ ಸೇವೆ ಮಾಡಿ ಅವರ ಪ್ರೀತಿಯನ್ನು ಸಂಪಾದಿಸಿದ್ದೇನೆ. ಕೃಷ್ಣನಿಗೆ ಅಣ್ಣ ಅಂದ್ರೆ ದೊಡ್ಡವನವನು, ಅವನ ಬಲ ಅನ್ನೋದು ಬೇರೆ ಎಲ್ಲರಿಗಿಂತ ದೊಡ್ಡದು. ಆದ್ರಿಂದಾಗಿ ಯುದ್ಧೇ ಸಂಕರ್ಷಣ ಸಮೋ ಬಲೇನ ಭ್ಯಧಿಕೋ ವಶೇ. ಒಂದು ರೀತಿಯಲ್ಲಿ ಯುದ್ಧದಲ್ಲಿ ಸಂಕರ್ಷಣನಿಗೆ ಸಮ, ನಾನು ಬಲರಾಮನಿಗೆ ಸಮನಾಗಿದ್ದೇನೆ. ಇದು ಸಾಮಾನ್ಯ ದುರ್ಬುದ್ಧಿ ಇರೋರು ಹಾಗೆ ಮಾತಾಡೋದು. ಅವ್ರ ಹತ್ರನೇ ಓದಿ ಅವ್ರೇನು ಹೆಚ್ಚು ಹೇಳ್ಕೊಡ್ತಾರೆ, ನನ್ನ ಹತ್ರನೇ ಕಲ್ತದ್ದು ಅನ್ನೋ ತರ ವಾಪಸ್ ಮಾತಾಡ್ತಾರೆ. ಬಲೇನ ಅಭ್ಯಧಿಕ, ಯುದ್ಧದಲ್ಲಿ ಅವರಿಗೆ ಸಮ, ಆದ್ರೆ ಬಲ ಪ್ರಯೋಗದಲ್ಲಿ ಅವರಿಗಿಂತ ಜಾಸ್ತಿಯೇ ನಾನು. ಗದಾ ಪ್ರಹಾರಂ ಭೀಮೋ ಮೇ ನ ಜಾತು ವಿಷಹೇದ್ಯುಧಿ. ನನ್ನ ಬಲದ ಪ್ರಹಾರವನ್ನ, ಯುದ್ಧದ ಪ್ರಹಾರವನ್ನ ಭೀಮಸೇನನಿಗೆ ತಡ್ಕೊಳ್ಳಿಕ್ ಸಾಧ್ಯವೇ ಇಲ್ಲ. ಅವನಿಗೆ ಗೊತ್ತಿಲ್ಲ ನನ್ನ ಹತ್ರ ಎಂಥ ತಾಕತ್ತಿದೆ ಅಂತ. ಯತ್ ಗದಾ ಏಕಂ ಪ್ರಹಾರಂ ಯಂ ದದ್ಯಾಂ ಭೀಮಾಯ ಋಷಿತೋ ನೃಪ ಸ ಐವೈನಂ ನಯೇದ್ ಘೋರಃ ಕ್ಷಿಪ್ರಂ ವೈ ವಸ್ವತ ಕ್ಷಯಂ. ಒಂದೇ ಏಟು, ಸರಿಯಾದ ಹೊತ್ತಿಗೆ ಸರಿಯಾದ ಗಮನ ಇಟ್ಟು ಹೊಡೆದರೆ ಒಂದೇ ಏಟಿಗೆ ಅವನು ಯಮನ ಮನೆಯನ್ನ ಸೇರ್ತಾನೆ. ಅವನಿಗೆ ಎಲ್ಲಿಗೆ ಹೊಡಿಬೇಕು, ಹೇಗೆ ಹೊಡಿಬೇಕು ಅದು ನನಗೆ ಚೆನ್ನಾಗಿ ಗೊತ್ತು. ಉಚ್ಛೇಯಂಚ ಗದಾಹಸ್ತಂ ರಾಜನ್ ದ್ರಷ್ಟುಂ ಮೃಕೋದರಂ ಸುಚಿರಂ ಪ್ರಾರ್ಥಿತೋ ಹೇಷ ಮಮ ನಿತ್ಯಂ ಮನೋರಥಃ. ನನಗೂ ಗದೆ ಹಿಡಿದು ಒಂದಲ್ಲ ಒಂದು ದಿನ ಈ ಭೀಮಸೇನನ ಜೊತೆಗೆ ಹೊಡೆದಾಡಿ
ಅವನಿಗೆ ಈ ಏಟನ್ನು ಕೊಟ್ಟು ನನ್ನ ಈ ಗದಾಯುದ್ಧದ ನಿಜವಾದ ಪರಾಕ್ರಮವನ್ನು ತೋರಿ ಅವನನ್ನ ಯಮನ ಸದನಕ್ಕೆ ಅಟ್ಟುವ ಮಹಾಭಯಕ್ಕೆ ಕ್ಷಣ ಕ್ಷಣಕ್ಕೂ ಕಾತರನಾಗಿ ಕೂತಿದ್ದೇನೆ ನಾನು. ಈ ದಿನ ಬರಬೇಕು, ಅವನ ಜೊತೆಗೆ ಯುದ್ಧ ಮಾಡಬೇಕು, ಅವನನ್ನು ಯುದ್ಧದಲ್ಲಿ ಸೋಲಿಸಬೇಕು ಅನ್ನೋ ಅಪೇಕ್ಷೆ ನನಗೀಗ್ಲೂ ಇದೆ. ಗದಯ ನಿಹತೋ ಹ್ಯಾಜೋ ಮಯಾ ಪಾರ್ಥೋ ವೃಕೋದರ ವಿಶೀರ್ಣಗಾತ್ರ ಪೃಥಿವೀಂ ಪರಾಸು ಪ್ರಪತಿಷ್ಯತಿ. ನನ್ನ ಪೆಟ್ಟಿಗೆ ರಣರಂಗದಲ್ಲಿ ಮೈ ಮೂಳೆಗಳನ್ನೆಲ್ಲ ಮುರಿದುಕೊಂಡು ನೆತ್ತರು ಒಸರಿ ಪ್ರಾಣ ಬಿಟ್ಟು ಒದ್ದಾಡುವ ಸ್ಥಿತಿಯನ್ನ ನೀವೆಲ್ಲರೂ ನೋಡ್ಲಿಕ್ಕಿದ್ದೀರಿ. ಗದಾ ಪ್ರಹಾರಾಭ್ಯಹತೋ ಹಿಮವಾನ್ ಅಪಿ ಪರ್ವತ, ಹಿಮ ಪರ್ವತವೇ ಆಗಿದ್ರು ನನ್ನ ಪೆಟ್ಟು ಬಿದ್ರೆ ಅದು ನಡುಗಿ ಕರಗಿ ಕೆಳಗೆ ಜರಿದು ಹೋಗುತ್ತೆ, ಬಿದ್ದು ಹೋಗುತ್ತೆ. ಸಕರನ್ಮಯ ವಿದೀರ್ಯೇತ ಗಿರಿ ಶತಃ ಸಹಸ್ರದ, ನಾನು ಹೊಡೆದ್ರೆ ಒಂದೇಟಿಗೆ ಬೆಟ್ಟ 1000 ಹೋಳಾಗುತ್ತೆ. ಇದು ನನ್ನ ಗದೆಯ ಏಟಿನ ಸಾಮರ್ಥ್ಯ. ನನಗೆ ಅದನ್ನು ಪ್ರಾಕ್ಟೀಸ್ ಮಾಡಿದನಲ್ಲಿ ಮಿಥಿಲಾ ಪಟ್ಟಣದ ವ್ಯವಹಾರದಲ್ಲಿ ಅವನು ಓಡಾಡುವಾಗ ಅಲ್ಲೆಲ್ಲ ಅದನ್ನು ಪೆಟ್ಟು ಮಾಡಿ ಎಷ್ಟೋ ಬೆಟ್ಟ ಪುಡಿ ಮಾಡಿ ಮೈನಿಂಗ್ ಮೊದಲು ಮಾಡಿದವನು ಅವನೇ. ಪುಡಿ ಮಾಡಿದಷ್ಟೇ, ಅಲ್ಲಿಂದ ಹೊತ್ಕೊಂಬರ್ಲಿಲ್ಲ ಅಷ್ಟೇ. ಸಚಾಪೇತನ್ ವಿಜಾನಾತಿ ವಾಸುದೇವಾರ್ಜುನ ಉಭೌ. ನನ್ನ ಈ ವಿದ್ಯೆಯ ಬಗ್ಗೆ ಸಂಕರ್ಷಣ ಕೃಷ್ಣನಿಗೆ ಹೇಳಿದ್ದಾನೆ, ಕೃಷ್ಣ ಅರ್ಜುನನಿಗೂ ಹೇಳಿರ್ತಾನೆ. ಅವರಿಬ್ಬರಿಗೂ ಗೊತ್ತಿದೆ, ಬಾಯಿ ಬಿಟ್ಟಿದ್ರು ಅಷ್ಟೇ. ಭೀಮಸೇನ ನಿನಗೆ ಹಾಗಾಗುತ್ತೆ ಅಂತ ಹೇಳಿರಲ್ಲ. ಯಾಕೆಂದ್ರೆ ಹೇಳಿದ್ರೆ ಭೀಮಸೇನ ಯಾರಾದ್ರೂ ಹೆದರಿ ನಾಳೆ ಯುದ್ಧಕ್ಕೆ ಬರದೇ ಇದ್ರೆ. ಕೃಷ್ಣಾರ್ಜುನ ಉಭಾವಪಿ ಅವರಿಬ್ರು ಕೂಡ ನನ್ನ ಈ ಬಲ ಏನು ಅಂತ ಬಲರಾಮನಿಂದ ತಿಳ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತು. ಈಗೆಲ್ಲ ಹೇಳುವಾಗ ಅನ್ಸುತ್ತೋ ಇಲ್ಲೋ, ಇಲ್ಲಪ್ಪ ಸಾಮಾನ್ಯ ಅಲ್ಲ ಅಂತ. ದುರ್ಯೋಧನ ಸಮೋ ನಾಸ್ತಿ ಗದಾಯಾಮಿತಿ ನಿಶ್ಚಯ. ಆದ್ರಿಂದ ಒಂದು ತಿಳ್ಕೊಳ್ಳಿ, ಇದು ವಾಸುದೇವನೇ ಒಪ್ಪಿಕೊಂಡ ಮಾತು. ಗದೆಯಲ್ಲಿ ದುರ್ಯೋಧನನಿಗೆ ಸಮನಾದ ಮತ್ತೊಬ್ಬ ಇಲ್ಲ. ತತ್ತೇ ವೃಕೋದರ ಭಯಂ ಭಯಂ ವೇತು ಮಹಾಹವೇ. ವೃಕೋದರಮಯವಾದ ಭಯವನ್ನ ಕಳೆದು ಬಿಡು, ಹೆದರದಿರು ಇನ್ನು ಈ ಬಗೆಗೆ. ವ್ಯಪನೇಶ್ಯಾಮ್ಯಹಂ ಹೇನಂ ಮಾರಾಜನ್ ವಿಮನಾಭವ. ಅದರಿಂದ ಮನಸ್ಸು ಕೆಡಿಸಿಕೊಂಡು ನಾಳೆ ಆಗಬಹುದಾದ ಒಳ್ಳೆಯ ಕೆಲಸದ ಬಗೆಗೆ ಕೆಟ್ಟ ಅಪಶಕುನದ ನುಡಿಗಳನ್ನಾಡಿಕೊಂಡು ವ್ಯಥೆಪಟ್ಟುಕೊಂಡು ಈಗಿನ ಕ್ಷಣದ ಸೌಖ್ಯವನ್ನು ಕಳಕೊಳ್ಳಬೇಡ. ತಸ್ಮಿನ್ಮಯ ಹತೆ ಕ್ಷಿಪ್ರಂ ಅರ್ಜುನಂ ಬಹವೋ ರಥಾಃ ತುಲ್ಯರೂಪ ವಿಶಿಷ್ಟಾಶ್ಚ ಕ್ಷೇಪ್ಸ್ಯಂತಿ ಭರತರ್ಷಭ. ಅವನನ್ನ ಕೊಂದ್ರೆ ಉಳಿದವರೆಲ್ಲ ಉಪ್ಪಿನಕಾಯಿ, 2 ನಿಮಿಷದಲ್ಲಿ ಎಲ್ಲ ತಿಂದು ಮುಗಿಸ್ಬೋದು. ಅವರನ್ನ ಯಾರನ್ನು ಕೂಡ ಎದುರಿಸಲಿಕ್ಕೆ ಬಹಳ ಶಕ್ತಿ ಬೇಕಾಗಿಲ್ಲ. ಅರ್ಜುನ ಒಬ್ಬ ಅಲ್ವಾ, ಎಲ್ಲಾ ರಥಿಕರು ಒಟ್ಟಿಗೆ ಸೇರೋಣ. ನೀವೇನೋ ಹೇಳಿದ ಹಾಗೆ ಅಕಸ್ಮಾತ್ ಅವನಲ್ಲಿ ಒಂಚೂರು ಶಕ್ತಿ ಇದ್ರು ವಯಂ ಸಮೇತ್ಯ ಎಲ್ಲರೂ ಬಹವೋ ರಥಾಹ ತುಲ್ಯ ರೂಪಾಹ, ಅಸಾಧಾರಣವಾದ ಬಲವುಳ್ಳ ಎಲ್ಲ ರಥಗಳು ಒಟ್ಟಿಗೆ ಸೇರಿ ಅರ್ಜುನನನ್ನ ಮುಗಿಸಿ ಬಿಡೋಣ. ಕ್ಷೇಪ್ಸ್ಯಂತಿ ಭೀಷ್ಮೋ ದ್ರೋಣ ಕೃಪದ್ರೋಣಿ ಕರ್ಣೋ ಭೂರಿಶ್ರವಸ್ತಥಾ ಪ್ರಾಗ್ಜ್ಯೋತಿಷಾಧಿಪಶಲ್ಯ ಸಿಂಧುರಾಜೋಜಯತ್ರತಃ ಏಕೈಕ ಏಷಾಂ ಶಕ್ತಸ್ತು ಹಂತುಂ ಭಾರತ ಪಾಂಡವಾನ್. ನಾನಲ್ಲ, ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ, ಕರ್ಣ, ಭೂರಿಶ್ರವಸ್, ಪ್ರಾಗ್ಜ್ಯೋತಿಷ ಪುರನಾದ ಭಗದತ್ತ, ಶಲ್ಯ, ಸಿಂಧುರಾಜನಾದಂತಹ ಜಯದ್ರಥ, ಇವರು ಎಲ್ಲರೂ ಒಬ್ಬೊಬ್ಬರೇ ಶಕ್ತರು ಪಾಂಡವರನ್ನು ಎದುರಿಸುವ ವಿಷಯದಲ್ಲಿ. ಒಟ್ಟಾದ್ರೆ ಸಮೇತಾಸ್ತು ಹೇಳಬೇಕಾ? ಅದು ಕೈಮುತ್ಯ ನ್ಯಾಯ ಅಂತ ಕಿಮುತ ಅದ. ಈ ಒಬ್ಬನೇ ಮಾಡ್ತಾನೆ ಅಂದ್ಮೇಲೆ ಎಲ್ಲರೂ ಸೇರಿದ್ಮೇಲೆ ಆಗದೆ ಇರುತ್ತಾ ಅನ್ನುವ ಹಾಗೆ ನೇಷ್ಯಂತಿ ಯಮ ಸಾಧನಂ. ಯಮನ ಮನೆಯನ್ನ ಖಂಡಿತವಾಗಿ ಇವರೆಲ್ಲರನ್ನು ಕರ್ಕೊಂಡು ಹೋಗುವುದಕ್ಕೆ ಇಷ್ಟು ಜನರ ಸಹಕಾರ ನಮಗಿದೆ. ಸಮಗ್ರ ಪೃಥಿವೀ ಸೇನಾ ಪಾರ್ಥಮೇಕಂ ಧನಂಜಯಂ ಕಸ್ಮಾತ್ ಅಶಕ್ತ ನಿರ್ಜೇತುಂ ಇತಿ ಹೇತುರ್ನ ವಿದ್ಯತೆ. ಇಷ್ಟು ಜನ ಸೇರಿ ಒಬ್ಬನನ್ನ ಸೋಲಿಸುವುದಕ್ಕಾಗುವುದಿಲ್ಲ ಅನ್ನುವ ಮಾತನ್ನ ಮಾತ್ರ ನೀವು ತುಂಬಾ ಓವರ್ ಎಕ್ಸಾಗರೇಟ್ ಮಾಡಬೇಡಿ, ಜಾಸ್ತಿ ಆಯ್ತು. ನಾವೆಲ್ಲ ಸೇರಿದಾಗ ಅವನನ್ನ ಏನಿಲ್ಲ, ಎಲ್ಲ ಸೇರಿ ಒಂದೇ ಸರ್ತಿ ಇರುವೆಗಳು ಆನೆಯನ್ನೇ ಮುಗಿಸುವುದಿಲ್ವಾ? ಆನೆ ಎಷ್ಟೇ ದೊಡ್ಡದಿರ್ಬೋದು, 4-6 ಇರುವೆಗಳನ್ನ ಕಾಲಡಿಗೆ ಹಾಕಿ ಚಚ್ಚಬಹುದು, ಆದ್ರೆ ಅದರ ಮೂಗಿನೊಳಗೆ ಒಂದು ಹೋದ್ರೆ ಮುಗೀತು ಆನೆ ಕತೆ. ಆಮೇಲೆ ಯಾರು ಹೇಳಲಿಕ್ಕಿಲ್ಲ. ಅದಕ್ಕೆ ಇಡೀ ಜೀವನ ಇನ್ನು ಆಮೇಲೆ ಎಂಥದೂ ಮಾಡ್ಲಿಕ್ಕಾಗಲ್ಲ. ಶರೌವ್ರಾತೈಸ್ತು ಭೀಷ್ಮೇಣ ಶತಶೋ ನಿಚಿತೋ ವಶಃ ದ್ರೋಣ ದ್ರೋಣಿ ಕೃಪೈಶ್ಚೈವ ಗಂತಾ ಪಾರ್ಥೋಯಮಕ್ಷಯಂ. ಬಾಣದ ಮಳೆಯನ್ನ ಸುರಿಯಬಲ್ಲಂತಹ ಭೀಷ್ಮನ ಆಯ್ಕೆ ಮಾಡಿದ ಬಾಣಗಳ ಏಟು ಅರ್ಜುನನನ್ನು ಘಾಸಿಗೊಳಿಸುವುದಿಲ್ಲವೇ? ಇನ್ನು ಅದರ ಜೊತೆಗೆ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯರಂತೂ ಅವನ ಬಲ ಏನು ಅಂತ, ಅವನ ಕೈಚಳಕ ಏನು ಅಂತ ತಿಳಿದವರಲ್ವಾ? ಅವ್ರಿಗೆ ಗೊತ್ತಾಗಲ್ವಾ? ಅವರು ಮಾಡ್ತಾರೆ. ಬ್ರಹ್ಮರ್ಷಿ ಸದೃಶೋ ಜಜ್ಞೆ ದೇವೈರಪಿ ಸುದುಃಖಿತಃ. ಬ್ರಹ್ಮರ್ಷಿ ಸದೃಶಃ, ಭೀಷ್ಮನಂತೆ. ಭೀಷ್ಮ ಸಾಮಾನ್ಯ ಅಲ್ಲ, ಅವನು ಬ್ರಹ್ಮರ್ಷಿ, ವೇದಗಳನ್ನು ಅರ್ಥ ಮಾಡಿಕೊಂಡವನು. ಅವನಿಗೆ ಅನೇಕ ಮಂತ್ರಗಳ
ಉಪಯೋಗದಿಂದ ಬಾಣಗಳನ್ನು ಪ್ರಯೋಗ ಮಾಡುವುದು ಗೊತ್ತಿದೆ. ಅಸ್ತ್ರಾಸ್ತ್ರಗಳಲ್ಲಿ ಅವನಿಗೆ ಚೆನ್ನಾಗಿ ಪ್ರಯೋಗದ ದೊಡ್ಡತನ ಇದೆ. ಸಹನ್ ನಹಂತ ವಿದ್ಯತೆ ಚಾಪಿ. ಒಂದು ಸಂಗತಿ ಗೊತ್ತಾ, ಅವನು ಈ ಹಿಂದೆ ಎಲ್ಲರನ್ನ ಗೆದ್ದ ಅಲ್ವಾ, ಅಪ್ಪನನ್ನು ಮೆಚ್ಚಿಸಿದ. ಅಪ್ಪನನ್ನೇ ಮೆಚ್ಚಿಸಿದ್ರಿಂದ ಏನಾಯ್ತು ಅಂದ್ರೆ, ಪಿತ್ರಾಹ್ಯುಕ್ತ ಪ್ರಸನ್ನೇನ ನಾಕಾಮಸ್ತ್ವಂ ಮರಿಷ್ಯತಿ. ನಿನ್ನನ್ನು ಯಾರೂ ಕೊಲ್ಲಿಕ್ಕಾಗುದಿಲ್ಲ, ಇಚ್ಛಾಮರಣಿಯಾಗು. ಹಾಗಾಗಿ ಭೀಷ್ಮಾಚಾರ್ಯನವ್ರು ಯಾರು ಕೊಲ್ಲಿಕ್ಕಾಗಲ್ಲ. ಭೀಷ್ಮಾಚಾರ್ಯರಿಗೆ ಸಾವೇ ಇಲ್ಲ. ಅವ್ರು ಬಯಸಿದ್ರೆ ಮಾತ್ರ ಸಾವು. ಅರ್ಜುನ ಏನ್ ಕೊಲ್ತಾನೆ, ಭೀಮ ಏನ್ ಕೊಲ್ತಾನೆ, ಯುಧಿಷ್ಠಿರ ಏನ್ ಕೊಲ್ತಾನೆ. ಎಷ್ಟು ಅಸ್ತ್ರಗಳು ಗೊತ್ತಿದ್ದು, ಬ್ರಹ್ಮರ್ಷಿ ಸ್ಥಾನದಲ್ಲಿದ್ದು, ಎದುರಾಳಿಗಳನ್ನ ಕ್ಷಣ ಮಾತ್ರದಲ್ಲಿ ಪುಡಿಗೈಯುವ ತಾಕತ್ತಿದ್ದು, ಸ್ವತಃ ತನಗೆ ಸಾವಿಲ್ಲ ಅನ್ನುವಂತಹ ಬಲವನ್ನು ಹೊಂದಿದ ಮೇಲೆ ಪಾಂಡವರನ್ನ ನಾವು ಎದುರಿಸುವುದು ಕಷ್ಟ ಇದೆಯೋ? ಒಬ್ಬ ದ್ರೋಣಾಜ್ಞೆ ಮಹಾರಾಜ ದ್ರೋಣೇಶ್ಚ ಪರಮಾಸ್ತ್ರವಿತ್ ಕೃಪಶ್ಚಾಚಾರ್ಯ ಮುಖ್ಯೇಯಂ ಮಹರ್ಷೇರ್ ಗೌತಮಾದಪಿ ಶರಸ್ತಂಭೋದ್ಭವ ಶ್ರೀಮಾನ್ ಅವಧ್ಯ ಇತಿ ಮೇ ಮತಿ. ದ್ರೋಣಾಚಾರ್ಯರು ಸಾಮಾನ್ಯ ಅಲ್ಲ, ಪರಶುರಾಮನಿಂದ ಓದಿ ಬಂದವರು. ಅನೇಕ ಅಸ್ತ್ರಗಳನ್ನೆಲ್ಲ ಸ್ವತಃ ಸಿದ್ಧಿ ಮಾಡಿಕೊಂಡು ನಮ್ಗೆಲ್ಲ ಉಪದೇಶ ಮಾಡಿದವರು. ನಮ್ಗೆ ಏನೋ ಉಪದೇಶ ಮಾಡದೆ ಇನ್ನೂ ಚೂರು ಇಟ್ಕೊಂಡಿರಲ್ವ ಅವರು. ಅವ್ರ ಹತ್ರ ಇನ್ನೂ ಅಪೂರ್ವವಾದ ಸಂಗತಿಗಳಿರಲ್ವಾ? ಆಯ್ತು. ಇನ್ನೊಬ್ಬ ಇದ್ದಾನೆ, ಅವರ ಮಗ ದ್ರೌಣಿ. ಅವನು ಚಿರಜೀವಿ, ಅವನು ಸಾಯಲ್ಲ. ಅವನು ಅಶ್ವತ್ಥಾಮ ಸಾಯದವ. ಇನ್ನೊಬ್ಬ ಇದ್ದಾನೆ ಕೃಪಾಚಾರ್ಯರು, ಅವರೂ ಸಾಯಲ್ಲ. ಎಲ್ಲ ಗೊತ್ತಿದೆ ಅವನಿಗೆ. ಯಾಕೆ ಅವನು ಅಷ್ಟು, ನಮ್ಗನ್ಸುತ್ತೆ ಏನು ಇಷ್ಟು ಪೆದ್ದುತನದ ನಿರ್ಧಾರ ತಗೊಂಡ, ಇಷ್ಟು ಗೊತ್ತಿದ್ರು ಕೂಡ, ಭೀಷ್ಮ ಅರ್ಜುನ ಭೀಮರ ತಾಕತ್ತು ಕೃಷ್ಣ ಎಲ್ಲ ಇದ್ರೂ ಕೂಡ ಯಾಕೆ ಹೀಗೆ ನಿರ್ಧಾರ ತಗೊಂಡ ಅಂತ ನಮ್ಗೆ ಅನಿಸ್ಬೋದು. ಆದ್ರೆ ಎಲ್ಲದರಲ್ಲೂ ಅವನ ಹತ್ರ ಲಾಜಿಕ್ ಇದೆ. ನಾನು ಅದಕ್ಕೆ ಆಶ್ಚರ್ಯಪಟ್ಟದ್ದೇನು ಅಂದ್ರೆ, ವೇದವ್ಯಾಸರು ಆ ಮಾತು ಹೇಳ್ಬೇಕಾದ್ರೆ ಅಲ್ಲಿ ಅವನ ಎಲ್ಲ ಒಳಗಿನ ತೋಟಿಯನ್ನು ತೆಗೆದಿಡ್ತಾರೆ. ಇಲ್ಲಿ ಇವ್ರು ಮಾತಾಡೋದು ಇದೇ ಸರಿ ಅಂತ ಅನ್ಸುತ್ತೆ. ಆಗ ಮಾತ್ರ ಒಂದು ಸರಿಯಾದ ಡಿಸಿಷನ್ಗೆ ನಾವು ಬರ್ಲಿಕ್ಕಾಗುತ್ತೆ, ಎಲ್ಲಿ ಸರಿ ಇದೆ ಎಲ್ಲಿ ತಪ್ಪಿದೆ ಅಂತ. ಅಂದ್ರೆ ಅಯೋನಿಜರು, ಅವರು ಕೃಪಾಚಾರ್ಯರು ನಮ್ಮ ಹಾಗೆ ಹುಟ್ಟಿದವರಲ್ಲ. ಅಯೋನಿಜಾಸ್ತ್ರಯೋ ಹೇತೆ ಪಿತಾ ಮಾತಾ ಚ ಮಾತುಲ. ಈ ನನ್ನ ಕೃಪಾಚಾರ್ಯರು ದ್ರೋಣಾಚಾರ್ಯರ ಮಡದಿಯಾದ ಕೃಪಿ ಜೊತೆಗೆ ಈ ಮಗ ಅಶ್ವತ್ಥಾಮ, ಇವರು ಮೂವರು ಅಯೋನಿಜರು. ಯಾರು ಸುಲಭದಲ್ಲಿ ಸಹಜವಾಗಿ ಹುಟ್ಟಿದವರಲ್ಲ. ಒಬ್ಬ ದೊನ್ನೆಯಲ್ಲಿ ಹುಟ್ಟಿದ, ಒಬ್ರು ಸಂತೋಷ ಯಾವುದು ಹೌದು ಕೃಪಾಚಾರ್ಯರು. ಹೌದು, ಕೃಪಾಚಾರ್ಯರು ಹುಟ್ಟಿದ್ದು ಒಂದು ಶರದ್ವಾನ್ ಅನ್ನುವ ಋಷಿಗೆ ಒಂದು ಪಕ್ಷಿಯ ರೂಪದಲ್ಲಿ ಬಾಣ ಶರಸ್ತಂಭದಲ್ಲಿ ಹುಟ್ಟಿದ್ದು. ತನ್ನ ಧಾತುವನ್ನ ತಗೊಂಡು ಬಾಣದ ಮೇಳೆಯಲ್ಲಿ ಇರಿಸಿದ್ರಿಂದ ಶರ ಅಂದ್ರೆ ಬಾಣ ಅಲ್ಲ, ಶರ ಅಂದ್ರೆ ಹುಲ್ಲಿನ ಮಧ್ಯದಲ್ಲಿ ಹುಟ್ಟಿದ್ದು. ಹುಲ್ಲಿನ ಮಧ್ಯದಲ್ಲಿ ಹುಟ್ಟಿ ಬಂದನು. ಎಲ್ಲ ಅಯೋನಿಜರೇ, ಒಬ್ರು ನಾರ್ಮಲ್ ಡೆಲಿವರಿ ಇಲ್ಲವೇ ಇಲ್ಲ, ಎಲ್ಲ ಅಬ್ನಾರ್ಮಲ್ಗಳೇ. ಅಬ್ನಾರ್ಮಲ್ ಆದ್ರೆ ಇವತ್ತಿನ ತರ ಅಬ್ನಾರ್ಮಲ್ ಅಲ್ಲ. ಲೋಕದಲ್ಲಿ ಯಾರಿಗೂ ಇಂಥ ಹುಟ್ಟು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಅಯೋನಿಜರಾದ್ರಿಂದಾಗಿ ಸುಲಭದಲ್ಲಿ ಸಾಯುವವರು ಅಲ್ಲ. ಇವರಿಷ್ಟು ಜನರನ್ನ ಬೆನ್ನಿಗೆ ಇಟ್ಟುಕೊಂಡು ನಾನು ಅಯ್ಯೋ ಪಾಂಡವರೇ ದಯವಿಟ್ಟು ನಮ್ಮನ್ನು ಕಾಪಾಡಿ ಅಂತ ಹೀಗೆಲ್ಲ ಕೇಳುವುದಕ್ಕೆ ಅರ್ಥ ಇದೆಯಾ? ಇದೆಲ್ಲ ಒಂದು ನಾಜೂಕುತನದ ಯೋಚನೆಗಳು ಅಂತ ಆಗುತ್ತಾ? ಏನ್ ದಡ್ಡರ ತರ ಮಾತಾಡ್ತೀರಿ ನೀವು. ಅಶ್ವತ್ಥಾಮ್ನೋ ಮಹಾರಾಜ ಸತಶೂರ ಸ್ಥಿತೋ ಮಮ. ಅಶ್ವತ್ಥಾಮ ಸಾಮಾನ್ಯ ಅಲ್ಲ, ಮಹಾಶೂರ. ಅಪ್ಪ ಅಂತ ಗುಟ್ಟಾಗಿ ಅನೇಕ ಮಂತ್ರಗಳನ್ನ ಮಗನಿಗೆ ಮಾತ್ರ ಹೇಳಿದ ಸಂಗತಿಗಳು ನಮಗೆ ಕಿವಿಗೆ ಬಿದ್ದಿವೆ. ಸರ್ವ ಏತೆ ಮಹಾರಾಜ ದೇವಕಲ್ಪ ಮಹಾರಥಾ. ದೇವಕಲ್ಪ ಇವ್ರು ಯಾರು? ನೀವು ಅನ್ಕೊಂಡ ಹಾಗೆ ಅಯ್ಯೋ ಅರ್ಜುನ ದೇವತೆಗಳನ್ನೆಲ್ಲ ಆ ಖಾಂಡವನದಲ್ಲಿ ಸೋಲಿಸಿದ್ದಾನೆ. ದೇವತೆಗಳನ್ನು ಸೋಲಿಸಿ, ದೇವತೆಗಳಿದ್ದಾರಲ್ಲ ಇವರು ದೇವಕಲ್ಪ, ಆ ದೇವತೆಗಳಿಗೆ ಸದೃಶರಾದವರು, ಅವರ ಹಾಗೇನೆ ಯುದ್ಧ ಮಾಡ್ಲಿಕ್ಕೆ ಸಾಮರ್ಥ್ಯ ಇರುವವರು. ನಾವು ನೋಡಿಲ್ಲ, ನೀವು ನೋಡಿಲ್ಲ, ಯಾರೋ ಹೇಳಿದ್ರು ನಾವು ನಂಬ್ಕೊಂಡು ಕೂತಿದ್ದೀವಿ. ಅಲ್ಲಿ ಏನಾಗಿತ್ತು, ಯಾವುದೋ ಒಂದು ಸಣ್ಣ ಹುಲ್ಲಿನ ಮೆದೆಗೆ ಬೆಂಕಿ ಬಿತ್ತು, ಇವರು ಅದನ್ನು ನೋಡಿಕೊಂಡು ಇದು ಖಾಂಡವನ ಅಂತ ಡಿಕ್ಲರೇಷನ್ ಕೊಟ್ಟರು. ಎಲ್ಲರೂ ತಗೊಂಡು ಬಂದು ಅದನ್ನು ಹೇಳ್ತಾ ಬಂದ್ರು. ಆದ್ರೆ ಏನ್ ನಡೆದಿದೆ ಅಂತ ಯಾರಿಗೂ ಗೊತ್ತು. ಸುಮ್ಮನೆ ಕೆಲವೊಂದ್ಸರ್ತಿ ಅಂದ್ರೆ ಅದು ಸುಸ್ವಾಗತನೇ ಆಗ್ಬೇಕು ಅಂತಿಲ್ಲ, ಸುಕ್ಕಿನುಂಡೆಯೂ ಆಗಿರ್ಬೋದು. ಆದ್ರೆ ಅವ್ರು ಜನ ಬೇಕಾದ ರೀತಿ ಹೇಳ್ಕೊಡ್ತಾರೆ. ಇದೇ ತರ ಶಿಶುಪಾಲ ಕೃಷ್ಣನ ಎಲ್ಲಾ ಅವನ ಲೀಲೆಗಳನ್ನ ತಮಾಷೆ ಮಾಡ್ತಾನೆ ಸಭೆಯಲ್ಲಿ. ಸಭಾ ಪರ್ವದಲ್ಲಿ ಅವನು ಹೆಣ್ಮಕ್ಳನ್ನು ಕೊಂದ, ಬೆಟ್ಟವನ್ನು ಎತ್ತಿದ ಅಂತ ಹೇಳಿದ್ರು. ಯಾವುದೊಂದು ದೊಡ್ಡ ಬಂಡೆ ಕಲ್ಲಿನ ತುಂಡು ಇಟ್ಕೊಂಡು ಬೆಟ್ಟ ಎತ್ತಿದ ಅಂತ ಹೇಳ್ತಾರೆ. ಅಲ್ಲ, ಊರೆಲ್ಲ ಬೆಂಡೇ ಇಲ್ಲ,
ಅಂತ ಇವನೇ ಎಲ್ಲ ಕಲ್ಪಿಸಿ ಹೇಳ್ತಾನೆ. ಜನ ಎಲ್ಲ ಹಾಗೆ ನಂಬ್ತಾರೆ, ಅವನ ಪರವಾಗಿ ಓ ಹೋ 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 ಅಂತ ಹಾರ್ಲಿಕ್ಕೆ ಶುರು ಮಾಡ್ತಾರೆ. ನಮ್ಮಲ್ಲಿ ಈಗ ಸುಳ್ಳು ಹೇಳ್ಕೊಂಡು ಜಗತ್ತಿನಲ್ಲಿ ತಿರುಗೋರಿಲ್ವಾ? ಆದ್ರೆ ನಿಜ ಹತ್ರ ಬಂದವರಿಗೆ ಗೊತ್ತಿರುತ್ತೆ ಎಷ್ಟು ವ್ಯವಸ್ಥೆ ಆಗಿದೆ ದೇಶದ ಒಳಗಡೆ. ಅವ್ರು ಇನ್ನೂ ಪ್ರಜಾಪ್ರಭುತ್ವ ಆಪತ್ತಿನಲ್ಲಿದೆ, ಯಾವ ದೇಶದ ಹತ್ರ ಹೋಗಿ ಹೇಳುದು? ಆ ದೊಡ್ಡಣ್ಣ ಅಂತ ಅನಿಸಿಕೊಂಡವನ ದೇಶದಲ್ಲಿ ದಿನಕ್ಕೆ 1000 ಶೂಟೌಟ್ ಆಗ್ತಾ ಇದೆ, 1000 ಅನಾಚಾರಗಳು ನಡೀತಾ ಇದೆ, 1000 ಸ್ಕ್ಯಾಮ್ಗಳು ನಡೀತಾ ಇದೆ, 1000 ಅತ್ಯಾಚಾರಗಳು ನಡೀತಾ ಇದೆ. ಆದ್ರೆ ಕೇಳೋರು ಯಾರು? ಅದು ಅಲ್ಲಿ ತಾನು ಕವರ್ ಮಾಡ್ಕೊಳ್ಳುತ್ತೆ, ಹೊರಗಿನ ದೇಶದವ್ರಿಗೆ ಗೊತ್ತಾಗಿ. ಇಲ್ಲಿ ನಮ್ಮ ಇದ್ದಾವಲ್ಲ ಟ್ಯೂಟಿ ಹೇಳ್ಕೊಳ್ಳಿಕ್ಕೆ ಬೇರೆ ಕಡೆ, ಅಲ್ಲಿ ನಮ್ಮ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇದೆ, ಅಲ್ಲಿ ಆ ಪತ್ರಿಕಾ ಸ್ವಾತಂತ್ರ್ಯ ಅವರನ್ನು ಮಾತಾಡಿಸ್ಬಾರ್ದು. ಅದೆಲ್ಲ ಬೇರೆ ದೇಶದ ಹಿರಿಮೆಯನ್ನ ಘಾಸಿ ಮಾಡುವಂತ ವಿಷಯ, ನಾವು ಅದನ್ನ ಹಾಕ್ಲಿಕ್ಕಿಲ್ಲ ಅಂತ ಅಲ್ಲಿ ನಿರಾಕರಣೆ ಮಾಡ್ತಾರೆ. ಅಲ್ಲಿ ಸುಮ್ಮನಿರ್ತಾರೆ ಅವರು. ನಮ್ಮವರು ಸುದ್ದಿಯ ನಿಷ್ಠೆ ಏನು ಅಂತಂದ್ರೆ ಏನಾದ್ರೂ ಅದನ್ನ ಯಥಾವತ್ತಾಗಿ ಹೇಳಬೇಕು. ಇಂಥ ಮೂರ್ಖರಿರೋ ತನಕ ಏನ್ ಮಾಡ್ಲಿಕ್ಕಾಗುತ್ತೆ? ಹಾಗೆ ದುರ್ಯೋಧನ ಬಹಳ ಜಾಣ್ಮೆಯಿಂದ ಎಲ್ಲ ವಿಷಯಗಳನ್ನು ಕಲೆಕ್ಟ್ ಮಾಡಿದ್ದಾನೆ ಎಲ್ಲಾ ಕಡೆ. ಆದ್ರೆ ಇಷ್ಟಾಗಿಯೂ ಎಲ್ಲ ಒಳತೋಟಿಗಳನ್ನು ಅರ್ಥ ಮಾಡ್ಕೊಳ್ಳಲು ಒಬ್ಬ ರಾಜಕೀಯ ನಿಜವಾದ ರಾಜಕಾರಣ ಏನಿದೆ ಶತ್ರುಗಳ ಬಗ್ಗೆಯೂ ತಿಳ್ಕೊಂಡಿದ್ದಾನೆ. ಈಗಂತ ಹೇಳಿ ಅರ್ಜುನನನ್ನ ಅವನು ಹೋಗಿ ಪಾಶುಪತಾಸ್ತ್ರ ಗೆದ್ದು ಬಂದದ್ದನ್ನೆಲ್ಲ ಮರೆತು ಬಿಟ್ಟಿಲ್ಲ ಅವರು ಅದನ್ನು ತಿಳ್ಕೊಂಡಿದ್ದಾರೆ. ಅಸ್ತ್ರಗಳನ್ನೆಲ್ಲ ತಿಳ್ಕೊಂಡಿದ್ದಾನೆ. ಭೀಮಸೇನೆಯಲ್ಲೋ ಹೋಗಿ ಬಂದಿದ್ದಾನೆ. ಅದು ವಾನರ ಕೇತನನಾಗಿ ಅರ್ಜುನನನ್ನ ಸಿದ್ಧಪಡಿಸೋದನ್ನೆಲ್ಲ ಗೊತ್ತಿದೆ. ಅನುಜ್ಞಾತಸ್ತು ರಾಮೇಣ, ಭೀಷ್ಮ ಮತ್ತೆ ದ್ರೋಣ, ಕೃಪ, ಇವರು 3 ಜನ ಪರಶುರಾಮನಿಂದ ಅಧ್ಯಯನ ಮಾಡಿದವರು. ಅದರಿಂದಾಗಿ ಇವರೆಲ್ಲರೂ ಕೂಡ ಅತ್ಯಂತ ಪ್ರಭಾವಿಗಳು. ನೈತಸ್ಮಾದ್ ಅರ್ಜುನ ಶಕ್ತಃ ಏಕೈಕಂ ಪ್ರತಿವೀಕ್ಷಿತು. ಒಬ್ಬೊಬ್ಬರನ್ನೇ ಅವನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇನ್ನೂ ಮಹಾ ಅಸ್ತ್ರವನ್ನೇ ಹೇಳೇ ಇಲ್ಲ ನಿಮಗೆ. ನನ್ನ ಇನ್ನೂ ಮುಖ್ಯವಾದ ಅಸ್ತ್ರ ಬೇರೆ ಇದೆ. ಅವನು ಹೇಳ್ತಾನೆ ಆ ವಾಕ್ಯದಲ್ಲಿ, ಶಬ್ದದಲ್ಲಿ ಅವನ ಕಾನ್ಫಿಡೆನ್ಸ್ ಗಮನಿಸಿ. ಭೀಷ್ಮ ದ್ರೋಣ ಕೃಪಾಣಾಂಚ ತುಲ್ಯ ಕರ್ಣೋ ಮತೋ ಮಮ. ಈ 3 ಒಂದು ತಕ್ಕಡಿಗೆ ಹಾಕಿದ್ರೆ ಇವ್ರ ಬಗ್ಗೆ ಇಷ್ಟಿಷ್ಟು ಹೇಳ್ದ. ಇವರನ್ನೆಲ್ಲ ಒಂದು ತಕ್ಕಡಿಗೆ ಹಾಕಿದ್ರೆ ಕರ್ಣ ಒಬ್ಬ. ಯಾಕಂದ್ರೆ ಅಂಥ ಅವನು ನಿಷ್ಠೆಯನ್ನು ತೋರಿದ್ದಾನೆ ಅನ್ನುವ ಕಾರಣಕ್ಕೆ ಅವನ ಮೇಲೆ ವಿಶ್ವಾಸ. ದುರ್ಯೋಧನನಿಗೆ ವಿಶ್ವಾಸ ಅಂದ್ರೆ ಏನು? ಯುದ್ಧದಲ್ಲಿ ಗೆಲ್ಲಿಸಿ ಕೊಡ್ತಾನೆ ಅಂತ ಅವನ ಮೇಲೆ ಪ್ರೀತಿ ಅಂತೇನಲ್ಲ. ಆದ್ರೆ ಅವನು ಹೇಳುದು ಭೀಷ್ಮದ್ರೋಣಾದಿಗಳಿಗೆಲ್ಲರಿಗೂ ಸಮನಾಗಿ ಒಂದೇ ಒಂದು ತಕ್ಕಡಿಯಲ್ಲಿ ತೂಗಿದ್ರೆ ಕರ್ಣ ನಿಲ್ತಾನೆ. ಅನುಜ್ಞಾತಸ್ತು ರಾಮೇಣ, ಸ್ವತಃ ಪರಶುರಾಮನೇ ಕರ್ಣನಿಗೆ ಹೇಳಿದ್ದಾನೆ, ಮತ್ಸಮೋಸಿ, ನೀನು ನನಗೆ ಸಮಾನನಾಗಿದ್ದಿ. ಅಂದ್ರೆ ಯುದ್ಧದಲ್ಲಿ ಆ ಒಂದು ಕೌಶಲವನ್ನು ಪಡೆದಿದ್ದ. ಅದು ಕೌಶಲವನ್ನು ಪಡೆಯದೆ ಸುಮ್ಮನೆ ಅವನೇನು ದಡ್ಡ ಅಲ್ಲ. ಆದ್ರೆ ಏನು ಅಂದ್ರೆ ಅವನ ಒಳಗೆ ಇದ್ದಂತಹ ಒಂದು ಸ್ಪರ್ಧೆಯ ಯೋಚನೆ ಏನಿತ್ತು ಅದು ಅವನನ್ನ ಎಲ್ಲ ಕಡೆಯಲ್ಲೂ ಹಿಂದೆ ಬೀಳುವಂತೆ ಮಾಡಿತು. ಹಾಗಾಗಿ ವಸ್ತುತಃ ಪರಶುರಾಮ ಏನು ಹೇಳಲಿಲ್ಲ. ಈಗ ಕೆಲವೊಮ್ಮೆ ಗುರುಗಳು ಹೇಳ್ತಾರೆ, ನನ್ನ ಹಾಗೇನೆ ಯುದ್ಧ ಮಾಡ್ತೀಯಲ್ಲ ನೀನು. ಅದರ ಅರ್ಥ ಯುದ್ಧದಲ್ಲಿ ಒಂದು ಶೈಲಿ ಅವನ ಹಾಗೆ ಇರುತ್ತೆ ಅಂತ ಅರ್ಥ. ಅದು ಬಿಟ್ಟು ಪರಶುರಾಮ ದೇವರು, ಇನ್ನು ಕರ್ಣ ಅಂದ್ರೆ ದೇವರು ಅಂತ ಅರ್ಥ. ಮತ್ಸಮೋಸಿ ಅಂದ್ರೆ ಅವನು ಹಾಗೆ ತಿಳ್ಕೊಂಡ್ಬಿಟ್ಟಿದ್ದಾನೆ. ಪರಶುರಾಮ ಎಂಥ 21 ಬಾರಿ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿ ಯುದ್ಧ ಮಾಡಿದವ. ಅವನಿಗೆ ಸಮ ಅಂತ ಹೇಳಿಬಿಟ್ಟ ಅಂದ್ರೆ ಪಾಂಡವರನ್ನ ಸೋಲಿಸ್ಲಿಕ್ಕೆ ಇನ್ನೊಬ್ಬ ಸಾಕಲ್ವ? ಅದಕ್ಕೆ ಅವನು ಅಷ್ಟು ತುಲೆ ಮಾಡಿದ್. ನಾನು ಯಾವುದನ್ನ ಎಕ್ಸಾಗರೇಟ್ ಮಾಡ್ತಿಲ್ಲ. ಭೀಷ್ಮ ದ್ರೋಣ ಅಶ್ವತ್ಥಾಮರನ್ನ ಒಂದು ಕಡೆ ಇಟ್ಟು ಅದಕ್ಕೆ ಸಮಾನ ಕರ್ಣ ಅಂತ ಹೇಳಬೇಕು ಅಂದ್ರೆ ಅವನ ತಲೆ ಒಳಗೆ ಏನೆಲ್ಲ ಯೋಚನೆ ಓಡಿದೆ ಅಂತ ಯೋಚನೆ ಮಾಡಿ. ಇವ್ರು ಎಲ್ಲರನ್ನೂ ಟ್ರೈನ್ ಮಾಡಿದವರು ಪರಶುರಾಮರು. ಪರಶುರಾಮ ನನಗೆ ಸಮ ಅಂತ ಕರ್ಣನನ್ನು ಹೇಳಿದ್ದಾರೆ ಅಂತ. ಅದರ ಅರ್ಥ ಇವರೆಲ್ಲರಿಗೂ ಮೀರಿ ಇವನಿಗೆ ಸಾಮರ್ಥ್ಯ ಇದೆ. ಯಾಕೆಂದ್ರೆ ಪರಶುರಾಮನಿಗೆ ಸಮ ಇವನು ಅಂತ. ಅಂದ್ರೆ ಅಷ್ಟು ಬಲ ನನ್ನ ಕಡೆಯಲ್ಲಿದೆ. ಅದಕ್ಕೆ ಅವನಿಗೆ ಬೆಂಬಲವನ್ನು ಸೂಚಿಸುವುದು. ರಾಜ್ಯ ಕೊಡ್ತೇನೆ, ನಿನಗೆ ಅಧಿಕಾರ ಕೊಟ್ಟಿದ್ದೇನೆ, ಹಾಗೆ ಮಾಡ್ತೇನೆ. ಜ್ಞಾನ ಇದೆ, ಯುದ್ಧದ ಕಲೆಯ ಬಗ್ಗೆ ತಿಳುವಳಿಕೆ ಇದೆ. ಕವಚ ಕುಂಡಲ ಇದ್ದಿದ್ರಿಂದ ಅರ್ಧ ಶಕ್ತಿ. ಅವನಿಗೆ ಸೂರ್ಯನಿಂದ ಪ್ರದತ್ತವಾದ ಕವಚ ಮತ್ತೆ ಕುಂಡಲ ಇತ್ತು. ಯುದ್ಧದಲ್ಲಿ ಸೋಲದಂತೆ ಅಮೃತ ಕವಚ, ಅಮೃತ ಕುಂಡಲ ಅದಿದ್ದರಿಂದ ಅವನಿಗೆ ಅಷ್ಟು ಸುಲಭದಲ್ಲಿ ಸಾವಿಲ್ಲ, ಸೋಲಿಲ್ಲ. ಬಟ್ ಅವನಿಗೆ ಶಾಪ ಏನೋ ಇರುತ್ತಲ್ಲ. ಸ್ಪರ್ಧೆಯಿಂದ ಯಾವಾಗ ಒಬ್ಬರ ಮೇಲೆ ಹೊಟ್ಟೆ ಕಿಚ್ಚಿನಿಂದ ಯುದ್ಧ ಮಾಡ್ತಾನೆ ಅವಾಗ ಅದು ಸಿಗಲ್ಲ. ಅಂಡ್ ಅದು ಇಂದ್ರ ಏನಿಂದ್ರ ಏನಿಲ್ಲ, ಇಂದ್ರ ತಗೊಂಡ ಅಂತ. ಹೌದು, ಯಾಕೆ ಉಳಿಸ್ಬೇಕು? ಕನ್ನಿಂಗ್. ಹೌದು, ಕನ್ನಿಂಗ್ ಅಂತಂದ್ರೆ ಅವನು ನೋಡಿ ಅದೇ ಕೆಲಸ ಕರ್ಣ ಮಾಡಿದ್ರೆ ನೀವು ಇವಾಗ ಮಾತಾಡ. ಹೌದು, ದಾನ ಕೊಡ್ತೇನೆ ಅಂತ ಅವನು ಹೇಳಿದ್ದಕ್ಕೆ ಕೇಳಿದ್ದು. ಅವನ್ ಯಾರಿಗ ಕನ್ನಿಂಗ್ ಇದ್ರೆ ಇದ್ರಲ್ಲಿ ಕನ್ನಿಂಗ್ ಏನ್ ಹೇಳಿ? ಅವನ್ ಯಾಕೆ ಬ್ರಾಹ್ಮಣ ವೇಷದೊಳಗೆ ಬಂದು ತಗೊಳ್ಳೋದು? ಅವನಿಗೆ ಅವನ ವೇಷದಲ್ಲೇ ತಗೋಬೋದಿತ್ತು. ಅವನಿಗೆ ಗೊತ್ತಿತ್ತು ನೀವು ಆತರ ಅಂದ್ರು, ಅವನಿಗೆ ಗೊತ್ತಿತ್ತು ನೀವು ಯಾರು ಅಂತ. ಕೊಡ್ಬೇಕಿತ್ತ?
ಇಂದ್ರನೇ ಅದು ಬಂದದ್ದು ಅಂತ ಅವ್ನ ಗೊತ್ತಿತ್ತು. ವೀಕ್ನೆಸ್ ಮಾತು ಕೊಟ್ಮೇಲೆ ನಾನು ಇಂದ್ರ ಕೊಡ್ತೀನಿ ಅಂತ. ಆಮೇಲೆ ಗೊತ್ತಾಗಿದ್ದಲ್ಲ, ಬರೋ ಮುಂಚೆನೆ ಗೊತ್ತಿತ್ತು. ಆಕ್ಚುಲಿ ಸೂರ್ಯ ಆದ್ರೂ ಅವನು ಸ್ನಾನ ಮಾಡಿ ಅರ್ಘ್ಯ ಕೊಟ್ಟು ಬುದ್ಧಿ ಬಂದ್ಮೇಲೆ ಇರ್ಬೇಕು. ಯಾರೇ ಬಂದ್ರು ನಾನು ದಾನ ಆಯ್ತು, ಮಾಡ್ತೀನಿ. ಇಂದ್ರನಿಗೆ ಬಂದಿದ್ರು ಕೊಡ್ತಿದ್ದಲ್ಲ, ಅದು ವೀಕ್ನೆಸ್ ಇಂದ್ರನಿಗೆ ಬಂದಿದ್ರು ಕೊಡ್ತಿದ್ದ ಅಲ್ವಾ? ಮಾಡ್ಕೊಂಡಿದ್ದವ. ಬಟ್ ಅದ್ ಮಿಡಲ್ ಅಲ್ಲಿ ಸೂರ್ಯನು ಬಂದು ಹೇಳಿರ್ತಾನಲ್ಲ ಈ ತರ ಸೂರ್ಯೋದಯ ಬುದ್ಧಿ ಆಗೋದೇ ಬರ್ಬೇಕಲ್ಲ, ಇಲ್ಲ. ಬುದ್ಧಿ ಬರ್ಬೇಕಲ್ಲ ಕರ್ಣನಿಗೆ. ಕೇಳ್ತಾನೆ, ಕೊಡಬೇಡ ಅಂತ ಹೇಳಿದ್ಮೇಲೆ ಕೊಟ್ನಾ? ಯಾರು ದಡ್ಡತನ ಅದು? ನೀವು ಬ್ರಿಟಿಷರು ಬಂದು ಇಲ್ಲಿ ನಮ್ಮ ದಡ್ಡತನ ಬಳಸ್ಕೊಂಡ್ರು ಅಂತಂದಾಗ ನೀವು ಅದನ್ನ ನಾವು ತಿಳ್ಕೊಂಡಿರ್ಬೇಕು ಅಂತ ಅಂತೀರಿ. ದಡ್ಡತನ ಅಲ್ಲ, ಮತ್ತೆ ಅದು ಅವ್ನ ವೀಕ್ನೆಸ್ ಮಾತು ಕೊಟ್ಮೇಲೆ ದಡ್ಡತನಕ್ಕೆ ವೀಕ್ನೆಸ್ ಅಂತ ಇನ್ನೊಂದು ಇಂಗ್ಲಿಷ್ ಶಬ್ದ ಹೇಳಿದ್ರೆ ಅಷ್ಟೇ ನೀವು. ಸೇಮ್ ಟೈಮ್ ಕರ್ಣ ಕೂಡ ಸ್ಮಾರ್ಟ್. ಇಟ್ ವಾಸ್ ನಾಟ್ ದಡ್ಡತನ. ಹಂಗಿದ್ರೆ ಶಲ್ಯಂದು ದಡ್ಡತನ, ಹೌದು ಕೌರವ ದಡ್ಡತನ, ಪಕ್ಷ ಹೋಗಿ ಹೌದು ಹಂಗಿದ್ರೆ ದಡ್ಡತನ, ಇಬ್ಬರದು ದಡ್ಡತನ. ಹೌದು ದಡ್ಡತನನೇ. ಕರ್ಣ ನಾನ್ ಶಲ್ಯನೇನೇನು ಸಮರ್ಥಿಸ್ಲಿಲ್ಲ. ಮತ್ ನೀವೇ ಹೇಳ್ತೀರಲ್ಲ, ಯಾವಾಗ? ಕ್ಷತ್ರಿಯರಿಗೆಲ್ಲ ಮಾತು ಪಾಲಿಸೋದೇ ಹೌದು. ಅದು ದೇವ್ರೇ ಆದ್ರೂನು ಅದು ಫಸ್ಟ್ ಧರ್ಮ ಹೌದು, ಅಂತ. ಆದ್ರಿಂದಾಗಿ ಮಾತು ಅವ್ನು ಪಾಲಿಸಿದ ಕರ್ಣನು ಅದೇ ಕರ್ಣ ಮಾತು ಮಾಡಿದ್ದು. ಪಾಲಿಸಿದ, ಮಾತು ಪಾಲಿಸ್ಲಿಲ್ಲ ಅಂತ ಹೇಳಿಲ್ಲ. ಆದ್ರೆ ಆದೇಶ ಕೊಟ್ಟಿದ್ನಲ್ಲ ಒಳಗಿನಿಂದ ಕೊಡ್ಬೇಡ ಅಂತ, ಅದು- ಆ ಮಾತು ಪಾಲಿಸ್ಬೇಕಿತ್ತಲ್ಲ, that was ಆ his ಮಾತು ಯಾಕೆ greatness. ಪಾಲಿಸ್ಲಿಲ್ಲ? That was his greatness. Even for an ನೋಡಿ, enemy, ಈ he is not breaking ಕಡೆಯಿಂದ his ತನ್ನ ethics. ಸ್ವತಃ ದೇವತೆ ಬಂದು ಹೇಳಿದಾಗ ಆ ಮಾತು ಪಾಲಿಸ್ಲಿಲ್ಲ. ತನಗೆ ನೀವು ಇದನ್ನ ಮಾತು ಪಾಲಿಸಿದ ಅಂತ ಹೇಳ್ಬಿಡಿ, ಇಲ್ಲಿ ತುಂಬಾ ದೊಡ್ಡ ಪ್ರಾಬ್ಲಮ್ ಇದೆ. ನೀವು ಅದನ್ನ ಸಮರ್ಥಿಸ್ಲಿಕ್ಕೆ ಹೋದ್ರೆ, ಅವನು ಯಾಕೆ ಕೊಟ್ಟ ಅಂದ್ರೆ ಅವನು ಶಕ್ತಿ ಆಯುಧವನ್ನು ಕೊಡ್ತೇನೆ ಅಂತ ಹೇಳಿದ ಕೊಟ್ಟಿದ್ದು. ಅದು ದಾನವೇ ಅಲ್ಲ, ವ್ಯಾಪಾರ. ಏನು ಆಯುಧ ತಗೊಳ್ತಾನೆ ಅವನು. ಹಾ. ಅವ್ನಿಗೆ ಮುಂಚೆ ಗೊತ್ತಾಗ. ಹೌದು, ಇಂದ್ರ ಅಂತ ಗೊತ್ತಿದ್ರಿಂದನೇ ಕೊಡ್ತೇನೆ ಅಂತ ಹೇಳಿದ್ದವನು. ಇಂದ್ರನ ಹತ್ರ ಆಯುಧ ತಗೊಳ್ಬೇಕು ನಾನು, ಅರ್ಜುನನನ್ನು ಕೊಲ್ಲಿಕ್ಕೆ ನನಗೊಂದು ಆಯುಧ ಬೇಕು ಅನ್ನೋದಕ್ಕೋಸ್ಕರ ಅವನ ಕೇಳಿ ತಗೊಳ್ಳುದು. ಅಕ್ರೂರನ ಹಾಗೆ ನಿಸ್ಪೃಹವಾದ ದಾನ ಅಲ್ಲ ಅದು. ಆಯ್ತು, ಆ ದಾನ ಮಾಡಿದ್ದನ್ನು ಗ್ರೇಟ್ ಅಂತ ಹೇಳ್ಬೇಡಿ. ಆ ಕವಚ ಅವನಿಗ ಆಯುಧಕ್ಕಿಂತ ಎಷ್ಟೋ ಟೈಮ್ಸ್ ಬೆಟರ್, ಪವರ್ಫುಲ್. ಅದು ನೀವು ಹೇಳುದು. ಕರ್ಣನಿಗೆ ಆ ಜ್ಞಾನ ಇರ್ಲಿಲ್ಲ, ಅಥವಾ ಕರ್ಣ ಅದನ್ನ ನಂಬಿರ್ಲಿಲ್ಲ. ಅದನ್ನ ಯಾರ ಮೇಲೆ ಅವನಿಗೆ ನೋಡಿ, ಅದು ಇದೇ ಹೊಟ್ಟೆ ಕಿಚ್ಚು. ಕೆಲಸ ಯಾವ್ದಾದ್ರು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ರೆ ನೀವು ಸಮರ್ಥಿಸ್ತಿದ್ರಿ. ಯು ಡೋಂಟ್ ಲೈಕ್ ಕರ್ಣ. ಇಲ್ಲ, ನಾನು ಬಿಹಾರ ಹೇಳಿದ್ದು. ಕರ್ಣ ನನ್ಗೆ ತುಂಬಾ ಇಷ್ಟವಾದ ಪಾತ್ರ. ಕರ್ಣನಲ್ಲಿರುವ ತಪ್ಪು ಅಷ್ಟೇ. ಕರ್ಣನ ತಪ್ಪಿದ್ರೆ ತಪ್ಪು, ಕರ್ಣ ಸರಿ ಇದ್ರೆ ಸರಿ. ಅವನು ಏನೆಲ್ಲ ದುರ್ಯೋಧನನಿಗೋಸ್ಕರ ಮಾಡಿದ ಅದೆಲ್ಲ ತಪ್ಪು. ಯಾವುದು ಅವನು ಪ್ರಾಮಾಣಿಕವಾಗಿ ಗುರುಗಳ ಸೇವೆ ಮಾಡಿದ ಅದು ಸರಿ. ಕರ್ಣ ಪರಶುರಾಮರ ಹತ್ರ ಅಧ್ಯಯನ ಮಾಡಿದ್ ಸರಿ. ಅಧ್ಯಯನ ಮಾಡುವಾಗ ಹೇಳಿದ ಸುಳ್ಳು ತಪ್ಪು. ನೀವು ಒಂದು ವ್ಯಕ್ತಿಯಲ್ಲಿರುವ ಒಳ್ಳೆಯದನ್ನ ಕೆಟ್ಟದನ್ನ ಬೈಫರ್ಕೇಟ್ ಮಾಡಿ ನೋಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಯಾವ ಪಾತ್ರದಿಂದನೂ ನ್ಯಾಯ ತಗೊಳ್ಳಿಕ್ ಬರಲ್ಲ. ಅದು ಅವ್ನ್ ಕೆಟ್ಟದ್ ಮಾಡಿದ. ಯಾರು ದಾನ ಮಾಡಿದ್ ನಾನು ಹೇಳ್ತಾ ಇರೋದು. ಹ, ಇಟ್ ವಾಸ್ ಇಸ್ ಗ್ರೇಟ್. ಬಟ್ ಈ ದ್ರೌಪದಿನ ಹತ್ರ ಮಾಡಕ್ಕೆ ದಾನ ಅಲ್ಲ ಅಂತ ಮತ್ತೆ ನೀವು ಶಬ್ದ ತಪ್ಪು ಬಳಸಬೇಡಿ. ಇಟ್ಸ್ ಕೈಂಡ್ ಆಫ್ ದಾನ ಅಂದ್ರೆ ಯಾವತ್ತು ನಾವು ಕೊಟ್ಟು ಮೇಲೆ ಅವನ ಕಡೆಯಿಂದ ವಾಪಸ್ ಏನು ತಗೊಳ್ಬಾರ್ದು. ದಾನ ಅಲ್ಲ. ಅವನ್ಗಿಂದ್ರ ಅಂತ ಗೊತ್ತಿತ್ತು, ಒಪ್ಕೋತೀನಿ. ಅದ್ ಎಲ್ಲಿದೆ ತೋರ್ಸಿ. ಮಹಾಭಾರತದಲ್ಲೇ ಇದೆ. ಅದೆಲ್ಲಿದೆ? ತೋರಿಸುದಲ್ಲ, ನೀವು ಶ್ಲೋಕ ಓದಿ. ನನ್ನ ಹತ್ರ ಕೇಳಿದ್ರೆ ನಾನು ಶ್ಲೋಕ ಓದಿ. ನೋ, ನೀವ್ ಅದ್ ಹೇಳ್ತಾ ಇದೀರಾ ಅಷ್ಟೇ. ಅದು ಇಂದ್ರ ತೋರಿಸಿದ್ರೆ ಏನ್ ಹೇಳ್ತೀರಿ ಈಗ? ಸರಿ ತೋರ್ಸಿ. ಏನ್ ಹೇಳ್ತೀರಿ ಮುಂದೇನು? ನಾನು ಒಪ್ಕೋತೀನಿ. ಆಯ್ತು, ಅಷ್ಟೇ. ನೀವ್ ತೋರ್ಸಿ. ಈಗೇನ್ ತೋರಿಸುದು? ಶ್ಲೋಕ ದೇವ್ರನ್ನ ತೋರಿಸಿ ಅಂತ ಕೇಳ್ದಂಗೆ ಕೇಳ್ತಾ ಇದ್ರಿ. ಅದ ಆಮೇಲೆ ತೋರಿಸ್ತೇನೆ. ಈ ಮಧ್ಯದಲ್ಲಿ ಹೆಂಗ್ ತೋರಿಸಿ? ಸರಿ ಆಯ್ತು. ಒಟ್ಟು ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮರಿಗೆ ಸಮನಾಗಿ ಕರ್ಣ ಇದ್ದಾನೆ. ಅನುಜ್ಞಾತಸ್ತು ರಾಮೇಣ ಮತ್ಸಮೋಸೀತಿ ಭಾರತ. ಕುಂಡಲೆ ರುಚಿರೇ ಚಾಸ್ತಾಂ ಕರ್ಣಸ್ಥ ಸಹಜೇ ಶುಭೆ. ಅವನ ಕರ್ಣ ಇದೆ, ಕರ್ಣಕುಂಡಲ ಇದೆ. ಅಂದಾಗೆ ಅವನು ಯಾರನ್ನು ಕೂಡ ಸೋಲಿಸಬಲ್ಲ. ಅವನಿಗಿರುವ ಸಾಮರ್ಥ್ಯ ಬೇರೆ ಯಾರಿಗೂ ಇಲ್ಲ. ತೇ ಶಚ್ಯರ್ಥಂ ಮಹೇಂದ್ರೇಣ ಯಾಚಿತಸ್ಸ ಪರಂತಪ. ಅಮೋಘಯ ಮಹಾರಾಜ ಶಕ್ತ್ಯಾ ಪರಮ. ನಿಮ್ಗೆ ಉತ್ತರ ದೇವರೇ ಕೊಟ್ಟರು. ಅಲ್ಲೇ ಓದಿ ನಿಮ್ಮ ಹತ್ರ ಇದ್ರೆ. ನಾನ್ ಶ್ಲೋಕ ತೋರಿಸಿದ್ರೆ ಮತ್ತೆ ಯಾವ್ದೋ ಶ್ಲೋಕ ತೋರಿಸ್ತೇನೆ. ಇಲ್ಲ, ನಾನೇನ್ ಹಂಗೆ. ಅಲ್ಲಿ ನೋಡಿ, ಮುಂದೆ ಇದೆ. ಕುಂಡಲೇ ರುಚಿರೇ ಚಾಸ್ತಾಂ ಕರ್ಣಸ್ಯ ಸಹಜೇ ಶುಭೆ. ಸಹಜವಾಗಿ ಸಹಜ ಅಂದ್ರೆ ಅವನ ಜೊತೆಗೆ ಹುಟ್ಟಿದ ಕರ್ಣಕುಂಡಲ ಮತ್ತು ಕವಚ ಇತ್ತು. ಅಮೋಘಯ ಮಹಾರಾಜ ಶಕ್ತಿಯ, ಅಮೋಘವಾದ ಶಕ್ತಿಯಿಂದ ಅವನು ಪ್ರತಿಯಾಗಿ ಪರಮ ಭೀಮಯ. ಪರಮ ಭೀಮ ಅಂದ್ರೆ ಎದುರುಗಡೆಯನ್ನ ಸೋಲಿಸುವ ವಿಷಯದಲ್ಲಿ, ಭಯಂಕರದ ವಿಷಯದಲ್ಲಿ ಸಮರ್ಥವಾದ ಶಕ್ತಿಯನ್ನ ಪಡೆದುಕೊಂಡು ತಸ್ಯ ಶಕ್ತಿಯೋ ಉಪಗೂಢಸ್ಯ ಕಸ್ಮಾತ್ ಜೀವೇ ಧನಂಜಯ. ಹೀಗೆ ಇಂದ್ರನಿಂದ ಪಡೆದ ಅಸ್ತ್ರವನ್ನ ಪಡೆದುಕೊಂಡ ಕರ್ಣನ ಕೈಯಲ್ಲಿ ಶಕ್ತಿಯಾಯುಧ ಇರುವಾಗ ಧನಂಜಯ ಹೇಗೆ ಬದುಕ್ತಾನೆ? ಅವನ್ ಶಕ್ತಿ ಬಗ್ಗೆ ಹೇಳಿದ. ಅಸ್ತ್ರ ಅಂತ ಹೇಳ್ಬೋದು. ಶಕ್ತಿ ಅಂದ್ರೆ ಅಸ್ತ್ರವೇ. ಶಕ್ತಿ ಆಯುಧ ಅಂತ ಒಂದಿದೆ ಗೊತ್ತಾ?
ಅದು ಸರಿ, ಅವನಿಗೆ ಸಿಗೋ ಆಯುಧದ ಹೆಸರು ಶಕ್ತಿ. ಅದೇ ಅದನ್ನೇ ಹೇಳಿದ್ದು. ಅಮೋಘಯ ಶಕ್ತಿಯ ಪರಮ ಭೀಮಯ ಶಕ್ತಿಯ ಉಪಗೂಢಸ್ಯ ಪಡೆದ. ಗೂಢ ಅಂದ್ರೆ ಸೀಕ್ರೆಟ್. ಸಿಗುದು ಸೀಕ್ರೆಟ್. ಅದು ಗೂಢ ಶಬ್ದ ಅಲ್ಲ. ಉಪಗೂಢ ಅಂದ್ರೆ ಹೊಂದುದು. ಉಪಗೂಢಂ ಶ್ರೀ ಏಕಯ. ಅದನ್ನ ಅರ್ಜುನ ಮೇಲೆ ಬಿಡ್ಬೇಕು ಅಂತ ಇಟ್ಕೊಂಡಿರ್ತಾನೆ. ಹೌದು, ಅದನ್ನೇ ಹೇಳ್ತಾರೆ ಇಲ್ಲಿ. ಕಸ್ಮಾತ್ ಜೀವೇ ಧನಂಜಯ. ಧನಂಜಯ ಹೇ ಬದುಕ್ತಾನೆ. ಶಕ್ತಿಯಾಯುಧ ಅವನ ಹತ್ರ ಇದ್ದ ಮೇಲೆ, ಕರ್ಣನ ಹತ್ರ ಇದ್ದ ಮೇಲೆ ಧನಂಜಯನಿಗೆ ಬದುಕ್ಲಿಕ್ಕೆ ಹೇಗೆ ಸಾಮರ್ಥ್ಯ ಇದೆ? ಅದು ಬರೀ ಕರ್ಣನ್ ಶಕ್ತಿ ಮುಂದೆ ಧನಂಜಯ ಬದುಕಕ್ಕಾಗಲ್ವಾ ಅಂತ ಅರ್ಥ. ಓದಿ ಅದು ಶ್ಲೋಕ ಬೇಡ, ಅಲ್ಲಿ ಅನುವಾದ ಇದ್ದೇ ಇರುತ್ತೆ. ಅನುವಾದ ಇಲ್ಲದೆ ಹೋಗಲ್ಲ ಅದು. ಅಲ್ಲಲ್ಲ, ಆಯುಧ ಇಲ್ಲಿ ಬೇಡ, ಅಲ್ಲೂ ಇದೆ. ಆಯುಧ ಅಂತ ಇದೆ, ಮುಂದೆ ಇದೆ. ಇಲ್ಲಿ ಆ ಪ್ರಸಂಗ ಅಷ್ಟೇ ಹೇಳ್ಬೇಕಂತ ನನ್ನ ಹೇಳಿದ್ರು. ಅಲ್ಲಿ ಸ್ಪಷ್ಟವಾಗಿ ಶಕ್ತಿ ಆಯುಧ ಅಂತಿದೆ. ಅವನದು ಬಾಯಿ ಬಿಟ್ಟು ಕೇಳ್ತಾನೆ, ನನಗೆ ನಿನ್ನ ಶಕ್ತಿ ಆಯುಧ ಕೊಡು ಅಂತ ಕೇಳ್ತಾನೆ ಕರ್ಣ. ನಾನು ನಿನಗೆ ಕುಂಡಲ ಕೊಡ್ಬೇಕಾ? ನನಗೆ ಶಕ್ತಿ ಆಯುಧ ಕೊಡು, ನನಗೆ ಧನಂಜಯನ ವಿರುದ್ಧ ಹೋರಾಡ್ಲಿಕ್ಕೆ ಶಕ್ತಿ ಆಯುಧ ಬೇಕು ಅಂತ. ವ್ಯಾಪಾರ ಅಷ್ಟೇ. ಅದು ಮತ್ತೆ ಆಗೋದಲ್ವಾ? ಮುಂಚೆನೆ ದುರ್ಯೋಧನನ್ಗೆ ಗೊತ್ತಿರುತ್ತೆ. ಇದಾಗ ಹೋಗಿದೆ ಇಷ್ಟೊತ್ತಿಗೆ, ಮಾತಾಡಿ ಆಗಿದೆ ಅಲ್ಲಿ ಒಳಗೊಳಗೆ. ಒಟ್ನ ಅದು ಪ್ರಯೋಗ ಮಾಡಿದ್ರೆ ನಿಜವಾಗ್ಲೂ ಸಾಯ್ತಾರೆ ಅನ್ನೋದು ಇದ್ರ ಮೇಲೆನೆ ತಗೊಳೋದು. ಅದು ಘಟೋದ್ಗಜದ ಮೇಲೆ ಟ್ರಯಲ್ ಆಗ್ಬಿಡುತ್ತೆ. ಆ ತರ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ ಘಟೋದ್ಗಜ. ನೋಡಿ, ಕೆಟ್ಟವ್ರು ಏನೇ ಆಯ್ತು ಅದ್ ಸರಿ. ಒಳ್ಳೆಯವರು ಕೆಟ್ಟವರ ವಿರುದ್ಧ ಕೆಟ್ಟ ಪ್ಲಾನ್ ಮಾಡಿದ್ರೆ ಅದು ಮಾತ್ರ ಉಳಿದು ಬಿಡುತ್ತೆ. ಇನ್ನೊಂದು ಹಾವಿನ ಅಸ್ತ್ರ ಇರುತ್ತೆ, ಅದು ಅಶ್ವಸೇನ. ಕರ್ಣನೇ. ಅಶ್ವಸೇನ ಯಾಕೆ ಅಲ್ಲಿ ಕಾಂಡವ ದಹನದಲ್ಲಿ ತಕ್ಷಕನ್ ಹೆಂಡತಿ ಅಶ್ವಸೇನ ಎಲ್ಲ ಅಲ್ಲೇ ಇರ್ತಾರೆ. ಅವನ ಅರ್ಜುನ ಅವ್ರ ತಾಯಿನ ಸಾಯಿಸೋದಿಕ್ಕೆ ನಾನು ನಿನ್ ಮೇಲೆ ದ್ವೇಷ ತೀರ್ಸ್ಕೊಳಕ್ಕೆ ಬರ್ತೀನಿ ಅಂತ ಅದು ಅಶ್ವಸೇನಂದ ದ್ವೇಷ. ಅದು ಕರ್ಣ ಏನ್ ಮಾಡೋಕ್ಕಾಗುತ್ತೆ? ಕರ್ಣ ತಗೊಳ್ಬೇಕು. ಯಾಕೆ? ನಾನು ಕೊಲ್ತೇನೆ ಅಂತ ಅದು ಕೇಳ್ಕೊಳುತ್ತೆ, ನನ್ನನ್ನು ಪ್ರಯೋಗ ಮಾಡು ಅಂತ. ನಾನು ಅದು ಅಶ್ವಸೇನನ್ಗೂ ಅರ್ಜುನನ್ ಮೇಲೆ ದ್ವೇಷ ಕೋಪ ಇದೆ ಅಂತ ಇನ್ಯಾರ ಹತ್ರ ಹೇಳಿದ್ರೆ ಅವ್ರ ಹತ್ರ ನಾನು ಹಿಂಗ್ ಓಡಿಸುದಾ? ಹೇಳಿದ್ದು ಒಂದು ಉದಾಹರಣೆ ಅಷ್ಟೇ. ಪ್ರತಿಯೊಂದು ಅಸ್ತ್ರಕ್ಕೂ ಒಂದ್ ದೇವತೆಯನ್ನು ಪ್ರಾರ್ಥನೆ ಮಾಡೇ ಬಿಡು. ಅದು ಸೇಡಿನಿಂದ ಬಂದಿರುತ್ತೆ ಅಂದಾಗೆ ಇವನತ್ರನು ಸೇಡಿರುತ್ತೆ ಅಂದಾಗೆ ಆ ಸೇಡಿಗೆ ಸೇರಿಸ್ಕೊಂಡು ಯುದ್ಧ ಮಾಡ್ತಾನೆ. ಅದಕ್ಕೆ ಕೃಷ್ಣ ಅದನ್ನು ತಪ್ಪಿಸಿದ್ದು. ಅದು ಯುದ್ಧದ ಪ್ರಕ್ರಿಯೆ ಅಲ್ಲ, ಸೇಡಿನ ಪ್ರಕ್ರಿಯೆ. ಅದು ತಪ್ಪು ಅಂತ. ಹೌದು, ಸೇಡಿನಿಂದ ಯುದ್ಧದಲ್ಲಿ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತ ಯುಯುತ್ಸವ. ಸೇಡಿಲ್ಲ ಅಂದ್ರೆ ಯುದ್ಧ ಅದನ್ನೇ ಕೃಷ್ಣ ಹೇಳುದು. ನೀನು ಸೇಡಿನಿಂದ ಯುದ್ಧ ಮಾಡಬೇಡ, ಇದು ನಿನಗೆ ಪಾಪ ಕಟ್ಕೊಳ್ಳುತ್ತೆ. ಧರ್ಮ, ನಾನು ಯುದ್ಧ ಮಾಡಬೇಕು, ಶತ್ರುವಾದವನ ಶಕ್ತಿಯನ್ನ ನಾನು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅನ್ನುವ ಹಿನ್ನೆಲೆಯಲ್ಲಿ ಯುದ್ಧ ಮಾಡಿದ್ರೆ ಮಾತ್ರ ನಿನಗೆ ಈ ಯುದ್ಧದಿಂದ ಪಾಪ ಬರಲ್ಲ, ಇಲ್ಲಾಂದ್ರೆ ಪಾಪ ಬರುತ್ತೆ ಅಂತ. ಈಗ ಅದೇ ಆ ಕಂಟ್ರೋಲ್ ಮಾಡುವುದೇ ಸಾಮರ್ಥ್ಯ. ಈಗ ಕ್ರಿಕೆಟ್ ಅಲ್ಲಿ ಆಟ ಆಡ್ತಾರೆ, ಶತ್ರು ದೇಶದವ್ರ ಜೊತೆಗೆ ಆಟ ಆಡ್ತಾರೆ. ಅಲ್ಲಿ ಸೇಡಿಂದ ಯುದ್ಧ ಮಾಡುದಾ, ಆಟ ಅಂತ ಯುದ್ಧ ಮಾಡುದಾ? ಬೇಡ, ಕ್ರಿಕೆಟ್ ಬೇಡ. ನಮ್ಮಲ್ಲೇ ಒಂದು ನಾವು ಶಟಲ್ ಕಾಕ್ ಆಟ ಆಡ್ತೇವೆ, ಅಲ್ಲಿ ಶಕ್ತಿ ಪೂರ್ತಿ ಹಾಕ್ತೇವೆ. ಸೇಡಿನಿಂದ ಹಾಕುದಾ? ಅಷ್ಟೇ. ಇದು ಒಂದು ಆಟವೇ, ಆದ್ರೆ ಜೀವನ್ ಮರಣದ ಆಟ. ಅದೇ ಜೀವನ್ ಮರಣದ ಆಟ. ನಾನು ಅದ್ರ ಕಾನ್ಸೆಪ್ಟ್ ಏನ್ ಹೇಳಿದೆ ನಿಮ್ ತಲೆಗೆ ಇಲ್ಲ, ಅರ್ಥ ಆಟ ಅಂತ ಹೇಳಿದ್ದು. ಆಟ ಅನ್ನೋ ತರ ಅದು ವ್ಯಕ್ತಿಗತವಾದ ಗ್ರೆಡ್ಜ್ ಇರಬಾರ್ದು. ಗೊತ್ತಾಗುತ್ತಲ್ಲ ಸ್ವಂತ ತಮ್ಮಂದರೆ. ಅವಾಗ ಅವನು ಆ ದ್ವೇಷ ಬಿಡ್ಬಹುದಿತ್ತು, ಬಟ್ ಸ್ಟಿಲ್ ಯಾಕೆ ಅಷ್ಟೊಂದು ಮಾತು ಕೊಟ್ಟಿದ್ದಾನೆ. ಮಾತುಗೋಸ್ಕರ ದ್ವೇಷನ? ಹೌದು, ದ್ವೇಷನೇ ಅಲ್ಲಿ. ಮತ್ತೆ ಮಾತು ಉಳಿಸಿದ್ದು ದ್ವೇಷನೇ. ನನಗೆ ಅವಮಾನ ನನ್ಗೆ ಅವಮಾನ ಆದಾಗ ರಕ್ಷಣೆ ಕೊಟ್ಟವ ದುರ್ಯೋಧನ. ಆಗ ಕುಂತಿ ಬಂದು ನನ್ನನ್ನ ರಕ್ಷಿಸ್ಲಿಲ್ಲ, ಹೇಳಿಲ್ಲ. ಅವಳು ಹೇಳ್ಬೋದಿತ್ತು ನನ್ನ ಮಗ ಅಂತ, ಯಾಕೆ ಹೇಳಿಲ್ಲ? ಆ ಕೋಪ ಇತ್ತು ಅವನಿಗೆ. ಕೋಪ ಇದ್ದು ಅರ್ಜುನ ಒಬ್ಬನೇ ಬೇರೆಯವ್ರ ಮೇಲೆ ಎಲ್ಲರ ಮೇಲೂ ಇತ್ತು. ಆದ್ರೆ ಕೊನೆಗೆ ಅದನ್ನ ತಾಯಿ ಹತ್ರ ಡಿಕ್ಲೇರ್ ಮಾಡ್ತಾನೆ, ನಾನು ಉಳಿದ ತಮ್ಮಂದ್ರನ್ನ ಅಣ್ಣಂದ್ರನ್ನ ಕೊಲ್ಲುವುದಿಲ್ಲ ಅಥವಾ ಯುಧಿಷ್ಠಿರಾದಿಗಳನ್ನು ಕೊಲ್ಲುವುದಿಲ್ಲ, ಅರ್ಜುನನ ಮಾತ್ರ ಬಿಡುವುದಿಲ್ಲ ಅಂತ ಹೇಳ್ತಾನೆ. ಬಟ್ ಮೋಸ್ಟ್ಲಿ ಇವಾಗ ಒಂದು ಸಣ್ಣ ಏಜಿನ ಬೆಳೆದಿದ್ರೆ ಒಂದು ಅಟ್ಯಾಚ್ಮೆಂಟ್ ಇರ್ತಿತ್ತೋ ಏನೋ, ಅವ್ನು ಬೆಳೆದಿಲ್ಲ ಅಷ್ಟೇ. ಸರಿ, ಇಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣ. ಅದ್ಯಾಕೆ ಕರ್ಣದ ಕಾನ್ಸೆಪ್ಟ್ ಬಂದಾಗ ಜಗಳ ಆಗುತ್ತೆ ನಿಮ್ಗೆ?